ಹಲೋ ಎವ್ರಿವನ್, ವೆಲ್ಕಮ್ ಟು ಕ್ಲಾಸ್. ಇವತ್ತಿನ ಕ್ಲಾಸಲ್ಲಿ ನಾವು ಜನವರಿಯಲ್ಲಿ ನಡೆದಿರುವಂತಹ SDA ನಾನ್ HK ಪೇಪರ್ ಕಂಪ್ಯೂಟರಲ್ಲಿ ಬರುವಂತಹ 30 ಕ್ವಶನ್ಸ್ನ ಡೀಟೇಲ್ ಆಗಿ ಅನಾಲಿಸಿಸ್ ಮಾಡೋಣ. SDA ನಾನ್ HK ಪೇಪರ್. ಬಿಫೋರ್ ಗೋಯಿಂಗ್ ಟು ಸ್ಟಾರ್ಟ್ ದ ಕ್ಲಾಸ್, ಹಿರೇಮೆಡ್ ಕ್ಲಾಸಸ್ ಅಂತ ನಮ್ಮದು ಆ್ಯಪ್ ಇದೆ. ಅದರಲ್ಲಿ ಕಂಪ್ಯೂಟರ್ ಕೋರ್ಸ್ ಇದೆ, ಅಂದರೆ ಫೌಂಡೇಶನ್ ಬ್ಯಾಚ್ ಕೋರ್ಸ್. ಈ ಕೋರ್ಸಲ್ಲಿ ಏನೇನು ಇರುತ್ತೆ ಅಂತಂದರೆ ಚಾಪ್ಟರ್ ವೈಸ್ ಕ್ಲಾಸಸ್, ಅಂದರೆ ಪ್ರತಿಯೊಂದು ಚಾಪ್ಟರ್ ಕ್ಲಾಸ್ ಇರುತ್ತೆ, ಜೊತೆಗೆ ಆ ಚಾಪ್ಟರ್ ಕ್ಲಾಸ್ ಜೊತೆಗೆ ಒಂದು ನೋಟ್ಸ್ ಇರುತ್ತೆ PDF, ಜೊತೆಗೆ 15ಕ್ಕೂ ಅಂದರೆ ಮೋರ್ ದೆನ್ 15 ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ನ ನಾವು ಸಾಲ್ವ್ ಮಾಡಿದ್ದೀವಿ. ಸೊ ಈ ಬ್ಯಾಚ್ ಕೋರ್ಸ್ದು ವ್ಯಾಲಿಡಿಟಿ ಬಂದು 90 ಡೇಸ್, ಅಂದರೆ 3 ಮಂತ್ಸ್ ವ್ಯಾಲಿಡಿಟಿ ಇರುತ್ತೆ. ಸೊ ಈ ಬ್ಯಾಚಲ್ಲಿ ನಾನು ಏನಿದೆ ಚಾಪ್ಟರ್ ವೈಸ್ ಕ್ಲಾಸಸ್ ಅಂದೆ. ಸೊ ಯಾವ್ಯಾವ ಚಾಪ್ಟರ್ ಕವರ್ ಆಗಿದೆ ಈ ಕೋರ್ಸಲ್ಲಿ ಅಂತಂದರೆ, ಕಂಪ್ಯೂಟರಲ್ಲಿ ಇಂಟ್ರಡಕ್ಷನ್ ಟು ಕಂಪ್ಯೂಟರ್ ಹಾರ್ಡ್ವೇರ್ ಅಂತಂದರೆ ಇನ್ಪುಟ್ ಡಿವೈಸಸ್, ಔಟ್ಪುಟ್ ಡಿವೈಸಸ್, ಕಂಪ್ಯೂಟರ್ ಮೆಮೊರಿ, ಕ್ಲೌಡ್ ಕಂಪ್ಯೂಟಿಂಗ್, ನಂಬರ್ ರೆಪ್ರೆಸೆಂಟೇಷನ್, ಕಂಪ್ಯೂಟರ್ ಕೋಡ್ಸ್ ಅಂದರೆ ಆಸ್ಕಿ ಬರ್ತಾವಲ್ಲ ಅವು ಆಗಿರ್ಬೋದು, ಲಾಜಿಕಲ್ ಗೇಟ್ಸ್, ಕಂಪ್ಯೂಟರ್ ಸಾಫ್ಟ್ವೇರ್, ಮೈಕ್ರೋಸಾಫ್ಟ್ ಆಫೀಸ್ ಅಂದರೆ MS ವರ್ಡ್, MS ಎಕ್ಸೆಲ್, MS ಪವರ್ ಪಾಯಿಂಟ್, ಇಮೇಲ್, ಡಾಟಾ ಕಮ್ಯುನಿಕೇಷನ್ ಆ್ಯಂಡ್ ನೆಟ್ವರ್ಕ್ ಅಂದರೆ ರೂಟರ್, ಗೇಟ್ವೇ ಅವೆಲ್ಲ ಬರ್ತಾವಲ್ಲ ಅವನು ಕೂಡ ನಾವು ಡಿಸ್ಕಸ್ ಮಾಡಿದ್ದೀವಿ. OS ಮಾಡೆಲ್, ನೆಟ್ವರ್ಕಿಂಗ್ ಟೋಪೋಲಜಿ, ಇಂಟರ್ನೆಟ್ ಪ್ರೋಟೋಕಾಲ್ಸ್ ಮತ್ತು ನುಡಿ ತಂತ್ರಾಂಶ. ಅಂದರೆ ನಾವು ಈ ಎಲ್ಲ ಚಾಪ್ಟರ್ನ ಇಲ್ಲಿ ಕವರ್ ಮಾಡಿದ್ವಿ. ಜೊತೆಗೆ ಈ ಚಾಪ್ಟರ್ ಕ್ಲಾಸ್ ಜೊತೆಗೆ ನಿಮಗೆ ನೋಟ್ಸ್ ಕೂಡ ಸಿಗುತ್ತೆ. ಸೊ ನಾ ಹೇಳ್ದಂಗೆ 15 ಕ್ವಶನ್ ಪೇಪರ್ನ ನಾವು ಸಾಲ್ವ್ ಮಾಡಿದ್ದೀವಿ ಅಂತ ಹೇಳಿದೆ. ಸೊ ಯಾವ್ಯಾವ ಕ್ವಶನ್ ಪೇಪರು ಅಂತಂದರೆ ಲೇಬರ್ ಇನ್ಸ್ಪೆಕ್ಟರ್, ಕೋಆಪರೇಟಿವ್ ಇನ್ಸ್ಪೆಕ್ಟರ್, ಜೂನಿಯರ್ ಅಕೌಂಟ್ ಅಸಿಸ್ಟೆಂಟ್, ಜೂನಿಯರ್ ಇಂಜಿನಿಯರ್, HK ಮತ್ತು ನಾನ್ HK, CTI HK ಮತ್ತು ನಾನ್ HK, ಅಕೌಂಟ್ ಅಸಿಸ್ಟೆಂಟ್ HK, PDO HK ಮತ್ತು ನಾನ್ HK. ಮೊನ್ನೆ ನಡೆದಿರೋ ಏನು KA 708 ಪೋಸ್ಟ್ ನಡೆಸಿದಾರಲ್ಲ ಎಕ್ಸಾಮು, ಅದ್ರದ್ದು SDA ನಾನ್ HK ಮತ್ತು HK ಪೇಪರ್ನ ಡಿಸ್ಕಸ್ ಮಾಡಿದ್ದೀವಿ. VO ಅಂದರೆ ವಿಲೇಜ್ ಅಕೌಂಟ್ರ್ ಆಗಿರ್ಬೋದು, ಮೋಟಾರ್ ವೆಹಿಕಲ್ ಇನ್ಸ್ಪೆಕ್ಟರ್. ಸೊ ಇವೆಲ್ಲ ಅಂದರೆ KPSC ಮತ್ತು KA ನಡೆಸಿರುವಂತಹ ಕ್ವಶನ್ ಪೇಪರ್ನ ನಾವು ಡೀಟೇಲ್ ಆಗಿ ಅನಾಲಿಸಿಸ್ ಮಾಡಿ ಬ್ಯಾಚಲ್ಲಿ ಹಾಕಿದ್ದೀವಿ. ಸೊ ಇಷ್ಟ ಇದ್ದವರು ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇದೆ, ಯು ಕ್ಯಾನ್ ಗೋ ಥ್ರೂ ದಟ್ ಲಿಂಕ್ ಆ್ಯಂಡ್ ಯು ಕ್ಯಾನ್ ಜಾಯಿನ್ ದ ಬ್ಯಾಚ್. ಲೆಟ್ಸ್ ಸ್ಟಾರ್ಟ್ ದ ಕ್ಲಾಸ್. ಫಸ್ಟ್ ಕ್ವಶನ್ ಏನಿದೆ, ವಿಚ್ ಆಫ್ ದ ಫಾಲೋಯಿಂಗ್ ಆರ್ ಸರ್ಚ್ ಇಂಜಿನ್ಸ್? ಕೊಟ್ಟಿರೋ ಆಪ್ಷನಲ್ಲಿ ಯಾವುದು ಸರ್ಚ್ ಇಂಜಿನ್ ಅಂತ ಕೇಳಿದ್ದಾರೆ. ಸೊ ಫಸ್ಟ್, ವಾಟ್ ಆರ್ ಸರ್ಚ್ ಇಂಜಿನ್ಸ್? ಸರ್ಚ್ ಇಂಜಿನ್ಸ್ ಅಂದರೆ ಏನು? ಸರ್ಚ್ ಇಂಜಿನ್ಸ್ ಆರ್ ಅ ಸಾಫ್ಟ್ವೇರ್ ಡಿಸೈನ್ ಟು ಹೆಲ್ಪ್ ಅ ಯೂಸರ್ ಟು ಫೈಂಡ್ ಅ ಇನ್ಫಾರ್ಮೇಷನ್. ಅಂದರೆ ಇದು ಒಂದು ಸಾಫ್ಟ್ವೇರ್ ಆಗಿದೆ. ಇದು ಯಾವುದಕ್ಕೆ ಹೆಲ್ಪ್ ಆಗುತ್ತೆ? ಯೂಸರಿಗೆ ಟು ಫೈಂಡ್ ಅ ಇನ್ಫಾರ್ಮೇಷನ್. ನಮಗೆ ಯಾವುದೇ ಮಾಹಿತಿ ಬೇಕಂದರೆ ನಾವು ಈ ಸರ್ಚ್ ಇಂಜಿನಿಗೆ ಹೋಗಿ ಸರ್ಚ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ಗೂಗಲ್ ಆಗಿರ್ಬೋದು, ಬಿಂಗ್ ಅಂತ ಬರುತ್ತೆ. ಸೊ ಇವೆಲ್ಲ ನಾವು ಸರ್ಚ್ ಇಂಜಿನ್ ಅಂತ ಕರಿತೀವಿ. ಸೊ ಇಲ್ಲಿ ಕೊಟ್ಟಿರೋ ಆಪ್ಷನ್ನಲ್ಲಿ ಇದು ಯಾವುದು ಸರ್ಚ್ ಇಂಜಿನ್ ಅಂತ ಕೇಳಿದ್ದಾರೆ. ಗೂಗಲ್ ಈಸ್ ಅ ಸರ್ಚ್ ಇಂಜಿನ್. ಇಟ್ ಈಸ್ ಯೂಸ್ ಟು ವೆಬ್ ಸರ್ಚ್ ಅಂತಂದರೆ ನಾವು ವೆಬ್ ಸರ್ಚ್ ಮಾಡೋಕ್ಕೆ ಯೂಸ್ ಮಾಡ್ತೀವಿ. ಇಟ್ ಈಸ್ ಓನ್ ಬೈ ದ ಗೂಗಲ್. ನೆಕ್ಸ್ಟ್ ಬಿಂಗ್ ಅನ್ನೋದು ಕೂಡ ಇಟ್ ಈಸ್ ಆಲ್ಸೋ ಸರ್ಚ್ ಇಂಜಿನ್. ಇಟ್ ಈಸ್ ಆಪರೇಟೆಡ್ ಬೈ ದ ಮೈಕ್ರೋಸಾಫ್ಟ್. ಸೊ ಔಟ್ಲುಕ್ ಅನ್ನೋದು ಇಟ್ ಈಸ್ ಅ ಸರ್ಚ್ ಇಂಜಿನ್? ನೋ. ಔಟ್ಲುಕ್ ಅನ್ನೋದು ಏನಾಗಿದೆ? ಇಟ್ ಈಸ್ ಅ ಸಾಫ್ಟ್ವೇರ್ ಸಿಸ್ಟಮ್, ಬಟ್ ಇಟ್ ಈಸ್ ಫ್ರಮ್ ಅ ಮೈಕ್ರೋಸಾಫ್ಟ್. ಹಿಯರ್ ವಿ ಯೂಸ್ ಟು ಇಮೇಲ್ ಅಪ್ಲಿಕೇಶನ್. ಇಟ್ ಈಸ್ ನಾಟ್ ಅ ಸರ್ಚ್ ಇಂಜಿನ್. ಔಟ್ಲುಕ್ ಅನ್ನೋದು ನಾವು ಇಮೇಲ್ ಅಂತ ಕರಿತೀವಿ. ಇಟ್ ಈಸ್ ಅ ಇಮೇಲ್ ಅಪ್ಲಿಕೇಶನ್ ಆಗಿದೆ. ಇಟ್ ಈಸ್ ನಾಟ್ ಅ ಸರ್ಚ್ ಇಂಜಿನ್. ಸೊ ಡಕ್ ಗೋ ಅಂತ ಇದೆ. ಸೊ ಇದು ಕೂಡ ಸರ್ಚ್ ಇಂಜಿನ್. ಅರ್ಥ ಆಯ್ತಲ್ವಾ? ಸೊ ಯಾವ್ಯಾವ ಸರ್ಚ್ ಇಂಜಿನ್ನು ಅಂತಂದರೆ ABD. ABD ಯಲ್ಲಿದೆ ಆಪ್ಷನ್ 4. ಸೊ ಸಮ್ ಸರ್ಚ್ ಇಂಜಿನ್ಸ್ ಯಾವ ಅಂತ ನೋಡೋಣ. ಸರ್ಚ್ ಇಂಜಿನ್ಸ್ ಆರ್ ಗೂಗಲ್, Bing, Yahoo, next to DuckDuckGo,
ಇಂಡೆಕ್ಸ್ ಅಂತ ಬರುತ್ತೆ. ಸೊ ದೀಸ್ ಆರ್ ಆಲ್ ದ ಸಮ್ ಆಫ್ ಎಕ್ಸಾಂಪಲ್ಸ್ ಆಫ್ ಅ ಸರ್ಚ್ ಇಂಜಿನ್. ಸರ್ಚ್ ಇಂಜಿನ್ಗೆ ಇವು ಕೆಲವೊಂದು ಎಕ್ಸಾಂಪಲ್ ಆಗಿದೆ. ಅರ್ಥ ಆಯ್ತಲ್ವಾ? ಸೊ 71ಗೆ ಕರೆಕ್ಟ್ ಆಪ್ಷನ್ ಬಂದು ಆಪ್ಷನ್ 4, ಗೂಗಲ್, ಬಿಂಗ್ ಅಂಡ್ ಡಕ್ ಡಕ್ ಗೋ ಇಸ್ ಅ search engines. Outlook is not a search engine, it is a email application. Next 72, which of the following statement are true or false with respect to history of a computer? ಇಲ್ಲಿ ಹಿಸ್ಟ್ರಿ ಆಫ್ ಎ ಕಂಪ್ಯೂಟರ್ ಮೇಲೆ ಕ್ವಶನ್ ಕೇಳಿದ್ದಾರೆ. ಸೊ ಯಾವುದು ಟ್ರೂ ಮತ್ತೆ ಯಾವುದು ಫಾಲ್ಸ್ ಅಂತ ನಾವು ಐಡೆಂಟಿಫೈ ಮಾಡಬೇಕು. ಸೊ ಫಸ್ಟ್ ಆಪ್ಷನ್ ಏನಿದೆ? ಎ, ವ್ಯಾಕ್ಯೂಮ್ ಟ್ಯೂಬ್ಸ್ ಬಿಲಾಂಗ್ಸ್ ಟು 4th ಜನರೇಷನ್ ಆಫ್ ಅ ಕಂಪ್ಯೂಟರ್. ನೆಕ್ಸ್ಟ್ ಬಿ, ಇಂಟಿಗ್ರೇಟೆಡ್ ಚಿಪ್ಸ್ ಅಂದರೆ ಐಸಿಸ್ ಬಿಲಾಂಗ್ಸ್ ಟು 3rd ಜನರೇಷನ್ ಆಫ್ ಅ ಕಂಪ್ಯೂಟರ್. ಸೊ ನಿಮಗೆ ಜನರೇಷನ್ ಆಫ್ ಅ ಕಂಪ್ಯೂಟರ್ ಅಥವಾ ಹಿಸ್ಟ್ರಿ ಆಫ್ ಅ ಕಂಪ್ಯೂಟರ್ ಮೇಲೆ ಕ್ವಶನ್ ಬಂದೇ ಬರುತ್ತೆ. ನಿಮಗೆ ಬೇಸಿಕ್ ಆಗಿ ಏನು ಗೊತ್ತಿರಬೇಕು? ಯಾವ ಜನರೇಷನ್ ಆಫ್ ಕಂಪ್ಯೂಟರ್ ಅಲ್ಲಿ ಯಾವ ಟೂಲ್ಸ್ ಆಗಿರ್ಬೋದು ಅಥವಾ ಅದ್ರ ಕ್ಯಾರೆಕ್ಟರಿಸ್ಟಿಕ್ಸ್ ಏನು, ಅಲ್ಲಿ ಏನ ಯೂಸ್ ಮಾಡ್ತಾರೆ ಅಂತ ನಮಗೆ ಗೊತ್ತಿದ್ರೆ ಅದ್ರ ಮೇಲೆ ಕ್ವಶನ್ ಬಂದೇ ಬರ್ತೈತೆ, ನಾವು ಈಸಿಯಾಗಿ ಅಟೆಂಡ್ ಮಾಡ್ಬೋದು. ಸೊ ಇಲ್ಲಿ ವ್ಯಾಕ್ಯೂಮ್ ಟ್ಯೂಬ್ಸ್ ಬಿಲಾಂಗ್ಸ್ ಟು 4th ಜನರೇಷನ್ ಆಫ್ ಅ ಕಂಪ್ಯೂಟರ್ ಅಂತ ಕೇಳಿದ್ದಾರೆ. ಸೊ ಇಟ್ ಈಸ್ ಅ ಕರೆಕ್ಟ್? ನೋ. ಸೊ ವ್ಯಾಕ್ಯೂಮ್ ಟ್ಯೂಬ್ಸ್ನ ನಾವು ಯಾವ ಜನರೇಷನ್ ಆಫ್ ಕಂಪ್ಯೂಟರ್ ಅಲ್ಲಿ ಯೂಸ್ ಮಾಡ್ತೀವಿ? ವಿ ಯೂಸ್ ಅ ವ್ಯಾಕ್ಯೂಮ್ ಟ್ಯೂಬ್ಸ್ ಇನ್ ಅ 1st ಜನರೇಷನ್ ಆಫ್ ಅ ಕಂಪ್ಯೂಟರ್. 1st ಜನರೇಷನ್ ಆಫ್ ಅ ಕಂಪ್ಯೂಟರ್ ಅಲ್ಲಿ ನಾವು ಯೂಸ್ ಮಾಡ್ತೀವಿ. ನೆಕ್ಸ್ಟ್ ಇಂಟಿಗ್ರೇಟೆಡ್ ಚಿಪ್ಸ್ ಅಂದರೆ ಐಸಿಸ್ ಬಿಲಾಂಗ್ಸ್ ಟು ಅ 3rd ಜನರೇಷನ್ ಆಫ್ ಅ ಕಂಪ್ಯೂಟರ್. ಹೌದಾ? ನಾವು ಐಸಿಸ್ನ 3rd ಜನರೇಷನ್ ಆಫ್ ಕಂಪ್ಯೂಟರ್ ಅಲ್ಲಿ ಯೂಸ್ ಮಾಡ್ತೀವಾ? ಎಸ್. ಬಟ್ 4th ಜನರೇಷನ್ ಅಲ್ಲಿ ಏನು ಯೂಸ್ ಮಾಡ್ತೀವಿ ನೋಡೋಣ ಡೀಟೇಲ್ ಆಗಿ. ಯಾವ್ಯಾವ ಜನರೇಷನ್ ಅಲ್ಲಿ ಯಾವ್ಯಾವ ಏನಾಗಿರ್ಬೋದು ಎಲಿಮೆಂಟ್ಸ್ ನಾವು ಯೂಸ್ ಮಾಡ್ತೀವಿ ಅಂತ ನೋಡೋಣ. ಸೊ ಫಸ್ಟ್ ಜನರೇಷನ್ ಅಂದರೆ ಫಸ್ಟ್ ಜನರೇಷನ್ ಅಲ್ಲಿ ನಾವು ವ್ಯಾಕ್ಯೂಮ್ ಟ್ಯೂಬ್ಸ್ನ ಯೂಸ್ ಮಾಡ್ತೀವಿ. 2nd ಜನರೇಷನ್ ಅಲ್ಲಿ ಟ್ರಾನ್ಸಿಸ್ಟರ್ನ ಯೂಸ್ ಮಾಡ್ತೀವಿ. 3rd ಜನರೇಷನ್ ಅಲ್ಲಿ ಇಂಟಿಗ್ರೇಟೆಡ್ ಸರ್ಕ್ಯೂಟ್ ಅಥವಾ ಇಂಟಿಗ್ರೇಟೆಡ್ ಚಿಪ್ಸ್ ಅಂತ ಕೂಡ ಕರಿತೀವಿ, ಅದನ್ನ ಯೂಸ್ ಮಾಡ್ತೀವಿ, ಐಸಿಸ್. 4th ಜನರೇಷನ್ ಅಲ್ಲಿ ಮೈಕ್ರೋ ಪ್ರೊಸೆಸರ್. 5th ಜನರೇಷನ್ ಅಲ್ಲಿ ಎಐ ಅಂದರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ ಯೂಸ್ ಮಾಡ್ತೀವಿ. ಸೊ ಇದ್ರ ಮೇಲೆ ಕ್ವಶನ್ ಬಂದೇ ಬರುತ್ತೆ. ಇದು ತುಂಬಾ ಇಂಪಾರ್ಟೆಂಟ್. ಯಾವ ಜನರೇಷನ್ ಅಲ್ಲಿ ಏನ ನಾವು ಯೂಸ್ ಮಾಡ್ತೀವಿ, ಅದ್ರ ಕ್ಯಾರೆಕ್ಟರಿಸ್ಟಿಕ್ಸ್ ಕೂಡ ನಾವು ಓದ್ಕೋಬೇಕಾಗುತ್ತೆ, ಅದ್ರ ಮೇಲೆ ಕೂಡ ಕ್ವಶನ್ ಬರುತ್ತೆ. ಸೊ ಇಲ್ಲಿ ನೋಡಿ, ಫಸ್ಟ್ ಜನರೇಷನ್ ಅಲ್ಲಿ ವ್ಯಾಕ್ಯೂಮ್ ಟ್ಯೂಬ್ಸ್, ಅವ್ರು ಏನು ಕೇಳಿದ್ದಾರೆ? 4th ಜನರೇಷನ್ ಅಲ್ಲಿ ವ್ಯಾಕ್ಯೂಮ್ ಟ್ಯೂಬ್ ಅಂತ ಕೇಳಿದ್ದಾರೆ. ನೋ. 4th ಜನರೇಷನ್ ಅಲ್ಲಿ ಏನು ಯೂಸ್ ಮಾಡ್ತೀವಿ? ಮೈಕ್ರೋ ಪ್ರೊಸೆಸರ್ನ ನಾವು ಯೂಸ್ ಮಾಡ್ತೀವಿ. ಸೊ 4th ಆಪ್ಷನ್ ಎ ಏನಾಗಿದೆ? ಅದು ಫಾಲ್ಸ್. ಫಸ್ಟ್ ಫಾಲ್ಸ್ ಇರೋ ಆಪ್ಷನ್ ಯಾವುದು? ಇದು. ನೆಕ್ಸ್ಟ್ ಇಂಟಿಗ್ರೇಟೆಡ್ ಚಿಪ್ಸ್ ಬಿಲಾಂಗ್ಸ್ ಟು ಅ 3rd ಜನರೇಷನ್. ಹೌದು, 3rd ಜನರೇಷನ್ ಅಲ್ಲಿ ನಾವು ಐಸಿಸ್ನ ಯೂಸ್ ಮಾಡ್ತೀವಿ. ಇದು ಟ್ರೂ ಇದೆ ಅಂದರೆ ಬಿ ಟ್ರೂ. ಎ ಫಾಲ್ಸ್, ಬಿ ಟ್ರೂ. ಸೊ ಕರೆಕ್ಟ್ ಆಪ್ಷನ್ ಯಾವುದು 72ಗೆ? ಆಪ್ಷನ್ 3. ಫಸ್ಟ್ ಜನರೇಷನ್ ಅಲ್ಲಿ ವ್ಯಾಕ್ಯೂಮ್ ಟ್ಯೂಬ್ಸ್, 2nd ಅಲ್ಲಿ ಟ್ರಾನ್ಸಿಸ್ಟರ್, 3rd ಅಲ್ಲಿ ಐಸಿಸ್, 4th ಅಲ್ಲಿ ಮೈಕ್ರೋ ಪ್ರೊಸೆಸರ್, 5th ಅಲ್ಲಿ ಎಐ. Which of the following is not a characteristics of a 5th generation of a computer? ನೋಡಿ, ಇಲ್ಲಿ ಕೂಡ ಜನರೇಷನ್ ಆಫ್ ಕಂಪ್ಯೂಟರ್ ಮೇಲೆ ಕೇಳಿದ್ದಾರೆ, ಬಟ್ ಇಲ್ಲಿ ಕ್ಯಾರೆಕ್ಟರಿಸ್ಟಿಕ್ಸ್ ಮೇಲೆ ಕ್ವಶನ್ ಕೇಳಿದೆ. ನಾ ಹೇಳಿಲ್ವಾ, ಕ್ಯಾರೆಕ್ಟರಿಸ್ಟಿಕ್ಸು ಮತ್ತು ಯಾವ ಜನರೇಷನ್ ಅಲ್ಲಿ ನಾವು ಏನು ಯೂಸ್ ಮಾಡಿರ್ತೀವಿ ಅನ್ನೋದು ಕೂಡ ನಾವು ತಿಳ್ಕೊಂಡಿರ್ಬೇಕು. ಸೊ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಹೈ ಸ್ಪೀಡ್, ಹೈ ಸ್ಟೋರೇಜ್, ಹೈ ಪವರ್ ಯೂಸೇಜ್. ಸೊ ಇವು 4ರಲ್ಲಿ ಯಾವುದು ಕ್ಯಾರೆಕ್ಟರಿಸ್ಟಿಕ್ಸ್ ಅಲ್ಲ ಅಂತ ಕೇಳಿದ್ದಾರೆ. ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ನಾಟ್, ನಾವು ನೋಡ್ಕೋಬೇಕು, ತುಂಬ ಇಂಪಾರ್ಟೆಂಟ್. ನಾಟ್ ಕೊಟ್ಟಿದ್ದಾರಾ ಇಲ್ಲ ಅಂತ. ನಾಟ್ ದ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಅ 5th ಜನರೇಷನ್ ಆಫ್ ಅ ಕಂಪ್ಯೂಟರ್. ಇವಾಗ ಒಂದೊಂದೇ ನೋಡ್ತಾ ಹೋಗೋಣ, ಯಾವ್ಯಾವ ಜನರೇಷನ್ ಅಲ್ಲಿ ನಾವು ಏನೇನು ಯೂಸ್ ಮಾಡ್ತೀವಿ ಅಂತ. ಫಸ್ಟ್ 5th ನೋಡ್ಬಿಡೋಣ. ಸೊ 5th ಅಲ್ಲಿ ನಾವು ಏನು ಯೂಸ್ ಮಾಡ್ತೀವಿ? ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಏನೇನು ಕ್ಯಾರೆಕ್ಟರಿಸ್ಟಿಕ್ಸ್ ಇದೆ 5th ಜನರೇಷನ್ ಆಫ್ ಅ ಕಂಪ್ಯೂಟರ್ ಅಂದರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂದರೆ ದೀಸ್ ಕಂಪ್ಯೂಟರ್ ಡಿಸೈನ್ ಟು ಲರ್ನ್ ಅ ಹ್ಯೂಮನ್ ಅಂಡ್ ಮೇಕ್ ಅ ಡಿಸಿಷನ್ ಇಂಡಿಪೆಂಡೆಂಟ್ಲಿ. ಇಲ್ಲಿ ಎ ಐ ಅನ್ನೋದನ್ನ ನಾವು ಯೂಸ್ ಮಾಡಿರ್ತೀವಿ. ಸೊ ಹ್ಯೂಮನ್ ಕ್ಯಾನ್ ಮೇಕ್ ಅ ಡಿಸಿಷನ್ ಇಂಡಿಪೆಂಡೆಂಟ್ಲಿ. ನೆಕ್ಸ್ಟ್ ಹೈ ಸ್ಪೀಡ್.
Here uses multiple processors working simultaneously to increase the speed. ಇಲ್ಲಿ ಹೈ ಸ್ಪೀಡ್ ಇರುತ್ತೆ. ನೆಕ್ಸ್ಟ್ ಹೈ ಸ್ಟೋರೇಜ್ ಅಂದರೆ ದೇ ಹ್ಯಾವ್ ಅ ಹೈ ಕೆಪಾಸಿಟಿ ಸ್ಟೋರೇಜ್ ಯೂನಿಟ್. ಇಲ್ಲಿ ಕೆಪಾಸಿಟಿ ಏನಾಗಿರುತ್ತೆ, ಜಾಸ್ತಿ ಇರುತ್ತೆ, ಹೈ ಕೆಪಾಸಿಟಿ ಇರುತ್ತೆ ಇಲ್ಲಿ ಫಿಫ್ತ್ ಜನರೇಷನ್ ಆಫ್ ಕಂಪ್ಯೂಟರಲ್ಲಿ. ನೆಕ್ಸ್ಟ್ ಕನ್ಸ್ಯೂಮ್ ಲೆಸ್ ಪವರ್. ಇಲ್ಲಿ ಕಡಿಮೆ ಪವರ್ನ ಯೂಸ್ ಮಾಡ್ತೀವಿ. ಬಟ್ ಇವ್ರೇನು ಕೇಳಿದ್ದಾರೆ, ಹೈ ಪವರ್ ಯೂಸೇಜ್. ಯಾವುದು ಅಲ್ಲ ಅಂತಂದ್ರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸು ಫಿಫ್ತ್ ಜನರೇಷನ್ನು ಹೌದು, ಫಸ್ಟ್ ಒನ್ನು. ನೆಕ್ಸ್ಟು ಹೈ ಸ್ಪೀಡ್ ಯೂಸ್ ಮಾಡಿರ್ತೀವಿ, ಇದು ಕೂಡ ಹೌದು. ನೆಕ್ಸ್ಟು ಹೈ ಸ್ಟೋರೇಜ್, ಹೌದು, ಇಲ್ಲಿ ಕೆಪಾಸಿಟಿ ಆಫ್ ಸ್ಟೋರೇಜ್ ಯೂನಿಟು ಹೈ ಇರುತ್ತೆ. ಬಟ್ ಹೈ ಪವರ್ ಕನ್ಸ್ಯೂಮ್ ಅಂತ ಕೊಟ್ಟಿದ್ದಾರೆ ಇವರು. ಹೈ ಪವರ್ ಕನ್ಸ್ಯೂಮ್ ಇದೆನಾ? ನೋ. ಕನ್ಸ್ಯೂಮ್ ಲೆಸ್ ಪವರ್, ಕಡಿಮೆ ಪವರ್ನ ಇದು ಕನ್ಸ್ಯೂಮ್ ಮಾಡುತ್ತೆ. ಬಟ್ ಇವರು ಹೈ ಪವರ್ ಕೇಳಿದ್ದಾರೆ, ಇದು ಅಲ್ಲ. ಯಾವುದು ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಎ ಫಿಫ್ತ್ ಜನರೇಷನ್ ಆಫ್ ಕಂಪ್ಯೂಟರ್ ಅಲ್ಲ ಅಂತ ಕೇಳಿದ್ದಾರೆ, ಯಾವುದು? ಡಿ ಓನ್ಲಿ. ಇನ್ಸ್ಟೆಡ್ ಆಫ್ ಹೈ ಪವರ್ ಯೂಸೇಜು ಲೋ ಪವರ್ ಯೂಸೇಜ್ನ ಇದು ಕನ್ಸ್ಯೂಮ್ ಮಾಡುತ್ತೆ. ಲೋ ಪವರ್ ಯೂಸೇಜ್, ಅರ್ಥ ಆಯ್ತಲ್ವಾ? ಓನ್ಲಿ ಡಿ. ಸೊ ಇವಾಗ ಒಂದೊಂದೇ ಜನರೇಷನಲ್ಲಿ ಏನೇನು ಕ್ಯಾರೆಕ್ಟರಿಸ್ಟಿಕ್ಸ್ ಇದೆ ಅಂತ ನೋಡ್ತಾ ಹೋಗೋಣ. ಸೊ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಅ ಫಸ್ಟ್ ಜನರೇಷನ್. ಸೊ ಫಸ್ಟ್ ಜನರೇಷನ್ ಕ್ಯಾರೆಕ್ಟರಿಸ್ಟಿಕ್ಸ್ ಏನಿದೆ? ಸೈಜ್ ಯಾವ ರೀತಿ ಇದೆ ಫಸ್ಟ್ ಜನರೇಷನ್ ಆಫ್ ಕಂಪ್ಯೂಟರಲ್ಲಿ? ಅಕ್ಯುಪೈಯಿಂಗ್ ಎಂಟೈರ್ ರೂಮ್ ಅಂತಂದರೆ ಸೈಜು ದೊಡ್ಡದಾಗಿರುತ್ತೆ, ಎಂಟೈರ್ ರೂಮ್ನ ಇದು ಅಕ್ಯುಪೈ ಮಾಡ್ಕೊಳ್ಳುತ್ತೆ. ಸೊ ಲಾರ್ಜ್ ಸೈಜ್ ಆಫ್ ಅ ಕಂಪ್ಯೂಟರ್ನ ಇಲ್ಲಿ ಯೂಸ್ ಮಾಡಿರ್ತಾರೆ ಫಸ್ಟ್ ಜನರೇಷನ್ ಆಫ್ ಕಂಪ್ಯೂಟರಲ್ಲಿ. ನೆಕ್ಸ್ಟ್ ಪರ್ಫಾರ್ಮೆನ್ಸ್. ಸೊ ಪರ್ಫಾರ್ಮೆನ್ಸ್ ಯಾವ ರೀತಿ ಇರುತ್ತೆ? ವೆರಿ ಸ್ಲೋ ಪ್ರೊಸೆಸಿಂಗ್ ಸ್ಪೀಡ್ ಅಂತಂದರೆ ಹೈ ಸ್ಪೀಡ್ ಇರಲ್ಲ, ಇಲ್ಲಿ ಲೋ ಸ್ಪೀಡ್ನ ನಾವು ಯೂಸ್ ಮಾಡಿರ್ತೀವಿ. ಎಲ್ಲಿ? ಫಸ್ಟ್ ಜನರೇಷನ್ ಆಫ್ ಕಂಪ್ಯೂಟರಲ್ಲಿ ಲೋ ಸ್ಪೀಡ್ ಇರುತ್ತೆ. ನೆಕ್ಸ್ಟ್ ಕನ್ಸ್ಯೂಮ್ಡ್ ಹ್ಯೂಜ್ ಅಮೌಂಟ್. ಸಾರಿ, ಇದು ಅಮೌಂಟ್ ಆಗಬೇಕಿತ್ತು. ಇಲ್ಲಿ ಏನಾಗಿರುತ್ತೆ? ಕನ್ಸ್ಯೂಮ್ಡ್ ಹೈ ಅಮೌಂಟ್ ಆಫ್ ಎಲೆಕ್ಟ್ರಿಸಿಟಿ ಅಂತಂದ್ರೆ ಕನ್ಸ್ಯೂಮಿಂಗ್ ಹೈ ಪವರ್, ಜಾಸ್ತಿ ಪವರ್ನ ಇಲ್ಲಿ ಕನ್ಸ್ಯೂಮ್ ಮಾಡ್ತಿರುತ್ತೆ ಫಸ್ಟ್ ಜನರೇಷನ್ ಆಫ್ ಕಂಪ್ಯೂಟರ್. ಯಾಕೆ? ಇಲ್ಲಿ ಸೈಜ್ ದೊಡ್ಡದಿರೋದ್ರಿಂದ ಕಡಿಮೆ ಸ್ಪೀಡ್ ಇರುತ್ತೆ, ಬಟ್ ಪವರು ಹೆಚ್ಚಿಗೆ ಯೂಸ್ ಮಾಡ್ತಿರ್ತಾರೆ. ನೆಕ್ಸ್ಟ್ ವೆರಿ ಎಕ್ಸ್ಪೆನ್ಸಿವ್. ಇಲ್ಲಿ ಕಂಪ್ಯೂಟರ್ ಏನಾಗಿರುತ್ತೆ? ವೆರಿ ಎಕ್ಸ್ಪೆನ್ಸಿವ್ ಆಗಿರುತ್ತೆ. ಸೊ ಅರ್ಥ ಆಯ್ತಲ್ವಾ? ಫಸ್ಟ್ ಜನರೇಷನ್ ಆಫ್ ಕಂಪ್ಯೂಟರ್ ಕ್ಯಾರೆಕ್ಟರಿಸ್ಟಿಕ್ಸ್ ಏನು? ಸೈಜ್ ಅಂದರೆ ಲಾರ್ಜ್ ಸೈಜ್ ಆಫ್ ಕಂಪ್ಯೂಟರ್ ಆರ್ ಯೂಸ್ಡ್ ಇನ್ ಅ ಫಸ್ಟ್ ಜನರೇಷನ್ ಆಫ್ ಅ ಕಂಪ್ಯೂಟರ್. ಪರ್ಫಾರ್ಮೆನ್ಸ್ ಅಂತಂದರೆ ವೆರಿ ಲೋ ಸ್ಪೀಡ್ನ ಪ್ರೊಸೆಸಿಂಗ್ ಆಗಿರುತ್ತೆ. ಇಲ್ಲಿ ಕನ್ಸ್ಯೂಮ್ ಲಾರ್ಜ್ ಅಮೌಂಟ್ ಆಫ್ ಅಥವಾ ಹೈ ಅಮೌಂಟ್ ಆಫ್ ಎಲೆಕ್ಟ್ರಿಸಿಟಿ. ನೆಕ್ಸ್ಟು ಕಾಸ್ಟ್ ಈಸ್ ವೆರಿ ಎಕ್ಸ್ಪೆನ್ಸಿವ್. ಸೊ ನೆಕ್ಸ್ಟ್ ಸೆಕೆಂಡ್ ಜನರೇಷನ್ ಆಫ್ ಅ ಕಂಪ್ಯೂಟರ್. ಸೊ ಸೆಕೆಂಡ್ ಜನರೇಷನ್ದು ಕ್ಯಾರೆಕ್ಟರಿಸ್ಟಿಕ್ಸ್ ಏನು? ದೇವರ್ ಫಾಸ್ಟರ್. ಕಂಪ್ಯೂಟರ್ ಪರ್ಫಾರ್ಮೆನ್ಸ್ ಯಾವ ರೀತಿ ಇರುತ್ತೆ? ಫಾಸ್ಟ್ ಇರುತ್ತೆ, ಲೆಸ್ ಅಮೌಂಟ್ ಆಫ್ ಹೀಟ್. ಸಾರಿ, ಇದು ಅಮೌಂಟ್ ಆಗಬೇಕಿತ್ತು. ಲೆಸ್ ಅಮೌಂಟ್ ಆಫ್ ಹೀಟ್ ಕನ್ಸ್ಯೂಮ್. ನೆಕ್ಸ್ಟ್ ಇಯರ್ ಇನ್ ಸೆಕೆಂಡ್ ಜನರೇಷನ್ ಆಫ್ ಅ ಕಂಪ್ಯೂಟರ್ ವಿ ಯೂಸ್ ಅ ಟ್ರಾನ್ಸಿಸ್ಟರ್. ಟ್ರಾನ್ಸಿಸ್ಟರ್ನ ನಾವು ಯೂಸ್ ಮಾಡಿರ್ತೀವಿ. ನೆಕ್ಸ್ಟ್ ಸ್ಪೀಡ್ ಯಾವ ರೀತಿ ಇರುತ್ತೆ? ಹೈ ಸ್ಪೀಡ್. ಥರ್ಡ್ ಜನರೇಷನ್ ಆಫ್ ಅ ಕಂಪ್ಯೂಟರ್ ಕನ್ಸ್ಯೂಮ್ ಅ ಲೆಸ್ ಪವರ್. ಲೆಸ್ ಪವರ್ನ ಕನ್ಸ್ಯೂಮ್ ಮಾಡ್ತಿರ್ತೀವಿ, ಅಂದರೆ ಮಾಡ್ತಿರುತ್ತೆ ಕಂಪ್ಯೂಟರು. ಇಯರ್ ಇನ್ ಅ ಥರ್ಡ್ ಜನರೇಷನ್ ಆಫ್ ಅ ಕಂಪ್ಯೂಟರ್ ಇಂಟಿಗ್ರೇಟೆಡ್ ಚಿಪ್ಸ್ನ ನಾವು ಯೂಸ್ ಮಾಡಿರ್ತೀವಿ. ನೆಕ್ಸ್ಟ್ ಕಂಪ್ಯೂಟರ್ ಸೈಜ್ ಯಾವ ರೀತಿ ಇರುತ್ತೆ? ಸ್ಮಾಲ್ ಇರುತ್ತೆ, ಬಟ್ ಫಾಸ್ಟ್ ಇರುತ್ತೆ. ನೆಕ್ಸ್ಟು ಇಯರ್ ಕನ್ಸ್ಯೂಮ್ ಅ ಲೆಸ್ ಪವರ್, ಲೆಸ್ ಹೀಟು ಇರುತ್ತೆ. ನೆಕ್ಸ್ಟ್ ಫೋರ್ತ್ ಜನರೇಷನ್ ಆಫ್ ಅ ಕಂಪ್ಯೂಟರ್ ಸ್ಮಾಲರ್ ಸೈಜ್ ಆಫ್ ಅ ಕಂಪ್ಯೂಟರ್ is small and a high speed, lower power consumption, and here in a fourth generation of a computer microprocessor are used. ಸೊ ಅರ್ಥ ಆಯ್ತಲ್ವಾ? ಎಲ್ಲ ಜನರೇಷನ್ ಆಫ್ ಕಂಪ್ಯೂಟರ್ ಕ್ಯಾರೆಕ್ಟರಿಸ್ಟಿಕ್ಸ್ ಗೊತ್ತಿರಬೇಕು, ಮತ್ತು ಯಾವ ಜನರೇಷನಲ್ಲಿ ಏನನ್ನ ಯೂಸ್ ಮಾಡ್ತೀವಿ ಅಂತ ಗೊತ್ತಿದ್ರೆ ನಾವು ಈಸಿಯಾಗಿ ಆನ್ಸರ್ ಮಾಡ್ಬೋದು. ಸೊ ಈ ಕ್ವಶನಿಗೆ ಓನ್ಲಿ ಡಿ ಅಂದರೆ ಹೈ ಪವರ್ ಯೂಸೇಜ್ ಅಲ್ಲ, ಲೋ ಪವರ್ ಯೂಸೇಜ್. ಎಲ್ಲಿ? ಫಿಫ್ತ್ ಜನರೇಷನಲ್ಲಿ. ಸೊ 73ಗೆ ಕರೆಕ್ಟ್ ಆಪ್ಷನ್ ಬಂದು ಆಪ್ಷನ್
ಡಿ ಅಂದರೆ 4. ಅರೇಂಜ್ ದ ಫಾಲೋಯಿಂಗ್ ಇನ್ ಅ ಡಿಕ್ರೀಸಿಂಗ್ ಆರ್ಡರ್ ಆಫ್ ಅ ಸೈಜ್ ಆಫ್ ಅ ಕಂಪ್ಯೂಟರ್. ಅಂದರೆ ಕಂಪ್ಯೂಟರ್ ಸೈಜ್ನ ಡಿಕ್ರೀಸಿಂಗ್ ಆರ್ಡರ್ ಅಂತಂದರೆ ಟು ಅರೇಂಜ್ ದ ಕಂಪ್ಯೂಟರ್ ಇನ್ ಅ ಡಿಕ್ರೀಸಿಂಗ್ ಆರ್ಡರ್ ಆಫ್ ಅ ಸೈಜ್ ಅಂದರೆ ಲಾರ್ಜೆಸ್ಟ್ ಇಂದ ಸ್ಮಾಲೆಸ್ಟಿಗೆ ಅರೇಂಜ್ ಮಾಡಿ ಅಂತ ಕೇಳಿದ್ದಾರೆ. ಸೊ ಪ್ಲಾಮ್ಟಾಪ್, ಲ್ಯಾಪ್ಟಾಪ್, ನೋಟ್ಬುಕ್, ಡೆಸ್ಕ್ಟಾಪ್. ಲ್ಯಾಪ್ಟಾಪ್, ನೋಟ್ಬುಕ್, ಪ್ಲಾಮ್ಟಾಪ್, ಡೆಸ್ಕ್ಟಾಪ್. ಡೆಸ್ಕ್ಟಾಪ್, ಪ್ಲಾಮ್ಟಾಪ್, ನೋಟ್ಬುಕ್, ಲ್ಯಾಪ್ಟಾಪ್. ಡೆಸ್ಕ್ಟಾಪ್, ಲ್ಯಾಪ್ಟಾಪ್, ನೋಟ್ಬುಕ್, ಪ್ಲಾಮ್ಟಾಪ್. ಸೊ ಇದನ್ನು ನಾವು ಲಾರ್ಜೆಸ್ಟ್ ಇಂದ ಅಂದರೆ ದೊಡ್ಡದ್ರಿಂದ ಸಣ್ಣದು ಅಂದರೆ ಡಿಕ್ರೀಸಿಂಗ್ ಆರ್ಡರಲ್ಲಿ ನಾವು ಇದನ್ನು ಅರೇಂಜ್ ಮಾಡಬೇಕು. ಫಸ್ಟ್ ಯಾವ್ದು ಬರುತ್ತೆ? ಫಸ್ಟು ಡೆಸ್ಕ್ಟಾಪ್ ಬರುತ್ತೆ. ಯಾಕೆ? ಬಿಕಾಸ್ ಇಟ್ ಈಸ್ ಅ ಲಾರ್ಜ್ ಅಮಾಂಗ್ ದ ಗಿವನ್ ಆಪ್ಷನ್. ಇಲ್ಲಿ ಕೊಟ್ಟಿರೋದ್ರಲ್ಲಿ ಡೆಸ್ಕ್ಟಾಪ್ನ ನಾವು ದೊಡ್ಡದಾಗಿ ಇರುತ್ತೆ. ಅದು ಡೆಸ್ಕ್ಟಾಪ್ ಅನ್ನೋದು ಅಂದರೆ ಕಂಪೇರ್ ಟು ಗಿವನ್ ಆಪ್ಷನ್ ಅಂದರೆ ಲ್ಯಾಪ್ಟಾಪು, ನೋಟ್ಬುಕ್ಕು, ಪ್ಲಾಮ್ಟಾಪಿಗೆ ಕಂಪೇರ್ ಮಾಡಿದರೆ ಈ ಡೆಸ್ಕ್ಟಾಪು ದೊಡ್ಡದಾಗಿದೆ. ಸೊ ಫಸ್ಟು ಡೆಸ್ಕ್ಟಾಪ್ ಬರುತ್ತೆ. ನೆಕ್ಸ್ಟ್ ಏನು ಬರುತ್ತೆ? ಲ್ಯಾಪ್ಟಾಪ್ ಬರುತ್ತೆ. ಅಂದರೆ ಲ್ಯಾಪ್ಟಾಪ್ ಅಂದರೆ ಪೋರ್ಟೇಬಲ್ ಕಂಪ್ಯೂಟರ್ ಸ್ಮಾಲರ್ ದೆನ್ ದ ಡೆಸ್ಕ್ಟಾಪ್ ಬಟ್ ಲಾರ್ಜರ್ ದೆನ್ ದ ನೋಟ್ಬುಕ್. ನೆಕ್ಸ್ಟ್ ಥರ್ಡ್ ಒನ್ ಯಾವುದು? ನೋಟ್ಬುಕ್. ಅಂದರೆ ಅ ಸ್ಮಾಲರ್ ಅಂಡ್ ಲೈಟರ್ ವರ್ಷನ್ ಆಫ್ ಅ ಲ್ಯಾಪ್ಟಾಪ್. ಇದನ್ನು ಲೈಟರ್ ವರ್ಷನ್ ಆಫ್ ಅ ಲ್ಯಾಪ್ಟಾಪ್ ಥರ ಇರುತ್ತೆ ಇದು ನೋಟ್ಬುಕ್ ಅನ್ನೋದು. ನೆಕ್ಸ್ಟ್ ಯಾವ್ದು ಬರುತ್ತೆ? ಪ್ಲಾಮ್ಟಾಪ್ ಅಂತ ಬರುತ್ತೆ. ಸೊ ಆಯ್ತಲ್ಲ, ಡಿಕ್ರೀಸಿಂಗ್ ಅಂದರೆ ಹೈಯೆಸ್ಟಿಂದ ಲೋಯೆಸ್ಟ್ವರೆಗೂ ನಾವು ಅರೇಂಜ್ ಮಾಡಿದ್ದೀವಿ. ಡೆಸ್ಕ್ಟಾಪ್, ಲ್ಯಾಪ್ಟಾಪ್, ನೋಟ್ಬುಕ್ ಅಂಡ್ ಪ್ಲಾಮ್ಟಾಪ್. ಸೊ ಎಲ್ಲಿದೆ ಆಪ್ಷನ್ 4 ಇದೆ. ಡೆಸ್ಕ್ಟಾಪ್, ಲ್ಯಾಪ್ಟಾಪ್, ನೋಟ್ಬುಕ್ ಅಂಡ್ ಪ್ಲಾಮ್ಟಾಪ್. ಸೊ ನೆಕ್ಸ್ಟು ಕ್ಲಾಸಿಫಿಕೇಶನ್ ಆಫ್ ಕಂಪ್ಯೂಟರ್ ನಿಮಗೆ ಗೊತ್ತಿರಬೇಕು. ಯಾವ್ಯಾವ ಟೈಪ್ಸಲ್ಲಿ ನಾವು ಯಾವ್ಯಾವ ಕಂಪ್ಯೂಟರ್ನ ನೋಡ್ತೀವಿ. ಕ್ಲಾಸಿಫಿಕೇಶನ್ ಆಫ್ ಕಂಪ್ಯೂಟರ್. ಸೊ ಕ್ಲಾಸಿಫಿಕೇಶನ್ ಆಫ್ ಕಂಪ್ಯೂಟರ್ ಅಂತ ಬಂದರೆ ಬೇಸ್ಡ್ ಆನ್ ಅ ಸೈಜ್, ಬೇಸ್ಡ್ ಆನ್ ಅ ವರ್ಕ್ ಅಂಡ್ ಬೇಸ್ಡ್ ಆನ್ ಅ ಪರ್ಪೋಸ್ ಅಂತ ಬರುತ್ತೆ. ಸೊ ಬೇಸ್ಡ್ ಆನ್ ಅ ಸೈಜಲ್ಲಿ ಯಾವ್ಯಾವ ಟೈಪ್ ಬರುತ್ತೆ? ಮೈಕ್ರೋ ಕಂಪ್ಯೂಟರ್, ಮಿನಿ ಕಂಪ್ಯೂಟರ್, ಮೇನ್ ಫ್ರೇಮ್ ಕಂಪ್ಯೂಟರ್ ಅಂಡ್ ಸೂಪರ್ ಕಂಪ್ಯೂಟರ್. ನೆಕ್ಸ್ಟ್ ಬೇಸ್ಡ್ ಆನ್ ಅ ವರ್ಕ್, ಸೊ ಅನಲಾಗ್, ಹೈಬ್ರಿಡ್ ಅಂಡ್ ಡಿಜಿಟಲ್. ಸೊ ಬೇಸ್ಡ್ ಆನ್ ಪರ್ಪೋಸ್ ಅಂತ ಬಂದರೆ ಜನರಲ್ ಪರ್ಪೋಸ್ ಅಂಡ್ ಸ್ಪೆಷಲ್ ಪರ್ಪೋಸ್. ಕ್ಲಾಸಿಫಿಕೇಶನ್ ಆಫ್ ಅ ಕಂಪ್ಯೂಟರ್ ಕ್ಲಾಸಿಫೈಡ್ ಇಂಟು 3 types based on a size, based on a work and based on a purpose. ಬೇಸ್ಡ್ ಆನ್ ಅ ಸೈಜಲ್ಲಿ ಮೈಕ್ರೋ, ಮಿನಿ, ಮೇನ್ ಫ್ರೇಮ್ ಅಂಡ್ ಸೂಪರ್ ಕಂಪ್ಯೂಟರ್. ಬೇಸ್ಡ್ ಆನ್ ಅ ವರ್ಕ್ ಅನಲಾಗ್, ಡಿಜಿಟಲ್ ಅಂಡ್ ಹೈಬ್ರಿಡ್. ಬೇಸ್ಡ್ ಆನ್ ಅ ಪರ್ಪೋಸ್ ಅಂತ ಬಂದರೆ ಜನರಲ್ ಪರ್ಪೋಸ್, ಸ್ಪೆಷಲ್ ಪರ್ಪೋಸ್ ಅಂತ ಬರುತ್ತೆ. ಸೊ ದೀಸ್ ಆರ್ ಆಲ್ ಅ ಕ್ಲಾಸಿಫಿಕೇಶನ್ ಆಫ್ ಅ ಕಂಪ್ಯೂಟರ್ಸ್. ನೆಕ್ಸ್ಟ್ ಕ್ವಶನ್, ಸ್ಟೇಟ್ ವೆದರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ಆರ್ ಟ್ರೂ ಆರ್ ಫಾಲ್ಸ್ ವಿತ್ ರೆಸ್ಪೆಕ್ಟ್ ಟು MS ವರ್ಡ್ ಫೀಚರ್ಸ್. ಅಂದರೆ ಟ್ರೂ ಕೊಟ್ಟಿರೋ ಸ್ಟೇಟ್ಮೆಂಟು ಟ್ರೂನ ಅಥವಾ ಫಾಲ್ಸ್ನ ಅಂತ ಕೇಳಿದ್ದಾರೆ ಬೇಸ್ಡ್ ಆನ್ MS ವರ್ಡ್ ಫೀಚರ್ಸ್ ಮೇಲೆ. ಸೊ ಯೂಸಿಂಗ್ ಹೈಪರ್ ಲಿಂಕ್ಸ್ ಈಸ್ ಅಲೋಡ್ ಇನ್ MS ವರ್ಡ್. ಡಿಜಿಟಲ್ ಸಿಗ್ನೇಚರ್ ಈಸ್ ಅಲೋಡ್ ಇನ್ MS ವರ್ಡ್. ಸೊ ಹೈಪರ್ ಲಿಂಕ್ಸ್ನ ನಾವು MS ವರ್ಡಲ್ಲಿ ಯೂಸ್ ಮಾಡ್ತೀವ? ಎಸ್, ವಿ ಯೂಸ್ ಅ ಹೈಪರ್ ಲಿಂಕ್ಸ್ ಇನ್ MS ವರ್ಡ್. MS ವರ್ಡ್ನ ನಾವು ಹೈಪರ್ ಲಿಂಕ್ನ ನಾವು MS ವರ್ಡಲ್ಲಿ ಯೂಸ್ ಮಾಡ್ತೀವಿ. ಸೊ ಡಿಜಿಟಲ್ ಸಿಗ್ನೇಚರ್ನ ನಾವು MS ವರ್ಡಲ್ಲಿ ಯೂಸ್ ಮಾಡ್ತೀವ? ಎಸ್, ಆ್ಯಡಿಂಗ್ ಅ ಡಿಜಿಟಲ್ ಸಿಗ್ನಲ್ಸ್ ಈಸ್ ಆಲ್ಸೋ ಯೂಸ್ಡ್ ಇನ್ MS ವರ್ಡ್. ಸೊ ಯಾವ ರೀತಿ ನಾವು ಡಿಜಿಟಲ್ ಸಿಗ್ನೇಚರ್ನ ಯೂಸ್ ಮಾಡ್ತೀವಿ ಅಂತಂದರೆ ಗೋ ಟು ಇನ್ಸರ್ಟ್ ಮೆನಿಗೆ ಹೋಗಿ ಆ್ಯಂಡ್ ಸೆಲೆಕ್ಟ್ ಟೆಕ್ಸ್ಟ್ ಗ್ರೂಪ್ ಅಂತ ಬರುತ್ತೆ. ಇನ್ಸರ್ಟ್ ಮೆನಿಗೆ ಹೋಗಿ ಅಲ್ಲಿ ಟೆಕ್ಸ್ಟ್ ಬರುತ್ತೆ, ಟೆಕ್ಸ್ಟ್ ಗ್ರೂಪ್ ಅಂತ. ಅಲ್ಲಿ ನಾವು ಟೆಕ್ಸ್ಟ್ ಗ್ರೂಪ್ನ ಸೆಲೆಕ್ಟ್ ಮಾಡಿದರೆ ಅಲ್ಲಿ ಸಿಗ್ನೇಚರ್ ಲೈನ್ ಅಂತ ಬರುತ್ತೆ. ಸೊ ಅಲ್ಲಿ ಸಿಗ್ನೇಚರ್ ಲೈನ್ ಅಂತ ಕೊಟ್ಟರೆ ನಾವು ಎಲ್ಲಿ ಫಸ್ಟು ನಾವು ಇನ್ಸರ್ಟಿಗೆ ಹೋಗಿ ಅಲ್ಲಿ ಸೆಲೆಕ್ಟ್ ಟೆಕ್ಸ್ಟ್ ಅಂತಂದರೆ ನಮ್ಮ ಡಾಕ್ಯುಮೆಂಟಲ್ಲಿ ಎಲ್ಲಿ ನಮ್ಮದು ಡಿಜಿಟಲ್ ಸಿಗ್ನೇಚರ್ ಬರಬೇಕು ಅಂತ ನೋಡಬೇಕು.
ಫಾರ್ ಎಕ್ಸಾಂಪಲ್ ಇದು ನಮ್ಮದು ಡಾಕ್ಯುಮೆಂಟ್ ಅಂತ ಅಂದರೆ ಇಲ್ಲಿ ಮೆನುಸ್ ಇರ್ತವೆ. ಫಸ್ಟ್ ಇನ್ಸರ್ಟ್ ಮೆನುಗೆ ಹೋಗ್ಬೇಕು. ಇಲ್ಲಿ ಏನಾದರೂ ಟೈಪ್ ಮಾಡಿರ್ತೀವಿ, ನಮಗೆ ಇಲ್ಲಿ ಡಿಜಿಟಲ್ ಸಿಗ್ನೇಚರ್ ಬೇಕು ಅಂತಂದರೆ ಇನ್ಸರ್ಟ್ ಮೆನುಗೆ ಹೋಗಿ ಅಲ್ಲಿ ಸೆಲೆಕ್ಟ್ ಟೆಕ್ಸ್ಟ್ ಗ್ರೂಪ್, ನಮಗೆ ಎಲ್ಲಿ ಬೇಕು ಆ ಡಿಜಿಟಲ್ ಅಲ್ಲಿ ಕ್ಲಿಕ್ ಮಾಡಿರ್ಬೇಕು. ನೆಕ್ಸ್ಟ್ ಅಲ್ಲಿ ಟೆಕ್ಸ್ಟ್ ಗ್ರೂಪಿಗೆ ಹೋಗಿ ಅಲ್ಲಿ ಸಿಗ್ನೇಚರ್ ಲೈನ್ ಕೊಟ್ಟರೆ, ಒಂದು ವೇಳೆ ಗ್ಯಾಲರಿಯಲ್ಲಿ ಏನಾದರೂ ಸಿಸ್ಟಮಲ್ಲಿ ಏನಾದರೂ ಫೈಲ್ ಆಗಿ ನಿಮ್ಮ ಸಿಗ್ನೇಚರ್ ಏನಾದರೂ ಫೋಟೋ ಫೈಲ್ ಆಗಿ ಇದ್ದರೆ ಅದನ್ನ ಸೆಲೆಕ್ಟ್ ಮಾಡಿದರೆ ನಿಮಗೆ ಇಮಿಡಿಯೇಟ್ ಆಗಿ ಇಲ್ಲಿ ನಿಮ್ಮ ಸಿಗ್ನೇಚರ್ ಬರುತ್ತೆ. ಸೊ ಅರ್ಥ ಆಯ್ತಲ್ವಾ ಯಾವ ರೀತಿ ನಾವು ಡಿಜಿಟಲ್ ಸಿಗ್ನೇಚರ್ನ ಅಲೋ ಮಾಡಬೇಕು ಅಂತಂದರೆ, ಇನ್ಸರ್ಟಿಗೆ ಹೋಗಿ ಅಲ್ಲಿ ಸೆಲೆಕ್ಟ್ ಅ ಇಮೇಜ್ ಅಥವಾ ಸೆಲೆಕ್ಟ್ ಟೆಕ್ಸ್ಟ್ ಗ್ರೂಪಿಗೆ ಹೋದರೆ ನಿಮ್ಮ ಡೆಸ್ಕ್ಟಾಪಲ್ಲಿ ಅಥವಾ ನಿಮ್ಮ ಸಿಸ್ಟಮಲ್ಲಿ ಫೈಲ್ ಆಗಿ ನಿಮ್ಮ ಸಿಗ್ನೇಚರ್ ಇಮೇಜ್ ಫೈಲ್ ಆಗಿದ್ರೆ ಸೇವ್ ಆಗಿದ್ರೆ ಅದನ್ನ ಸೆಲೆಕ್ಟ್ ಮಾಡಿದರೆ ಈಸಿಯಾಗಿ ಅದು ಇಲ್ಲಿ ಬರುತ್ತೆ ನಿಮ್ಮ ಡಾಕ್ಯುಮೆಂಟ್ಗೆ. ಸೊ ಈ ರೀತಿ ನಾವು ಡಿಜಿಟಲ್ ಸಿಗ್ನೇಚರ್ನ ಆ್ಯಡ್ ಮಾಡ್ತೀವಿ. ಸೊ ಇದು ಕೂಡ MS ವರ್ಡಲ್ಲಿ ಬರುತ್ತೆ. ಸೊ ಎರಡು ಟ್ರೂ ಇದ್ದಾವೆ. ಹೈಪರ್ ಲಿಂಕ್ ಕೂಡ ನಾವು MS ವರ್ಡಲ್ಲಿ ಯೂಸ್ ಮಾಡ್ತೀವಿ, ಡಿಜಿಟಲ್ ಸಿಗ್ನೇಚರ್ ಕೂಡ ಯೂಸ್ ಮಾಡ್ತೀವಿ. ಸೊ ಎರಡು ಟ್ರೂ ಇರೋ ಆಪ್ಷನ್ ಯಾವುದು? ಆಪ್ಷನ್ 1 ಅಂದರೆ ಟ್ರೂ A ಕೂಡ ಟ್ರೂ, B ಕೂಡ ಟ್ರೂ. ಸೊ ವಾಟ್ ಆರ್ ದ ಫೀಚರ್ಸ್ ಆಫ್ MS ವರ್ಡ್? ಸೊ MS ವರ್ಡಲ್ಲಿ ಯಾವ್ಯಾವ ಫೀಚರ್ಸ್ ಬರುತ್ತೆ? ಸೊ MS ವರ್ಡಲ್ಲಿ ಯಾವ್ಯಾವ ಫೀಚರ್ಸ್ ಬರುತ್ತೆ ಅಂತಂದರೆ, ಸೊ MS ವರ್ಡಲ್ಲಿ ಯಾವ್ಯಾವ ಫೀಚರ್ಸ್ ಬರುತ್ತೆ, ಯಾವ್ಯಾವ ಮೆನುಸ್ ಬರುತ್ತೆ ಅಂತಂದರೆ, ಟೆಕ್ಸ್ಟ್ ಫಾರ್ಮೇಟಿಂಗ್ ಮೆನು ಅಂತ ಬರುತ್ತೆ. ಅಂದರೆ ಇಲ್ಲಿ ನಾವು ಎಡಿಟ್ ಮಾಡ್ಬೋದು. ಟೆಕ್ಸ್ಟ್ ಫಾರ್ಮೇಟಿಂಗ್ ಮೆನುವಲ್ಲಿ ಏನು ಬರುತ್ತೆ? ಫಾಂಟ್ ಬೋಲ್ಡ್ ಬೇಕಾ, ಇಟ್ಯಾಲಿಕ್ ಬೇಕಾ, ಅಂಡರ್ಲೈನ್ ಬೇಕಾ, ಅಥವಾ ನಾವು ಫಾಂಟ್ ಕಲರಲ್ಲಿ ಬೇಕಾ ಅನ್ನೋದನ್ನ ನಾವು ಟೆಕ್ಸ್ಟ್ ಮೆನುವಲ್ಲಿ ನೋಡ್ಬೋದು, ಅಂದರೆ ಟೆಕ್ಸ್ಟ್ ಫಾರ್ಮೇಟಿಂಗಲ್ಲಿ ನೋಡ್ಬೋದು. ನೆಕ್ಸ್ಟ್ ಸೈಜ್, ಅಂದರೆ ನಮ್ಮ ಟೆಕ್ಸ್ಟು ಯಾವ ಸೈಜಲ್ಲಿ, ಯಾವ ಫಾಂಟ್ ಸೈಜಲ್ಲಿ ಇರಬೇಕು ಅನ್ನೋದು ಕೂಡ ನಾವು ಎಲ್ಲಿ ಎಡಿಟ್ ಮಾಡ್ಬೋದು? ಟೆಕ್ಸ್ಟ್ ಫಾರ್ಮೇಟಿಂಗ್ ಅಂಡ್ ಎಡಿಟಿಂಗಲ್ಲಿ ಮಾಡ್ಬೋದು. ನೆಕ್ಸ್ಟ್ ಕಟ್, ಕಾಪಿ, ಪೇಸ್ಟ್ ಟೆಕ್ಸ್ಟ್ ಇವೆಲ್ಲ ಎಲ್ಲಿ ಬರುತ್ತೆ? ಟೆಕ್ಸ್ಟ್ ಫಾರ್ಮೇಟಿಂಗ್ ಅಂಡ್ ಎಡಿಟಿಂಗಲ್ಲಿ ಬರುತ್ತೆ. ನೆಕ್ಸ್ಟ್ ಪೇಜ್ ಲೇಔಟ್ ಅಂತ ಬರುತ್ತೆ. ಪೇಜ್ ಲೇಔಟಲ್ಲಿ ಏನು ಬರುತ್ತೆ? ಥೀಮ್ಸ್ ಆಗಿರ್ಬೋದು, ಪೇಜ್ ಸೆಟಪ್, ಅಂದರೆ ನಮ್ಮ ಡಾಕ್ಯುಮೆಂಟು ಪೇಜ್ ಸೆಟಪ್ ಮಾಡಿದ್ರೆ ಪೋರ್ಟ್ರೇಟ್ ಆಗಿರ್ಬೋದು, ಲ್ಯಾಂಡ್ಸ್ಕೇಪ್ ಅಂತ ಬರುತ್ತೆ. ಸೊ ಇದೆಲ್ಲ ಯಾವ ಮೆನುವಲ್ಲಿ ಬರುತ್ತೆ? ಪೇಜ್ ಲೇಔಟ್ ಮೆನುವಲ್ಲಿ ಬರುತ್ತೆ. ನೆಕ್ಸ್ಟ್ ಇನ್ಸರ್ಟ್ ಮೆನು ಅಂತ ಬರುತ್ತೆ. ಸೊ ಇನ್ಸರ್ಟ್ ಮೆನುವಲ್ಲಿ ಏನೇನು ನೋಡ್ಬೋದು ನಾವು ಅಂದರೆ, ಟೇಬಲ್ಸ್, ಇಲಿಸ್ಟ್ರೇಷನ್ಸ್, ಲಿಂಕ್ಸ್ ಆಗಿರ್ಬೋದು, ಅಂದರೆ ಹೈಪರ್ ಲಿಂಕ್ಸ್, ಹೆಡ್ಡರು, ಫೂಟರು, ಇವೆಲ್ಲ ನಾವು ಹೆಡ್ಡರ್, ಫೂಟರ್, ಹೈಪರ್ ಲಿಂಕ್ಸ್, ಟೇಬಲ್ ಇನ್ಸರ್ಟಿಂಗ್ ಇವನ್ನೆಲ್ಲ ಎಲ್ಲಿ ನೋಡ್ತೀವಿ? ಇನ್ಸರ್ಟ್ ಮೆನುವಲ್ಲಿ ನೋಡ್ತೀವಿ. ನೆಕ್ಸ್ಟ್ ರೆಫರೆನ್ಸ್ ಮೆನು ಅಂತ ಬರುತ್ತೆ. ಸೊ ರೆಫರೆನ್ಸ್ ಮೆನುವಲ್ಲಿ ಏನೇನು ಬರ್ತವೆ? ಟೂಲ್ಸು, ಅಂದರೆ ಫೂಟ್ ನೋಟ್ಸ್, ಅಂದರೆ ಹೆಂಡ್ ನೋಟು, ಫೂಟ್ ನೋಟು ಅಂತ ನೀವು ಕೇಳಿರ್ತೀರ. ಸೊ ಅದು ಯಾವ ಮೆನುವಲ್ಲೇ ಬರುತ್ತೆ? ರೆಫರೆನ್ಸ್ ಮೆನುವಲ್ಲೇ ಬರುತ್ತೆ. ನೆಕ್ಸ್ಟು ಬಿಬ್ಲಿಯೋಗ್ರಫಿ ಅಂತ ಬರುತ್ತೆ. ಸೊ ಅದು ಕೂಡ ರೆಫರೆನ್ಸ್ ಮೆನುವಲ್ಲಿನ ಬರುತ್ತೆ. ನೆಕ್ಸ್ಟ್ ವ್ಯೂ. ಸೊ ವ್ಯೂ ಮೆನುವಲ್ಲಿ ನಾವು ಏನೇನು ನೋಡ್ಬೋದು, ಯಾವ ಟೂಲ್ಸ್ನ ನೋಡ್ಬೋದು ಅಂತಂದರೆ, ಝೂಮ್ ಆಗಿರ್ಬೋದು ಅಥವಾ ಮ್ಯಾಕ್ರೋಸ್ ಅಂತ ಬರುತ್ತೆ. ಸೊ ಇವನ್ನೆಲ್ಲ ನಾವು ವ್ಯೂ ಮೆನುವಲ್ಲಿ ನೋಡ್ತೀವಿ. ಸೊ ಇದ್ರ ಯಾವ ಮೆನುವಲ್ಲಿ ಯಾವ ಟೂಲ್ನ ಯೂಸ್ ಮಾಡ್ತೀವಿ ಅದ್ರ ಮೇಲೆ ಕೂಡ ಕ್ವಶನ್ ಕೇಳ್ಬೋದು. ಸೊ ಇಟ್ ಈಸ್ ಇಂಪಾರ್ಟೆಂಟ್. ಅರ್ಥ ಆಯ್ತಲ್ವ? ಟೆಕ್ಸ್ಟ್ ಮೆನುವಲ್ಲಿ ನಾವು, ಅಂದರೆ ಟೆಕ್ಸ್ಟ್ ಫಾರ್ಮೇಟಿಂಗ್ ಆ್ಯಂಡ್ ಎಡಿಟಿಂಗಲ್ಲಿ ಫಾಂಟ್ ಸೈಜ್, ಫಾಂಟ್ ಕಲರ್ ಮತ್ತು ಕಟ್, ಕಾಪಿ, ಪೇಸ್ಟ್ನ ನೋಡ್ತೀವಿ. ಪೇಜ್ ಲೇಔಟಲ್ಲಿ ಪೇಜ್ ಸೆಟಪ್, ಅಂದರೆ ಲ್ಯಾಂಡ್ಸ್ಕೇಪ್ ಮತ್ತು ಪೋರ್ಟ್ರೇಟ್ ಇದನ್ನು ನೋಡ್ತೀವಿ. ಇನ್ಸರ್ಟ್ ಮೆನುವಲ್ಲಿ ಇಲಿಸ್ಟ್ರೇಷನ್, ಲಿಂಕ್ಸ್, ಹೆಡ್ಡರ್, ಫೂಟರ್. ರೆಫರೆನ್ಸ್ ಮೆನುವಲ್ಲಿ ಎಂಡ್ ನೋಟ್, ಫೂಟ್ ನೋಟ್ನ ನೋಡ್ತೀವಿ. ಸೊ ಇನ್ನೊಂದು ಬರುತ್ತೆ, ರಿವ್ಯೂ ಮೆನು ಅಂತ ಬರುತ್ತೆ. ಸೊ ರಿವ್ಯೂ ಮೆನುವಲ್ಲಿ ನಾವೇನು ನೋಡ್ತೀವಿ ಅಂತಂದರೆ, ಪ್ರೂಫಿಂಗ್ ಅಂತ ಬರುತ್ತೆ. ಅಂದರೆ ಸ್ಪೆಲ್ಲಿಂಗ್ ಚೆಕ್, ಗ್ರಾಮರ್ ಚೆಕ್ ಅಂತ ನೋಡ್ತೀವಲ್ವ. ಸೊ ಅದು ಯಾವ ಮೆನುವಲ್ಲಿ ಬರುತ್ತೆ? ರಿವ್ಯೂ ಮೆನುವಲ್ಲಿ ಬರುತ್ತೆ. ಸೊ ಅರ್ಥ ಆಯ್ತಲ್ವಾ? ಸ್ಪೆಲ್ಲಿಂಗ್ ಚೆಕ್ ಅಂಡ್ ಗ್ರಾಮರ್ ಚೆಕ್ ಯಾವ ಮೆನು? ರಿವ್ಯೂ ಮೆನು. ವ್ಯೂ ಮೆನುವಲ್ಲಿ ಝೂಮ್ ಅಂಡ್ ಮ್ಯಾಕ್ರೋಸ್. ಸೊ ಅರ್ಥ ಆಯ್ತಲ್ವಾ? ದೀಸ್ ಆರ್ ದ ಫ್ಯೂಚರ್ಸ್ ಆಫ್ MS ವರ್ಡ್. An Excel user enters June 1 date in a Excel window, then the date displayed by Excel is, ಅಂದರೆ ಎಕ್ಸೆಲ್ ಯೂಸರ್ ಏನು ಮಾಡ್ತಾನೆ? June 1 ಡೇಟ್ ಅಂತ ಎಕ್ಸೆಲಲ್ಲಿ ಎಂಟ್ರಿ ಮಾಡ್ತಾನೆ. ಸೊ ಎಂಟ್ರಿ ಮಾಡಿದಾಗ ಡೇಟು ಯಾವ ರೀತಿ ಡಿಸ್ಪ್ಲೇ ಆಗುತ್ತೆ ಅಂತ ಕೇಳಿದ್ದಾರೆ ಎಕ್ಸೆಲಲ್ಲಿ. June 1 ಆಫ್ ಅ ಕರೆಂಟ್ ಇಯರ್, 1 June ಆಫ್ ಅ ಕರೆಂಟ್ ಇಯರ್,
ಕರೆಂಟ್ ಇಯರ್ ಜೂನ್ 1 ಅಥವಾ ಕರೆಂಟ್ ಇಯರ್ 1 ಜೂನ್ ಅಂತ ಬರುತ್ತಾ? ಸೊ ಯಾವ ರೀತಿ ಬರುತ್ತೆ ಅಂತ ಕೇಳಿದ್ದಾರೆ. ಸೊ ಎಕ್ಸೆಲಲ್ಲಿ ಜೂನ್ 1 ಡೇಟ್ನ ನಾವು ಎಂಟರ್ ಮಾಡಿದರೆ ಯಾವ ರೀತಿ ಬರುತ್ತೆ? ಜೂನ್ 1 ಆಫ್ ಕರೆಂಟ್ ಇಯರ್ ಅಂದರೆ ಜೂನ್ 1 ಇದು ಯಾವ ಇಯರ್ ಇರುತ್ತೆ ಆ ಇಶ್ಯೂ ಬರುತ್ತೆ. ಸೊ ಆಪ್ಷನ್ 1 ಇಸ್ ದ ಕರೆಕ್ಟ್. ಅಂದರೆ ಜೂನ್ 1. ವೆನ್ ಅ ಯೂಸರ್ ಎಂಟರ್ಸ್ ಅ ಡೇಟ್ ಇನ್ ಅ ಫಾರ್ಮೇಟಲ್ಲಿ ಜೂನ್ 1 ಅಂತ ಕ್ಲಿಕ್ ಮಾಡಿದರೆ ಎಕ್ಸೆಲಲ್ಲಿ ಆಟೋಮೆಟಿಕಲಿ ಎಕ್ಸೆಲ್ ರೆಕಾಗ್ನೈಸಸ್ ಇಟ್ಸ್ ಆ್ಯಸ್ ಅ ಡೇಟ್. ಅಂದರೆ ಜೂನ್ 1 ಆಫ್ ಕರೆಂಟ್ ಇಯರ್ ಅಂದರೆ ಜೂನ್ 1 ಆಫ್ 2026. ಸೊ ಈ ರೀತಿ ಬರುತ್ತೆ. ಫಸ್ಟ್ ಮಂತ್ ಬರುತ್ತೆ, ಆಮೇಲೆ ಡೇಟು. ಸೊ ಫಾರ್ ಎಕ್ಸಾಂಪಲ್ ಜೂನ್ ಅಂದರೆ 6 ತಾನೆ. ಸೊ 6/1. ಸೊ ಇದು ಕರೆಂಟ್ ಇಯರ್ ಅಂದರೆ 2026. ಸೊ ಈ ರೀತಿ ಡಿಸ್ಪ್ಲೇ ಆಗುತ್ತೆ ಕರೆಂಟ್ ಡೇಟ್. ಅರ್ಥ ಆಯ್ತಲ್ವ? ಎಕ್ಸೆಲಲ್ಲಿ ನಾವು ಜೂನ್ 1 ಡೇಟ್ ಅಂತ ಮಾಡಿದರೆ ಸೊ ಜೂನ್ ಮಂತು ಮತ್ತು ಡೇಟು ಮತ್ತು ಕರೆಂಟ್ ಇಯರ್ ಬರುತ್ತೆ. ಸೊ ಲೆಟ್ಸ್ ಡಿಸ್ಕಸ್ ಸಮ್ ಆಫ್ ಅ ಶಾರ್ಟ್ಕಟ್ ಕೀಸ್ ಯೂಸ್ಡ್ ಇನ್ ಅ ಎಕ್ಸೆಲಲ್ಲಿ ಯಾವ್ಯಾವ ಶಾರ್ಟ್ಕಟ್ ಕೀನ ಯೂಸ್ ಮಾಡ್ತೀವಿ ಅಂತ ನಾವು ನೋಡೋಣ. ಸೊ ಶಾರ್ಟ್ಕಟ್ ಕೀಸ್ ಯೂಸ್ಡ್ ಇನ್ MS ಎಕ್ಸೆಲಲ್ಲಿ ಕರೆಂಟ್ ಡೇಟ್ನ ಇನ್ಸರ್ಟ್ ಮಾಡೋದಕ್ಕೆ ಶಾರ್ಟ್ಕಟ್ ಕೀ ಏನು ಯೂಸ್ ಮಾಡ್ತೀವಿ MS ಎಕ್ಸೆಲಲ್ಲಿ ಅಂದರೆ ಕಂಟ್ರೋಲ್ ಪ್ಲಸ್ ಸೆಮಿಕಾಲನ್ನ ನಾವು ಯೂಸ್ ಮಾಡ್ತೀವಿ. ಕರೆಂಟ್ ಡೇಟ್ ಬೇಕು ಅಂತಂದರೆ ಶಾರ್ಟ್ಕಟ್ ಕೀ ಏನು? ಕಂಟ್ರೋಲ್ ಪ್ಲಸ್ ಸೆಮಿಕಾಲನ್. ಸೊ ಕರೆಂಟ್ ಟೈಮ್ ಆಗಬೇಕಿದೆ, ಕರೆಂಟ್ ಟೈಮ್ ಬೇಕು ಅಂತಂದರೆ ಶಾರ್ಟ್ಕಟ್ ಕೀ ಏನು? ಕಂಟ್ರೋಲ್ ಪ್ಲಸ್ ಶಿಫ್ಟ್ ಪ್ಲಸ್ ಸೆಮಿಕಾಲನ್. ಸೊ ಶಾರ್ಟ್ಕಟ್ ಕೀಸ್ ಮೇಲೂ ತುಂಬ ಕ್ವಶನ್ಸ್ ಕೇಳ್ತಾರೆ. ಮ್ಯಾಚ್ ದ ಫಾಲೋಯಿಂಗ್ ಆಗಿರ್ಬೋದು ಅಥವಾ ಸ್ಟೇಟ್ಮೆಂಟ್ ಕೊಟ್ಟು ಕ್ವಶನ್ ಕೇಳ್ತಾರೆ. ಕರೆಂಟ್ ಡೇಟಿಗೆ ಶಾರ್ಟ್ಕಟ್ ಕೀ ಏನು? ಈಸ್ ಈಕ್ವಲ್ ಟು ಏನಿಲ್ಲ, ಕಂಟ್ರೋಲ್ ಪ್ಲಸ್ ಸೆಮಿಕಾಲನ್. ಕರೆಂಟ್ ಟೈಮ್ ಅಂದರೆ ಕಂಟ್ರೋಲ್ ಪ್ಲಸ್ ಶಿಫ್ಟ್ ಪ್ಲಸ್ ಸೆಮಿಕಾಲನ್. ಇದು ಶಾರ್ಟ್ಕಟ್ ಕೀ ಫಾರ್ ಅ ಕರೆಂಟ್ ಡೇಟ್ ಅಂಡ್ ಕರೆಂಟ್ ಟೈಮ್. ನೆಕ್ಸ್ಟು ಟುಡೇ ಅಂತ ಕೊಟ್ಟರೆ ಏನು ರೆಫರ್ ಮಾಡುತ್ತೆ ಅಂತ ಕೂಡ ಕ್ವಶನ್ ಕೇಳ್ತಾರೆ. ಸೊ ಟುಡೇ ಅಂತ ಕೊಟ್ಟು ಏನಾದರೂ ರೆಫರ್ ಮಾಡುತ್ತೆ ಅಂತ ಕೂಡ ಕೇಳ್ತಾರೆ. ಸೊ ಇದು ಏನು ರೆಫರ್ ಮಾಡುತ್ತೆ ಅಂದರೆ ಏನು ರೆಕಾಗ್ನೈಸ್ ಮಾಡುತ್ತೆ ಅಂತಂದರೆ ಇದು ಕರೆಂಟ್ ಡೇಟ್ನ ಇದು ರೆಪ್ರೆಸೆಂಟ್ ಮಾಡುತ್ತೆ. ಡೇಟ್ ಈಗ ನೌ ಅಂತ ಕೊಟ್ಟರೆ ಏನು ರೆಪ್ರೆಸೆಂಟ್ ಮಾಡುತ್ತೆ? ಟೈಮ್ನ ರೆಪ್ರೆಸೆಂಟ್ ಮಾಡುತ್ತೆ. ಅರ್ಥ ಆಯ್ತಲ್ವಾ? ಟುಡೇ ಅಂತ ಕೊಟ್ಟರೆ ಡೇಟ್ನ ಅದು ರೆಪ್ರೆಸೆಂಟ್ ಮಾಡುತ್ತೆ. ನೌ ಅಂತ ಕೊಟ್ಟರೆ ಇದು ಟೈಮ್ನ ರೆಪ್ರೆಸೆಂಟ್ ಮಾಡುತ್ತೆ. ಅರ್ಥ ಆಯ್ತಲ್ವಾ? ಟು ಇನ್ಸರ್ಟ್ ಕರೆಂಟ್ ಡೇಟ್ ಕಂಟ್ರೋಲ್ ಪ್ಲಸ್ ಸೆಮಿಕಾಲನ್, ಕರೆಂಟ್ ಟೈಮು ಕಂಟ್ರೋಲ್ ಪ್ಲಸ್ ಶಿಫ್ಟ್ ಪ್ಲಸ್ ಸೆಮಿಕಾಲನ್. ಟುಡೇ ಅಂತ ಕೊಟ್ಟರೆ ಅದು ಡೇಟ್ನ ರೆಪ್ರೆಸೆಂಟ್ ಮಾಡುತ್ತೆ. ನೌ ಅಂತ ಕೊಟ್ಟರೆ ಅದು ಟೈಮ್ನ ರೆಪ್ರೆಸೆಂಟ್ ಮಾಡುತ್ತೆ. ದೀಸ್ ಆರ್ ಆಲ್ ದ ಶಾರ್ಟ್ಕಟ್ ಕೀಸ್ ಯೂಸ್ಡ್ ಇನ್ MS Excel. ಸೊ ದ ಸ್ಟ್ಯಾಂಡರ್ಡ್ ಪವರ್ ಪಾಯಿಂಟ್ ಸೌಂಡ್ ಫಾರ್ಮೆಟ್ ಸಪೋರ್ಟೆಡ್ ಇನ್ MS ಪವರ್ ಪಾಯಿಂಟ್ ಸ್ಲೈಡ್ಸ್ ಈಸ್. ಸೊ ಪವರ್ ಪಾಯಿಂಟಲ್ಲಿ ಯಾವ ಸೌಂಡ್ ಫಾರ್ಮೆಟು MS ವರ್ಡ್ ಪವರ್ ಪಾಯಿಂಟ್ ಸ್ಲೈಡ್ ಇನ್ಸರ್ಟ್ ಮಾಡೋದಕ್ಕೆ ಅದು ಸಪೋರ್ಟ್ ಮಾಡುತ್ತೆ ಅಂತ ಕೇಳಿದ್ದಾರೆ. MP3 ವೇವ್, WMA, ಮಿಡ್ಡಿ ಅಂತ ಕೇಳಿದ್ದಾರೆ. ಸೊ ಯಾವ ಆಪ್ಷನ್ ಕರೆಕ್ಟ್ ಆಗುತ್ತೆ? ಇಟ್ ಈಸ್ ಆಪ್ಷನ್ 2 ಅಂತಂದರೆ ವೇವ್ ಅಂತಂದರೆ ವೇವ್ ಫಾರ್ಮ್ ಆಡಿಯೋ ಫೈಲ್ ಈಸ್ ದ ಸ್ಟ್ಯಾಂಡರ್ಡ್ ಪವರ್ ಪಾಯಿಂಟ್ ಸೌಂಡ್ ಫಾರ್ಮೇಟ್ ಸಪೋರ್ಟೆಡ್ ಇನ್ MS ಪವರ್ ಪಾಯಿಂಟ್ ಸ್ಲೈಡ್. ಅರ್ಥ ಆಯ್ತಲ್ವಾ? ವೇವ್ ಅನ್ನೋದು MS ಪವರ್ ಪಾಯಿಂಟ್ ಸ್ಲೈಡಿಗೆ ಸೌಂಡ್ ಫಾರ್ಮೇಟ್ ಆಗಿ ಸಪೋರ್ಟ್ ಮಾಡುತ್ತೆ. ಸೊ ವಾಟ್ ಆರ್ ದ ಅದರ್ ಸೌಂಡ್ ಫಾರ್ಮೇಟ್ಸ್ ಯೂಸ್ಡ್ ಇನ್ MS ಪವರ್ ಪಾಯಿಂಟ್ ಅಂತಂದರೆ MS ಪವರ್ ಪಾಯಿಂಟಲ್ಲಿ ಯಾವ ಆಡಿಯೋ ಫೈಲ್ಸ್ನ ಅಂದರೆ ಆಡಿಯೋ ಫಾರ್ಮೇಟ್ನ ನಾವು ಯೂಸ್ ಮಾಡ್ತೀವಿ ಅಂತಂದರೆ MP3, M4A, ವೇವ್, ನೆಕ್ಸ್ಟು WME ಅಂತ ಬರುತ್ತೆ. ನೆಕ್ಸ್ಟ್ AIFF.
ನೆಕ್ಸ್ಟು ಎ ಯು ಅಂತಲೂ ಯೂಸ್ ಮಾಡ್ತೀವಿ. ನೆಕ್ಸ್ಟು MIDI ಅಂತಲೂ ಯೂಸ್ ಮಾಡ್ತೀವಿ. ಸೊ ದೀಸ್ ಆರ್ ಆಲ್ ದ ಆಡಿಯೋ ಫಾರ್ಮೆಟ್ಸ್ ಯೂಸ್ಡ್ ಇನ್ MS PowerPoint. ಅರ್ಥ ಆಯ್ತಲ್ವಾ? MP3, M4A, ವೇವ್, MWA, AIFF, AU ಮತ್ತು MIDI ಅಂತಂದು ಸೌಂಡ್ ಫಾರ್ಮೆಟ್ಸ್ನ ನಾವು MS PowerPointಲ್ಲಿ ಯೂಸ್ ಮಾಡ್ತೀವಿ. ಸೊ ದ ಫಂಕ್ಷನ್ ವಿಚ್ ಕಾಸಸ್ ದ ಡಿಸ್ಕ್ ಡ್ರೈವ್ ಟು ಮೂವ್, ರೀಡ್ ಆ್ಯಂಡ್ ರೈಟ್ ಹೆಡ್ ಫ್ರಮ್ ಇಟ್ಸ್ ಕರೆಂಟ್ ಪೊಸಿಷನ್ ಟು ಡಿಸೈರ್ಡ್ ಟ್ರ್ಯಾಕ್. ಸೊ ಯಾವ ಡಿಸ್ಕ್ ಡ್ರೈವು ಟು ಮೂವ್, ರೀಡ್ ಆ್ಯಂಡ್ ರೈಟ್ ಇಟ್ಸ್ ಕರೆಂಟ್ ಪೊಸಿಷನ್ಗೆ ಅಂತ ಕೇಳಿದ್ದಾರೆ. ರೀಡ್ ಅಥವಾ ರೈಟ್ ಅಥವಾ ಸೀಕ್ ಅಥವಾ ಕರೆಂಟ್ ಲೊಕೇಶನ್, ಯಾವ ಆಪ್ಷನ್ ಕರೆಕ್ಟ್ ಆಗುತ್ತೆ? ಸೊ ವಾಟ್ ಈಸ್ ದ ಡಿಸ್ಕ್ ಡ್ರೈವ್ ಹೆಡ್ ಮೂವ್ಮೆಂಟ್ ಅಂತಂದರೆ, ಡಿಸ್ಕ್ ಡ್ರೈವ್ ಹೆಡ್ ಮೂವ್ಮೆಂಟ್ ಮೀನ್ಸ್ ಹೌ ಡಾಟಾ ಈಸ್ ಎಂಟರ್, ಅಥವಾ ಯಾವ ರೀತಿ ನಾವು ಡಾಟಾನ ಯೂಸ್ ಮಾಡಿ ಸ್ಟೋರೇಜ್ ಮಾಡ್ತೀವಿ ಡಿವೈಸಸಲ್ಲಿ ಅನ್ನೋದನ್ನ ನಾವು ಡಿಸ್ಕ್ ಡ್ರೈವ್ ಮೂವ್ಮೆಂಟ್ ಅಂತ ಕರಿತೀವಿ. ಅಂದರೆ ಯಾವ ರೀತಿ ಡಾಟಾ ಎಂಟರ್ ಮಾಡ್ತೀವಿ ಅಥವಾ ಯೂಸ್ ಮಾಡಿ ನಾವು ಡಿವೈಸಸಲ್ಲಿ ಸ್ಟೋರೇಜ್ ಮಾಡ್ತೀವಿ ಅನ್ನೋದನ್ನದು ಡಿಸ್ಕ್ ಡ್ರೈವ್ ಹೆಡ್ ಮೂವ್ಮೆಂಟ್ ಹೇಳುತ್ತೆ. ಸೊ ವಾಟ್ ಆರ್ ದ ಫಂಕ್ಷನ್ಸ್ ಆಫ್ ಅ ಡಿಸ್ಕ್ ಡ್ರೈವ್ ಹೆಡ್ ಮೂವ್ಮೆಂಟ್ ಅಂತಂದರೆ, ಫಸ್ಟ್ ಒನ್ನು ಮೂವ್ಮೆಂಟ್ ಅಂತಂದರೆ ಸೀಕಿಂಗ್ ಅಂತ ಬರುತ್ತೆ. ನೆಕ್ಸ್ಟು ರೀಡ್ ಆ್ಯಂಡ್ ರೈಟ್ ಅಂತ ಬರುತ್ತೆ. ಸೊ ವಾಟ್ ಆರ್ ದ ಫಂಕ್ಷನ್ಸ್ ಯೂಸ್ಡ್ ಇನ್ ಅ ಡಿಸ್ಕ್ ಡ್ರೈವ್ ಟು ಮೂವ್ ಫ್ರಮ್ ಇಟ್ಸ್ ಕರೆಂಟ್ ಪೊಸಿಷನ್ ಅಂತಂದರೆ ಇಟ್ ಈಸ್ ಅ ಸೀಕ್. ಅಂದರೆ ದ ಪ್ರೈಮರಿ ಮೂವ್ಮೆಂಟ್ ಫಂಕ್ಷನ್ ಈಸ್ ಕಾಲ್ಡ್ ಅ ಸೀಕ್. ಅಂದರೆ ವೇರ್ ದ ಡಾಟಾ ಈಸ್ ಲೊಕೇಟೆಡ್ ಅಥವಾ ವೇರ್ ದ ಡಾಟಾ ಈಸ್ ಸ್ಟೋರ್ಡ್ ಅಂತ ಹೇಳುತ್ತೆ ನಮಗೆ. ಎಲ್ಲಿ ಡಾಟಾ ಸ್ಟೋರ್ ಆಗಿದೆ, ಎಲ್ಲಿ ಡಾಟಾ ಲೊಕೇಟ್ ಆಗಿದೆ ಅನ್ನೋದನ್ನು ಟ್ರ್ಯಾಕ್ ಮಾಡುತ್ತೆ ಅಲ್ವಾ, ಅದನ್ನು ನಾವು ಸೀಕ್ ಅಂತ ಕರಿತೀವಿ. ಅರ್ಥ ಆಯ್ತಲ್ವಾ? ನೆಕ್ಸ್ಟು ಟೈಮ್ ಟೇಕನ್ ಫಾರ್ ಇಟ್ಸ್ ಮೂವ್ಮೆಂಟ್ ಈಸ್ ನೌನ್ ಆಸ್ ಅ ಸೀಕ್ ಟೈಮ್. ಅದು ಏನು ಡಾಟಾ ಸ್ಟೋರ್ ಆಗೋಕ್ಕೆ ಟೈಮ್ ತಗೊಳುತ್ತಲ್ವ, ಅದನ್ನು ನಾವು ಏನಂತ ಕರಿತೀವಿ? ಸೀಕ್ ಟೈಮ್ ಅಂತ ಕರಿತೀವಿ. ಅರ್ಥ ಆಯ್ತಲ್ವಾ? ಸೀಕ್ ಅಂತಂದ್ರೇನು, ಸೀಕ್ ಫಂಕ್ಷನ್ ಏನು ಅಂತಂದರೆ ಎಲ್ಲಿ ಡಾಟಾ ಲೊಕೇಟ್ ಆಗಿರುತ್ತೆ ಅಥವಾ ಡಾಟಾ ಸ್ಟೋರ್ ಆಗಿರುತ್ತೆ ಆ ಫಂಕ್ಷನ್ನ ನಾವು ಸೀಕ್ ಅಂತ ಕರಿತೀವಿ. ನೆಕ್ಸ್ಟ್ ಫಂಕ್ಷನ್ ಏನು ಬರುತ್ತೆ? ರೀಡ್ ಆ್ಯಂಡ್ ರೈಟ್. ಅಂದರೆ ಒನ್ಸ್ ದ ಹೆಡ್ ರೀಚಸ್ ಕರೆಕ್ಟ್ ಟ್ರ್ಯಾಕ್, ಅಂದರೆ ಡಾಟಾ ಒಂದು ಸಾರಿ ಸ್ಟೋರ್ ಆದರೆ, ಲೊಕೇಟ್ ಆದರೆ ಆ ಟ್ರ್ಯಾಕ್ನ ಅದು ರೀಚ್ ಮಾಡಿದರೆ ನೆಕ್ಸ್ಟ್ ಮೇನ್ ಫಂಕ್ಷನ್ಸ್ ಯಾವ ಬರುತ್ತೆ? ರೀಡ್ ಮತ್ತು ರೈಟ್ ಬರುತ್ತೆ. ಅರ್ಥ ಆಯ್ತಲ್ವಾ? ಸೊ ಇಲ್ಲಿ ಕೇಳಿರೋದೇನು, ಯಾವ ಫಂಕ್ಷನ್ನು ಡಿಸ್ಕ್ ಡ್ರೈವ್ ಟು ಮೂವ್, ರೀಡ್ ಆ್ಯಂಡ್ ರೈಟ್ ಫ್ರಮ್ ಇಟ್ಸ್ ಕರೆಂಟ್ ಪೊಸಿಷನ್ ಅಂತಂದರೆ ಇಟ್ ಈಸ್ ಅ ಸೀಕ್. ಅಂದರೆ ವೇರ್ ದ ಡಾಟಾ ಈಸ್ ಲೊಕೇಟೆಡ್ ಅಥವಾ ವೇರ್ ದ ಡಾಟಾ ಈಸ್ ಸ್ಟೋರ್ಡ್ ಅನ್ನೋದು ನಮಗೆ ಸೀಕ್ ಹೇಳುತ್ತೆ. ಸೊ 78ಗೆ ಕರೆಕ್ಟ್ ಆಪ್ಷನ್ ಬಂದು ಆಪ್ಷನ್ 3. ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ನಾಟ್ ಅ ಡಿಜಿಟಲ್ ಇನ್ಪುಟ್ ಡಿವೈಸ್ ಫಾರ್ ಅ ಕಂಪ್ಯೂಟರ್? ನೋಡಿ, ಇನ್ಪುಟ್ ಮತ್ತು ಔಟ್ಪುಟ್ ಡಿವೈಸ್ ಮೇಲೂ ಕ್ವಶನ್ ಕೇಳ್ತಾರೆ. ನಮಗೆ ಗೊತ್ತಿರಬೇಕು ಯಾವ ಕಾಂಪೊನೆಂಟ್ಸ್ ಕಂಪ್ಯೂಟರ್ದು ಇನ್ಪುಟ್ಟು ಮತ್ತು ಔಟ್ಪುಟ್ ಅಂತ. ಸೊ ಯಾವುದು ಇನ್ಪುಟ್ ಡಿವೈಸ್ ಅಲ್ಲ ಅಂತ ಕೇಳಿದ್ದಾರೆ. ನಾಟ್ ಅ ಡಿಜಿಟಲ್ ಇನ್ಪುಟ್ ಡಿವೈಸಸ್. ಡಿಜಿಟಲ್ ಕ್ಯಾಮ್ ರೆಕಾರ್ಡರ್, ಮೈಕ್ರೋಫೋನ್, ಸ್ಕ್ಯಾನರ್ ಅಂಡ್ ಪ್ಲಾಟರ್. ಸೊ ಯಾವುದು ಅಲ್ಲ ಅಂತ ಕೇಳಿದ್ದಾರೆ. ಪ್ಲಾಟರ್ ಈಸ್ ನಾಟ್ ಅ ಇನ್ಪುಟ್ ಡಿವೈಸ್, ಇಟ್ ಈಸ್ ಅ ಔಟ್ಪುಟ್ ಡಿವೈಸ್. ಇದೇನಾಗಿದೆ? ಔಟ್ಪುಟ್ ಡಿವೈಸ್ ಆಗಿದೆ. ಡಿಜಿಟಲ್ ಕ್ಯಾಮ್ಕಾರ್ಡರ್, ಮೈಕ್ರೋಫೋನ್ ಅಂಡ್ ಸ್ಕ್ಯಾನರ್ ಏನಾಗಿದೆ? ಇದು ಇನ್ಪುಟ್ ಡಿವೈಸ್ ಆಗಿದೆ. ಪ್ಲಾಟರ್ ಅನ್ನೋದು ಔಟ್ಪುಟ್ ಡಿವೈಸ್ ಆಗಿದೆ. ಸೊ ಲೆಟ್ ಡಿಸ್ಕಸ್ ವಾಟ್ ಆರ್ ದ ಇನ್ಪುಟ್ ಡಿವೈಸಸ್ ಅಂಡ್ ವಾಟ್ ಆರ್ ಔಟ್ಪುಟ್ ಡಿವೈಸಸ್ ಅಂತ. ಸೊ ಇನ್ಪುಟ್ ಡಿವೈಸಸ್ ಯಾವ್ಯಾವು? ಇನ್ಪುಟ್ ಡಿವೈಸಸ್ ಯಾವ್ಯಾವು ಅಂದರೆ ಕೀಬೋರ್ಡ್, ಮೌಸ್, ಟ್ರ್ಯಾಕ್ ಬಾಲ್, ಜಾಯ್ಸ್ಟಿಕ್, ಲೈಟ್ ಪೆನ್, ಬಾರ್ಕೋಡ್ ರೀಡರ್, ನೆಕ್ಸ್ಟು OMR,
ಮತ್ತು ವೆಬ್ ಕ್ಯಾಮ್ರಾ, ಸ್ಕ್ಯಾನರ್ ಇವೆಲ್ಲ ತುಂಬ ಇರುತ್ತೆ. ಅವನ್ನೆಲ್ಲ ನಾವು ಔಟ್ಪುಟ್ ಡಿವೈಸಸ್ ಅಂತ ಕರಿತೀವಿ. ಇನ್ಪುಟ್ ಡಿವೈಸಸ್ ಅಂತ ಕರಿತೀವಿ. ನೆಕ್ಸ್ಟು ಔಟ್ಪುಟ್ ಡಿವೈಸಸ್ ಯಾವ್ಯಾವು ಅಂತಂದರೆ ಮಾನಿಟರ್, ಪ್ರಿಂಟರ್ಸ್, ಪ್ಲಾಟರ್, ಸ್ಪೀಕರ್, ಹೆಡ್ಫೋನ್ ಅಂಡ್ ಪ್ರಾಜೆಕ್ಟರ್ ಅಂತ ಬರುತ್ತೆ. ಸೊ ಇವೆಲ್ಲ ಔಟ್ಪುಟ್ ಡಿವೈಸಸ್. ಬಟ್ ಅವ್ರು ಏನು ಕೇಳಿದ್ದಾರೆ, ಕ್ಯಾಮ್ರಾ, ವೆಬ್ ಕ್ಯಾಮ್ರಾ ಕೂಡ ಇನ್ಪುಟ್ ಡಿವೈಸಸ್ಸೇ, ಮೈಕ್ರೋಫೋನು ಇನ್ಪುಟ್ ಡಿವೈಸಸ್, ಸ್ಕ್ಯಾನರ್ ಕೂಡ ಇನ್ಪುಟ್. ಬಟ್ ಪ್ಲಾಟರ್ ಏನಾಗಿದೆ, ಇಟ್ ಈಸ್ ಅ ಔಟ್ಪುಟ್ ಡಿವೈಸ್. ಪ್ಲಾಟರ್ ಅಂತಂದರೆ ದೊಡ್ಡ ದೊಡ್ಡ ಬ್ಯಾನರ್ ಪ್ರಿಂಟ್ ಮಾಡಿರ್ತಾರೆ ನೋಡಿ, ಅದನ್ನು ನಾವು ಪ್ಲಾಟರ್ ಅಂತ ಕರಿತೀವಿ. ಸೊ ಅರ್ಥ ಆಯ್ತಲ್ವಾ ಇನ್ಪುಟ್ ಡಿವೈಸಸ್ ಯಾವುವು, ಔಟ್ಪುಟ್ ಡಿವೈಸಸ್ ಯಾವುವು ಅಂತ. ಸೊ ಕೊಟ್ಟಿರೋ ಆಪ್ಷನ್ನಲ್ಲಿ ಯಾವುದು ಔಟ್ಪುಟ್ ಡಿವೈಸಸ್ ಅಲ್ಲ, ಇನ್ಪುಟ್ ಡಿವೈಸಸ್ ಅಲ್ಲ ಅಂದರೆ ಇಟ್ ಈಸ್ ಅ ಪ್ಲಾಟರ್. ಪ್ಲಾಟರ್ ಈಸ್ ಅ ಔಟ್ಪುಟ್ ಡಿವೈಸ್. ವಿಚ್ ಫಂಕ್ಷನ್ ಕೀ is used to start a spell check automatically in a MS Word? ಸೊ ಯಾವ ಫಂಕ್ಷನ್ ಕೀನ ನಾವು ಸ್ಪೆಲ್ ಚೆಕ್ಕಿಗೆ ಯೂಸ್ ಮಾಡ್ತೀವಿ ಅಂತಂದರೆ ಇಟ್ ಈಸ್ ಅ F7. F7 ಈಸ್ ಯೂಸ್ ಟು ಸ್ಪೆಲ್ ಚೆಕ್ ಅಥವಾ ಗ್ರಾಮರ್ ಚೆಕ್ಕಿಗೆ ನಾವು ಯೂಸ್ ಮಾಡ್ತೀವಿ. ಸೊ ವಾಟ್ ಆರ್ ದ ಫಂಕ್ಷನ್ ಕೀಸ್ ಯಾವ್ಯಾವ ಅಂತ ನೋಡೋಣ. F1 ಏನು ರೆಪ್ರೆಸೆಂಟ್ ಮಾಡುತ್ತೆ ಅಂದರೆ ಟು ಹೆಲ್ಪ್. F2 rename a file. F3 search. F4 repeat the last action. F5 refresh. F6 ಇಲ್ಲ F7 ಏನು ರೆಪ್ರೆಸೆಂಟ್ ಮಾಡುತ್ತೆ, ಸ್ಪೆಲ್ ಚೆಕ್. ಸೊ F12 ಏನು ರೆಪ್ರೆಸೆಂಟ್ ಮಾಡುತ್ತೆ, ಸೇವ್. ಸೊ ಅರ್ಥ ಆಯ್ತಲ್ಲ ಫಂಕ್ಷನ್ ಕೀಸು. ಫಸ್ಟು F1 ಅಂದರೆ ಟು ಹೆಲ್ಪ್, F2 ಅಂದರೆ ರೀನೇಮ್ ಅ ಫೈಲ್ನ ರೀನೇಮ್ ಮಾಡೋದಕ್ಕೆ ಯೂಸ್ ಮಾಡ್ತೀವಿ. F3 ಅಂದರೆ ಸರ್ಚ್ ಆಪ್ಷನ್, F4 ಅಂದರೆ ರಿಪೀಟ್ ದ ಲಾಸ್ಟ್ ಆ್ಯಕ್ಷನ್, F5 ಅಂದರೆ ರಿಫ್ರೆಶ್, F7 ಅಂತಂದರೆ ಸ್ಪೆಲ್ ಚೆಕ್, F12 ಅಂದರೆ ಸೇವ್ ಆ್ಯಸಿಗೆ ನಾವು ಯೂಸ್ ಮಾಡ್ತೀವಿ. ದಿಸ್ ಆರ್ ಆಲ್ ದ ಫಂಕ್ಷನ್ ಕೀಸ್. ಫುಲ್ ಫಾರ್ಮ್ ಆಫ್ WISI WIG ನ MS ವರ್ಡ್. ನಾನು ಪ್ರೀವಿಯಸ್ ಕ್ಲಾಸ್ ಮಾಡಬೇಕಾದ್ರೆ ಇದ್ರದ್ದು ಎಕ್ಸ್ಪ್ಯಾಂಡ್ ಹೇಳಿದ್ದೆ. ಇದು ಕ್ವಶನ್ ಬಂದಿದ್ದಿಲ್ಲ. ಸೊ ಈ ಕ್ವಶನ್ ಬಂದಿದ್ದಿಲ್ಲ, ಬಟ್ ಇದು ಆಪ್ಷನ್ ಆಗಿ ಬಂದಿತ್ತು. ಅವಾಗ ನಾನು ಇದನ್ನ ಎಕ್ಸ್ಪ್ಯಾಂಡ್ ಮಾಡಿದ್ದೆ. ಏನು WISI WIG ಅಂತಂದರೆ ವಾಟ್ ಯು ಸಿ ಈಸ್ ವಾಟ್ ಯು ಗೆಟ್. ವಾಟ್ ಯು ಸಿ ಈಸ್ ವಾಟ್ ಯು ಗೆಟ್ ಅಂದರೆ ಆಪ್ಷನ್ 1 is the correct. This is a term describe editing a software like MS Word where the content displayed on a screen during a editing. ಅಂದರೆ ನಾವು MS Wordಲ್ಲಿ ಏನಾದರೂ ಡಾಕ್ಯುಮೆಂಟ್ನ ಎಡಿಟ್ ಮಾಡಬೇಕಾದ್ರೆ ಅದು ಏನು ಬರುತ್ತೆ, ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಿರುತ್ತೆ. ಇಟ್ ಅಪಿಯರ್ಸ್ ಅಂದರೆ ನಾವು ಎಲ್ಲಿ ಎಡಿಟ್ ಮಾಡಬೇಕು ಅಲ್ಲಿ ಅದು ಡಿಸ್ಪ್ಲೇ ಆಗ್ತಿದೆ. ಯಾವ ರೀತಿ, ವಾಟ್ ಯು ಸಿ ಈಸ್ ವಾಟ್ ಯು ಗೆಟ್ ಅಂತ ಇದು ಡಿಸ್ಪ್ಲೇ ಆಗ್ತಿರುತ್ತೆ. ಅಂದರೆ ಇಟ್ ಈಸ್ ಡಿಸ್ಪ್ಲೇಡ್ ಆನ್ ಅ ಸ್ಕ್ರೀನ್ ಡ್ಯೂರಿಂಗ್ ಅ ಎಡಿಟಿಂಗ್ ಮಾಡಬೇಕಾದ್ರೆ ಇಟ್ ಅಪಿಯರ್ಸ್ ಆನ್ ದ ಸ್ಕ್ರೀನ್. ಸೊ ಕರೆಕ್ಟ್ ಆಪ್ಷನ್ ಯಾವುದು, ಆಪ್ಷನ್ 1. ವಾಟ್ ಯು ಸಿ ಈಸ್ ಅ ವಾಟ್ ಯು ಗೆಟ್. ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ನಾಟ್ ಅ ಡಿರೈವ್ಡ್ ಲಾಜಿಕಲ್ ಗೇಟ್ ಅಂತ ಕೇಳಿದ್ದಾರೆ. ಸೊ ನಾನ್ ಗೇಟ್, ನಾರ್, ಎಕ್ಸಾರ್, ಆರ್. ಸೊ ಇದರಲ್ಲಿ ಯಾವುದು ಡಿರೈವ್ಡ್ ಗೇಟ್ ಅಲ್ಲ, ಲಾಜಿಕಲ್ ಗೇಟ್ ಅಲ್ಲ ಅಂತ ಕೇಳಿದ್ದಾರೆ. ಸೊ ವಾಟ್ ಆರ್ ಲಾಜಿಕಲ್ ಗೇಟ್ಸ್, ಯಾವ್ಯಾವ ಲಾಜಿಕಲ್ ಗೇಟ್ಸು ಅಂತಂದರೆ ಆ್ಯಂಡ್, ಆರ್ ಗೇಟ್, ನಾಟ್ ಗೇಟ್, ನಾಂದ್ ಗೇಟ್,
ನಾರ್ ಗೇಟ್ ಅಂಡ್ XOR ಅಂತ ಬರುತ್ತೆ. ಸೊ ದೀಸ್ ಆರ್ ಆಲ್ ದ ಲಾಜಿಕಲ್ ಗೇಟ್ಸ್. ಸೊ ಇದರಲ್ಲಿ ಯಾವುದು ಡಿರೈವ್ಡ್ ಗೇಟ್ ಅಲ್ಲ ಅಂತ ಕೇಳಿದ್ದಾರೆ. ಸೊ ಫಸ್ಟ್ ಇದರಲ್ಲಿ ಯೂನಿವರ್ಸಲ್ ಗೇಟ್ಸ್ ಯಾವುವು ಅಂತ ನೋಡೋಣ. ಯೂನಿವರ್ಸಲ್ ಗೇಟ್ಸ್ ಯಾವುವು ಅಂತಂದರೆ NAND ಅಂಡ್ NOR ಅಂತ ಬರುತ್ತೆ. ಸೊ ಇವನ್ನು ನಾವು ಯೂನಿವರ್ಸಲ್ ಗೇಟ್ಸ್ ಅಂತ ಕರಿತೀವಿ. ಯಾಕೆ? ಬಿಕಾಸ್ ಕಂಬೈನಿಂಗ್ ದೀಸ್ ಬೇಸಿಕ್ ಗೇಟ್ಸ್ ಅಂತಂದರೆ ಇದು NAND ಗೇಟ್ ಏನಾಗಿದೆ, ಆ್ಯಂಡ್ ಇಂದ ಕಂಬೈನ್ ಆಗಿದೆ, ಆ್ಯಂಡ್ ಪ್ಲಸ್ ನಾಟ್. ಇದು NOR ಗೇಟ್ ಏನಾಗಿದೆ, ಆರ್ ಮತ್ತು ನಾಟ್ ಇಂದ ಕಂಬೈನ್ ಆಗಿದೆ. ಸೊ ಈ ರೀತಿ ಕಂಬೈನ್ ಆಗಿದ್ದಕ್ಕೆ ನಾವು ಯೂನಿವರ್ಸಲ್ ಗೇಟ್ಸ್ ಅಂತ ಕರಿತೀವಿ. ನೆಕ್ಸ್ಟ್ ಡಿರೈವ್ಡ್ ಗೇಟ್ಸ್ ಯಾವ್ಯಾವು ಅಂತಂದರೆ, ಸೊ ಡಿರೈವ್ಡ್ ಗೇಟ್ಸ್ ಅಂತಂದರೆ XOR ಅಂಡ್ XNOR ಅಂತ ಬರುತ್ತೆ. ಸೊ ಇವು ಡಿರೈವ್ಡ್ ಗೇಟ್ಸ್ ಅಂತ ಕರೀತಾರೆ. ಅಂದರೆ ಯೂನಿವರ್ಸಲ್ ಗೇಟ್ಸ್ ಯಾವ್ಯಾವು, NAND ಗೇಟ್ ಅಂಡ್ NOR ಗೇಟ್. ಡಿರೈವ್ಡ್ ಗೇಟ್ಸ್ ಯಾವ್ಯಾವು ಅಂತಂದರೆ XOR ಗೇಟ್ಸ್ ಅಂಡ್ XNOR ಗೇಟ್ಸ್ ಅಂತ ಕರಿತೀವಿ. ಸೊ ಕೊಟ್ಟಿರೋ ಆಪ್ಷನ್ನಲ್ಲಿ NAND ಗೇಟ್ ಇದು ಏನಾಗಿದೆ, ಇದು ಯೂನಿವರ್ಸಲ್ ಗೇಟ್ ಆಗಿದೆ. NOR ಅಂದರೆ ಇದು ಕೂಡ ಯೂನಿವರ್ಸಲ್ ಗೇಟ್ ಆಗಿದೆ. ಇನ್ನು XOR ಮತ್ತು ಆರ್ ಇದು ಯೂನಿವರ್ಸಲ್ ಅಲ್ಲ, ಡಿರೈವ್ಡ್ ಗೇಟು ಅಲ್ಲ. ಸೊ ಇದು ಕೂಡ ಅಲ್ಲ. ಇನ್ನು ಉಳಿದಿದೆ ಅದು XOR ಗೇಟ್. ಸೊ XOR ಗೇಟ್ ಯಾವುದು, ಇಟ್ ಈಸ್ ಅ ಡಿರೈವ್ಡ್ ಗೇಟ್. ಅರ್ಥ ಆಯ್ತಲ್ವಾ? ಸೊ ಕರೆಕ್ಟ್ ಆಪ್ಷನ್ ಯಾವುದು, ಆಪ್ಷನ್ 3. NAND ಗೇಟು ಮತ್ತು NOR ಗೇಟು ಇವು ಯೂನಿವರ್ಸಲ್ ಗೇಟ್ಸ್ ಅಂತ ಕರಿತೀವಿ. XOR ಗೇಟು ಮತ್ತು XNOR ಗೇಟ್ನ ನಾವು ಡಿರೈವ್ಡ್ ಗೇಟ್ಸ್ ಅಂತ ಕರಿತೀವಿ. ಸೊ ಕರೆಕ್ಟ್ ಆಪ್ಷನ್ ಯಾವುದು, ಆಪ್ಷನ್ 3. ವಿಚ್ ಡಾಟಾ ಟ್ರಾನ್ಸ್ಮಿಷನ್ ಮೀಡಿಯಾ ಹ್ಯಾಸ್ ದ ಫಾಲೋಯಿಂಗ್ ಅಡ್ವಾಂಟೇಜಸ್? ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ಲಾರ್ಜ್ ಬ್ಯಾಂಡ್ವಿಡ್ತ್, ಲೋ ಲಾಸ್, ಲೈಟ್ ವೇಟ್ ಅಂಡ್ ಅನಲಾಗ್ ಅಂಡ್ ಡಿಜಿಟಲ್ ಸಿಗ್ನಲ್ ಟ್ರಾನ್ಸ್ಮಿಷನ್. ಸೊ ಈ ಕ್ಯಾರೆಕ್ಟರಿಸ್ಟಿಕ್ಸು, ಈ ಅಡ್ವಾಂಟೇಜು ಯಾವ ಡಾಟಾ ಟ್ರಾನ್ಸ್ಮಿಷನಲ್ಲಿ ಯೂಸ್ ಮಾಡ್ತೀವಿ ಅಂತ ಕೇಳಿ. ಅಂದರೆ ಆಪ್ಟಿಕಲ್ ಫೈರ್ಸ್, ಟ್ವಿಸ್ಟೆಡ್ ಪೇರ್ ಕೇಬಲ್ಸ್, ಆಪ್ಟಿಕಲ್ ಕೇಬ್ಸ್. ಸೊ ಯಾವ ಫೈಬರ್ ಅಂತಂದರೆ ಯಾವ ಟ್ರಾನ್ಸ್ಮಿಷನ್ ಮೀಡಿಯಲ್ಲಿ ಈ ಅಡ್ವಾಂಟೇಜ್ ಇದೆ ಅಂತ ಕೇಳಿದ್ದಾರೆ. ಇಟ್ ಈಸ್ ಅ ಆಪ್ಟಿಕಲ್ ಫೈಬರ್. ಅಂದರೆ ಆಪ್ಟಿಕಲ್ ಫೈಬರ್ ಟೆಕ್ನಾಲಜಿ ಯುಟಿಲೈಸಸ್ ಅ ಲೈಟ್ ಸಿಗ್ನಲ್ಸ್ ರಾದರ್ ದೆನ್ ದ ಎಲೆಕ್ಟ್ರಿಕಲ್ ಸಿಗ್ನಲ್ಸ್. ಅಂದರೆ ಈ ಆಪ್ಟಿಕಲ್ ಫೈಬರಲ್ಲಿ ನಾವು ಲೈಟ್ ಸಿಗ್ನಲ್ಸ್ನ ಯೂಸ್ ಮಾಡ್ತೀವಿ. ಎಲೆಕ್ಟ್ರಿಕ್ ಸಿಗ್ನಲ್ಸ್ ಬದಲಿ ನಾವು ಲೈಟ್ ಸಿಗ್ನಲ್ಸ್ನ ಯೂಸ್ ಮಾಡ್ತೀವಿ. ವಾಟ್ ಆರ್ ದ ಅಡ್ವಾಂಟೇಜಸ್ ಆಫ್ ಅ ಆಪ್ಟಿಕಲ್ ಫೈಬರ್ ಅಂತಂದರೆ ಲಾರ್ಜ್ ಬ್ಯಾಂಡ್ ವಿಡ್ತ್. ಅಂದರೆ ಬೀಯಿಂಗ್ ಮೇಡ್ ಅಪ್ ಆಫ್ ಅ ಥಿನ್ ಗ್ಲಾಸ್ ಅಥವಾ ಪ್ಲಾಸ್ಟಿಕ್ ಫೈಬರಿಂದ ಇದು ಆಪ್ಟಿಕಲ್ ಫೈರ್ ಮೇಡಪ್ ಆಗಿರುತ್ತೆ. ಈ ರೀತಿ ಇದ್ರೂ ಕೂಡ ದೇ ಆರ್ ಮಚ್ ಲೈಟರ್ ಅಂಡ್ ಸ್ಮಾಲರ್ ದೆನ್ ದ ಕಾಪರ್ ಕೇಬಲ್ಸ್. ಕಾಪರ್ ಕೇಬಲ್ಸ್ಗಿನ್ನ ಇದು ಸ್ಮಾಲರ್ ಮತ್ತು ಲೈಟ್ ಆಗಿರುತ್ತೆ. ಯಾವುದು, ಆಪ್ಟಿಕಲ್ ಫೈಬರ್. ಅರ್ಥ ಆಯ್ತಲ್ವಾ? ಇಟ್ ಈಸ್ ಅ ಸಾರಿ ನಾನು ಯಾವುದು ಹೇಳ್ತಿದ್ದೀನಿ, ಲೈಟ್ ವೇಟ್ ಹೇಳಿದೆ. ಇಷ್ಟೊತ್ತು ಹೇಳಿದ್ದೇನು, ಲೈಟ್ ವೇಟ್ ಅಂದರೆ ಇಟ್ ಈಸ್ ಮೇಡಪ್ ಆಫ್ ಅ ಪ್ಲಾಸ್ಟಿಕ್ ಅಥವಾ ಗ್ಲಾಸ್ ಫೈಬರಿಂದ ಮೇಡಪ್ ಆದರೂ ಕೂಡ ಇಟ್ ಈಸ್ ಲೈಟರ್ ದೆನ್ ದ ಕಾಪರ್ ವೈರ್. ಇದು ಕಾಪರ್ ವೈರ್ಗಿನ ಲೈಟ್ ವೇಟ್ ಆಗಿರುತ್ತೆ. ನೆಕ್ಸ್ಟು ಲಾರ್ಜ್ ಬ್ಯಾಂಡ್ ವಿಡ್ತ್ ಅಂತಂದರೆ ಹೈ ಡಾಟಾ ಕೆಪಾಸಿಟಿ. ಈ ಆಪ್ಟಿಕಲ್ ಫೈಬರ್ದು ಕೆಪಾಸಿಟಿ ಯಾವ ರೀತಿ ಇರುತ್ತೆ, ಸ್ಟೋರೇಜ್ ಅಂದರೆ ಹೈ ಡಾಟಾ ಕೆಪಾಸಿಟಿ ಇರುತ್ತೆ ಕಂಪೇರ್ ಟು ದ ಕಾಪರ್ ಬೇಸಿಸ್. ಇಲ್ಲೇನು ಕಾಪರ್ ಬೇಸಿಸ್ ಇದಾವಲ್ಲ, ಇದಕ್ಕೆ ಕಂಪೇರ್ ಮಾಡಿದರೆ ಹೈ ಡಾಟಾ ಕೆಪಾಸಿಟಿ ಈ ಆಪ್ಟಿಕಲ್ ಫೈಬರ್ಗೆ ಇದೆ. ಲಾರ್ಜ್ ಬ್ಯಾಂಡ್ ವಿಡ್ತ್ ಅಂತಂದರೆ ಇಟ್ ಹ್ಯಾಸ್ ಅ ಹೈ ಡಾಟಾ ಕೆಪಾಸಿಟಿ. ನೆಕ್ಸ್ಟು ಲೋ ಲಾಸ್ ಅಂತಂದರೆ ಇಲ್ಲಿ ಕಡಿಮೆ ಲಾಸ್ ಆಗಿರುತ್ತೆ ಇಲ್ಲಿ ಆಪ್ಟಿಕಲ್ ಫೈಬರಲ್ಲಿ. ನೆಕ್ಸ್ಟ್ ಅನಲಾಗ್ ಅಂಡ್ ಡಿಜಿಟಲ್ ಸಿಗ್ನಲ್ ಟ್ರಾನ್ಸ್ಮಿಷನ್ ಅಂದರೆ ವೈಲ್ ಕಾಮನ್ಲಿ ನೋನ್ ಫಾರ್ ಅ ಹೈ ಸ್ಪೀಡ್, ಇಲ್ಲಿ ಹೈ ಸ್ಪೀಡ್ ಇರುತ್ತೆ. ಡಿಜಿಟಲ್ ಡಾಟಾ ದೇ ಆರ್ ಕೆಪೇಬಲ್ ಆಫ್ ಟ್ರಾನ್ಸ್ಮಿಟಿಂಗ್ ಬೋತ್ ಟೈಪ್ಸ್ ಆಫ್ ಸಿಗ್ನಲ್ಸ್. ಅಂದರೆ ಇಲ್ಲಿ ಎರಡು ರೀತಿಯಾದ ಡಾಟಾನ ನಾವು ಟ್ರಾನ್ಸ್ಮಿಟ್ ಮಾಡ್ಬೋದು. ಎಲ್ಲಿ, ಆಪ್ಟಿಕಲ್ ಫೈಬರಲ್ಲಿ. ಅಂದರೆ ಎನಲಾಗು ಮತ್ತು ಡಿಜಿಟಲ್ ಸಿಗ್ನಲ್ನ ಟ್ರಾನ್ಸ್ಮಿಷನ್ ಮಾಡ್ಬೋದು. ಸೊ ಇಲ್ಲಿ ಹೈ ಸ್ಪೀಡ್ ಆಫ್ ಡಿಜಿಟಲ್
ಡಾಟಾ ಟ್ರಾನ್ಸ್ಮಿಷನ್ ಆಗ್ತಿರುತ್ತೆ. ಸೊ ದೀಸ್ ಆರ್ ಆಲ್ ದ ಅಡ್ವಾಂಟೇಜಸ್ ಆಫ್ ಅ ಆಪ್ಟಿಕಲ್ ಫೈಬರ್. ಸೊ ಆಪ್ಟಿಕಲ್ ಫೈಬರಿಗೆ ಲಾರ್ಜ್ ಬ್ಯಾಂಡ್ ವಿಡ್ತ್ ಆಗಿರ್ಬೋದು, ಲೋ ಲಾಸ್, ಲೈಟ್ ವೇಟ್ ಮತ್ತು ಅನಲಾಗ್ ಅಂಡ್ ಡಿಜಿಟಲ್ ಸಿಗ್ನಲ್ ಟ್ರಾನ್ಸ್ಮಿಷನ್ ಆರ್ ದ ಅಡ್ವಾಂಟೇಜಸ್ ಆಫ್ ಅ ಆಪ್ಟಿಕಲ್ ಫೈಬರ್. ಸೊ ಕರೆಕ್ಟ್ ಆಪ್ಷನ್ ಯಾವುದು ಅಂತಂದರೆ ಇಟ್ ಈಸ್ ಅ ಆಪ್ಷನ್ 4, ಆಪ್ಟಿಕಲ್ ಫೈಬರ್. Which communication device is used in the conversion of a digital data to a analog form? ಸೊ ಯಾವ ಕಮ್ಯುನಿಕೇಷನ್ ಡಿವೈಸಿಂದ ನಾವು ಡಿಜಿಟಲ್ ಡಾಟಾ ಇಂದ ಅನಲಾಗಿಗೆ ಫಾರ್ಮ್ ಮಾಡ್ಬೋದು ಅಥವಾ ವೈಸ ವರ್ಸ, ಅನಲಾಗಿಂದ ಡಿಜಿಟಲಿಂದ ಅನಲಾಗ್ ಅಥವಾ ಅನಲಾಗಿಂದ ಡಿಜಿಟಲಿಗೆ ನಾವು ಡಾಟಾ ಟ್ರಾನ್ಸ್ಮಿಷನ್ ಮಾಡ್ಬೋದು ಯಾವ ಕಮ್ಯುನಿಕೇಷನ್ ಡಿವೈಸಿಂದ ಅಂತಂದರೆ ಇಟ್ ಈಸ್ ಅ ಮಾಡಮ್. ಮಾಡಮ್ ಅಂತಂದರೆ modulator and demodulator. It means communication device that converts a data ಅಂದರೆ ಡಿಜಿಟಲ್ ಡಾಟಾ ಇಂಟು ಅ ಅನಲಾಗ್ ಸಿಗ್ನಲ್ಸ್ ಓವರ್ ಅ ಕೇಬಲ್ ಅಥವಾ ಟೆಲಿಫೋನ್ ವೈರ್ಸ್. ಅಂದರೆ ಟೆಲಿಫೋನ್ ವೈರ್ಸು ಅಥವಾ ಕೇಬಲ್ ವೈರ್ಸ್ ಮೂಲಕ ನಾವು ಡಾಟಾನ ಡಿಜಿಟಲ್ ಸಿಗ್ನಲಿಂದ ಅನಲಾಗ್ ಸಿಗ್ನಲ್ಸಿಗೆ ಅಥವಾ ಅನಲಾಗ್ ಸಿಗ್ನಲ್ಸಿಂದ ಡಿಜಿಟಲ್ ಸಿಗ್ನಲ್ಸಿಗೆ ಟ್ರಾನ್ಸ್ಮಿಷನ್ ಮಾಡ್ಬೋದು. ಯಾವ ಕಮ್ಯುನಿಕೇಷನ್ ಡಿವೈಸ್ ಅಂತಂದರೆ ಇಟ್ ಈಸ್ ಅ ಮಾಡಮ್. ಸೊ ನೆಕ್ಸ್ಟ್ ಉಳಿದಿರೋ ಆಪ್ಷನ್ ಇದೆ ಯಾವುದು? ಮಾಡ್ಯುಲೇಟರ್. ಅಂದರೆ ಮಾಡಮ್ ಅಂತಂದರೆ MO ಅಂತಂದರೆ ಮಾಡ್ಯುಲೇಟರ್, DEM ಅಂದರೆ ಡಿಮಾಡ್ಯುಲೇಟರ್ ಅಂತ ಕರಿತೀವಿ. ಇದರಲ್ಲೇ ಕಾಂಬಿನೇಷನ್ ಆಗಿ ವರ್ಡ್ ಇರುತ್ತೆ. ಸೊ ಮಾಡ್ಯುಲೇಟರ್ ಅಂತಂದ್ರೆ ಏನು? ಮಾಡ್ಯುಲೇಟರ್ ಅಂತಂದರೆ ಕನ್ವರ್ಟ್ಸ್ ಅ ಡಿಜಿಟಲ್ ಡಾಟಾ ಇಂಟು ಅ ಅನಲಾಗ್ ಡಾಟಾ. ಮಾಡ್ಯುಲೇಟರಲ್ಲಿ ಡಿಜಿಟಲ್ ಡಾಟಾ ಇಂದ ಅನಲಾಗ್ ಡಾಟಾಗೆ ಕನ್ವರ್ಟ್ ಮಾಡ್ತೀವಿ. ಅದೇ ಡಿಮಾಡ್ಯುಲೇಟರ್ಗೆ ಬಂದರೆ ಅನಲಾಗ್ ಡಾಟಾ ಇಂದ ಡಿಜಿಟಲ್ ಡಾಟಾಗೆ ಕನ್ವರ್ಟ್ ಮಾಡ್ತೀವಿ. ಅರ್ಥ ಆಯ್ತಲ್ವಾ? ಮಾಡ್ಯುಲೇಟರ್ ಅಂದರೆ ಡಿಜಿಟಲ್ ಡಾಟಾನ ಅನಲಾಗಿಗೆ ಟ್ರಾನ್ಸ್ಮಿಷನ್ ಮಾಡ್ತೀವಿ. ಡಿಮಾಡ್ಯುಲೇಟರ್ ಅಂತಂದರೆ ಅನಲಾಗ್ ಡಾಟಾನ ಡಿಜಿಟಲ್ ಡಾಟಾಗೆ ಕನ್ವರ್ಟ್ ಮಾಡ್ತೀವಿ. ನೆಕ್ಸ್ಟು ನೆಟ್ವರ್ಕ್ ಇಂಟರ್ಫೇಸ್ ಕಾರ್ಡ್ ಅಂತ ಇದೆ. ಇದೇನಿದು ಅಂದರೆ ಇಟ್ ಈಸ್ ಅ ಹಾರ್ಡ್ವೇರ್ ಕಾಂಪೋನೆಂಟ್ ದಟ್ ಕನೆಕ್ಟ್ಸ್ ಅ ಕಂಪ್ಯೂಟರ್ ಟು ಅ ಕಂಪ್ಯೂಟರ್ ನೆಟ್ವರ್ಕ್. ಇದೇನು ಮಾಡುತ್ತೆ? ಕಂಪ್ಯೂಟರ್ನ ಕಂಪ್ಯೂಟರ್ ನೆಟ್ವರ್ಕಿಗೆ ಕನೆಕ್ಟ್ ಮಾಡುತ್ತೆ. ಇಟ್ ಈಸ್ ಅ ಹಾರ್ಡ್ವೇರ್ ಕಾಂಪೋನೆಂಟ್ ಆಗಿದೆ. ಕಂಪ್ಯೂಟರ್ ಮತ್ತು ಕಂಪ್ಯೂಟರ್ ನೆಟ್ವರ್ಕ್ನ ಇದು ಕನೆಕ್ಟ್ ಮಾಡುತ್ತೆ. ಅರ್ಥ ಆಯ್ತಲ್ವಾ? ಸೊ ಕರೆಕ್ಟ್ ಆಪ್ಷನ್ ಯಾವುದು? ಮಾಡಮ್. ಮಾಡಮ್ ಮೀನ್ಸ್ ಇಟ್ ಈಸ್ ಅ ಕಮ್ಯುನಿಕೇಷನ್ ಡಿವೈಸ್ ಯೂಸ್ ಟು ಕನ್ವರ್ಷನ್ ಆಫ್ ಅ ಡಿಜಿಟಲ್ ಡಾಟಾ ಟು ಅ ಅನಲಾಗ್ ಡಾಟಾ ಅಥವಾ ಅನಲಾಗ್ ಟು ಅ ಡಿಜಿಟಲ್ ಡಾಟಾಗೆ ಇದು ಡಾಟಾ ಟ್ರಾನ್ಸ್ಮಿಷನ್ ಮಾಡುತ್ತೆ. ಇದನ್ನ ಮಾಡಮ್ ಅಂತ ಕರಿತೀವಿ. ಇದರಲ್ಲೇ ಎರಡು ಬರುತ್ತೆ, ಮಾಡ್ಯುಲೇಟರ್ ಮತ್ತು ಡಿಮಾಡ್ಯುಲೇಟರ್. ಮಾಡ್ಯುಲೇಟರ್ ಅಂದರೆ ಡಿಜಿಟಲ್ ಡಾಟಾ ಇಂದ ಅನಲಾಗ್ ಡಾಟಾಗೆ ಕನ್ವರ್ಟ್ ಮಾಡುತ್ತೆ. ಡಿಮಾಡ್ಯುಲೇಟರ್ ಅಂದರೆ ಅನಲಾಗ್ ಡಾಟಾ ಇಂದ ಡಿಜಿಟಲ್ ಡಾಟಾಗೆ ಕನ್ವರ್ಟ್ ಮಾಡುತ್ತೆ. Which digits values rise in a power of 2 beginning with a 0 to the left of a binary point and falls in a power of a -1 to the right? ಬೈನರಿ, ಡೆಸಿಮಲ್, ಎಕ್ಸಾಡೆಸಿಮಲ್, ಆಕ್ಟಲ್ ಅಂತ ಇದೆ. ಸೊ ಯಾವ ಬೈನರಿ ಪಾಯಿಂಟ್ ಆಗಿರ್ಬೋದು ಅಥವಾ ಡೆಸಿಮಲ್ಲ, ಎಕ್ಸಾಡೆಸಿಮಲ್ಲ ಅಂತಂದರೆ ಇಟ್ ಈಸ್ ಅ ಬೈನರಿ. ಬೈನರಿನ ನಾವು ಬೇಸ್ 2 ಆಗಿ ಪವರ್ ಆಫ್ 2ನ ಯೂಸ್ ಮಾಡ್ತೀವಿ. ಅಂದರೆ ಬೈನರಿ ದಿಸ್ ಸಿಸ್ಟಮ್ ಈಸ್ ಅ ಬೇಸ್ ಆಫ್ 2. ಬೈನರಿನ ನಾವು ಬೇಸ್ ಆಫ್ 2 ಅಂತ ಕರಿತೀವಿ. ಸ್ಟಾರ್ಟಿಂಗ್ ವಿತ್ 2 ಪವರ್ 0, 2 ಪವರ್ 0, 2 ಪವರ್ 1, 2 ಪವರ್ 2. ಅಂದರೆ ಪ್ಲೇಸ್ ವ್ಯಾಲ್ಯೂ ಆಫ್ ಅ ರೈಟ್ ಆಫ್ ಅ ಬೈನರಿ ಪಾಯಿಂಟ್. ಅಂದರೆ ಲೆಫ್ಟಲ್ಲಿ ಏನಿರುತ್ತೆ ಪಾಸಿಟಿವ್ ಇರುತ್ತೆ, ಅದೇ ರೈಟಿಗೆ ಬಂದರೆ ನೆಗೆಟಿವ್ ಆಗುತ್ತೆ. ಅಂದರೆ 1, 2 ಪವರ್ 2, 2 ಪವರ್ 3. ಸೊ ಈ ರೀತಿ ನಾವು ರೈಟಿಗೆ ಬಂದರೆ ನೆಗೆಟಿವ್ ಇಂಡಿಕೇಟ್ ಮಾಡುತ್ತೆ. ಅಂದರೆ -1, -2, -3. ಅದೇ ಲೆಫ್ಟಿಗೆ ಬಂತಂದರೆ ಇದು ಪಾಸಿಟಿವ್ ಇಂಡಿಕೇಟ್ ಮಾಡಿ 2 ಪವರ್ 0, 2 ಪವರ್ 1, 2 ಪವರ್ 2. ಸೊ ಪವರ್ ಆಫ್ 2 ಯಾವ ನಂಬರ್ ರೆಪ್ರೆಸೆಂಟ್ ಮಾಡುತ್ತೆ? ಇಟ್ ಈಸ್ ಅ ಬೈನರಿ. ಬೈನರಿ ಅಂದರೆ ಬೇಸ್ 2. ನೆಕ್ಸ್ಟು ಅದೇ ಡೆಸಿಮಲ್ನ ನೋಡೋಣ.
ಸೊ ಡೆಸಿಮಲ್ ಯಾವ ರೀತಿ, ಡೆಸಿಮಲ್ ಮೀನ್ಸ್ ಬೇಸ್ ಯಾವ್ದು ಬರುತ್ತೆ ಇಲ್ಲಿ, 10. ದಿಸ್ ಡೆಸಿಮಲ್ ಮೀನ್ಸ್ ಬೇಸ್ ಆಫ್ ಅ 10 ಸಿಸ್ಟಮ್, ಪ್ಲೇಸ್ ವ್ಯಾಲ್ಯೂ ಆಫ್ ಅ ಪವರ್ 10, 10 ಇದನ್ನ ರೆಪ್ರೆಸೆಂಟ್ ಮಾಡ್ತೀವಿ. ಅಂದರೆ 10 ಪವರ್ 0, 10 ಪವರ್ 1, 10 ಪವರ್ 2, 10 ಪವರ್ 3. ಸೊ ಈ ರೀತಿ ಇದು ರೆಪ್ರೆಸೆಂಟ್ ಮಾಡುತ್ತೆ ಫ್ರಮ್ ಲೆಫ್ಟ್ ಆಗಿ. ಅದೇ ರೈಟಿಗೆ ಬಂದರೆ ನೆಗೆಟಿವ್ನ ಇದು ರೆಪ್ರೆಸೆಂಟ್ ಮಾಡುತ್ತೆ. 10 ಪವರ್ 2, 10 ಪವರ್ -3, 10 ಪವರ್ 4. ಸೊ ಈ ರೀತಿ ರೆಪ್ರೆಸೆಂಟ್ ಮಾಡುತ್ತೆ. ಅಂದರೆ ಡೆಸಿಮಲ್ ಅಂದರೆ ಬೇಸ್ 10 ಬರುತ್ತೆ. ಇಟ್ ಈಸ್ ಅ ಪ್ಲೇಸ್ ವ್ಯಾಲ್ಯೂಸ್ ಆಫ್ ಅ ಪವರ್ 10. ಲೆಫ್ಟಿಂದ ಬಂದರೆ, ಲೆಫ್ಟ್ ಡೆಸಿಮಲ್ ಪಾಯಿಂಟ್ ಬಂದರೆ ಪಾಸಿಟಿವ್, ಅಂದರೆ 10 ಪವರ್ 0, 10 ಪವರ್ 1. ಅದೇ ರೈಟಿಗೆ ಬಂದರೆ 10 ಪವರ್ -1, 10 ಪವರ್ -2, 10 ಪವರ್ -3 ಈ ರೀತಿ ಬರುತ್ತೆ. ಸೊ ನೆಕ್ಸ್ಟು ಹೆಕ್ಸಾಡೆಸಿಮಲ್ ಅಂತ ಇದೆ. ಸೊ ಹೆಕ್ಸಾಡೆಸಿಮಲ್ ಯಾವ ರೀತಿ, ಸೊ ಹೆಕ್ಸಾಡೆಸಿಮಲ್ ಅಂತಂದರೆ ಹೆಕ್ಸಾಡೆಸಿಮಲ್ಲು ಬೇಸ್ 16 ಬರುತ್ತೆ. ಅಂದರೆ ಪ್ಲೇಸ್ ವ್ಯಾಲ್ಯೂಸ್ ಅವರ ಪವರ್ಸ್ ಆಫ್ 16, ಅಂದರೆ 16 ಪವರ್ 0, 16 ಪವರ್ 1, 16 ಪವರ್ 2 ಈ ರೀತಿ ಬರುತ್ತೆ. ಅಂದರೆ ಹೆಕ್ಸಾಡೆಸಿಮಲ್ ಮೀನ್ಸ್ ಇಟ್ ರೆಪ್ರೆಸೆಂಟ್ ಅ ಬೇಸ್ ಆಫ್ 16 ಇದು ರೆಪ್ರೆಸೆಂಟ್ ಮಾಡುತ್ತೆ. ನೆಕ್ಸ್ಟ್ ಆಕ್ಟಾಲ್ ಅಂತಂದರೆ ಬೇಸ್ 8, ಅಂದರೆ ಪವರ್ ವ್ಯಾಲ್ಯೂಸ್ ಆಫ್ 8, ಅಂದರೆ 8 ಪವರ್ 0, 8 ಪವರ್ 1, 8 ಪವರ್ 2, 2 ಈ ರೀತಿ ಇದು ರೆಪ್ರೆಸೆಂಟ್ ಮಾಡುತ್ತೆ. ಇಲ್ಲಿ ಬೈನರಿ ಯಾವ ರೀತಿ, 2 ಪವರ್ 0, 2 ಪವರ್ 1, 2 ಪವರ್ 2, 2 ಪವರ್ 3. ಅಂದರೆ ಪವರ್ ಆಫ್ 2 ಅಂತಂದರೆ ಬೈನರಿ, ಫ್ರಮ್ ಲೆಫ್ಟ್ ಅಂದರೆ ಪಾಸಿಟಿವ್, ಫ್ರಮ್ ರೈಟ್ ಅಂತಂದರೆ ನೆಗೆಟಿವ್, 2 ಪವರ್ 2. ಸೊ ಈ ರೀತಿ ರೆಪ್ರೆಸೆಂಟ್ ಮಾಡುತ್ತೆ. ಸೊ ಕರೆಕ್ಟ್ ಆಪ್ಷನ್ ಯಾವುದು, ಆಪ್ಷನ್ 1 ಬೈನರಿ. ಡೆಸಿಮಲ್ ಅಂದರೆ ಬೇಸ್ 10, ಹೆಕ್ಸಾಡೆಸಿಮಲ್ ಅಂತಂದರೆ 16, ಆಕ್ಟಲ್ ಅಂತಂದರೆ 8. MSD ಸ್ಟ್ಯಾಂಡ್ಸ್ ಫಾರ್, MSD ಅಂತಂದರೆ ಏನು, ಮೆನಿ ಸಿಗ್ನಿಫಿಕೆಂಟ್ ಡಿಜಿಟ್, ಮೋರ್ ಸಿಗ್ನಿಫಿಕೆಂಟ್ ಡಿಜಿಟ್, ಮೋಸ್ಟ್ ಸಿಗ್ನಿಫಿಕೆಂಟ್ ಡಿಜಿಟ್, ಮಲ್ಟಿ ಸಿಗ್ನಿಫಿಕೆಂಟ್ ಡಿಜಿಟ್. ಸೊ ಯಾವುದು MSD ಅಂತಂದರೆ, MSD ಮೀನ್ಸ್ ಮೋಸ್ಟ್ ಸಿಗ್ನಿಫಿಕೆಂಟ್ ಡಿಜಿಟ್. ಅಂದರೆ ಇಟ್ ರೆಫರ್ಸ್ ಟು ಅ ಹೈಯೆಸ್ಟ್ ಪೊಸಿಷನ್ ವ್ಯಾಲ್ಯೂ, ಹೈಯರ್ ವ್ಯಾಲ್ಯೂನ ಇದು ರೆಪ್ರೆಸೆಂಟ್ ಮಾಡುತ್ತೆ, ಹೈಯೆಸ್ಟ್ ಪೊಸಿಷನ್ ಆಫ್ ಅ ವ್ಯಾಲ್ಯೂ. ಸೊ ನೆಕ್ಸ್ಟ್ ಇನ್ನೊಂದು ಬರುತ್ತೆ LSD ಅಂತ. ಸೊ LSD ಅಂದರೆ ಲೋಯೆಸ್ಟ್ ವ್ಯಾಲ್ಯೂ. ಸೊ ಇದನ್ನ ನಾವು ಎಲ್ಲಿ ನೋಡ್ತೀವಿ, MSD LSD ಅಂತಂದರೆ ಕನ್ವರ್ಷನ್ ಆಫ್ ಅ ಬೈನರಿ ಟು ದ ಡಿಜಿಟಲ್, ಬೈನರಿ ಡೆಸಿಮಲ್ ಟು ದ ಕನ್ವರ್ಷನ್ ಆಫ್ ಡೆಸಿಮಲ್ ಟು ಬೈನರಿಯಲ್ಲಿ ನಾವು ನೋಡ್ತೀವಿ. ಸೊ ಯಾವ ರೀತಿ ನೋಡ್ತೀವಿ, ಬೈನರಿಯಿಂದ ಡೆಸಿಮಲಿಂದ ಬೈನರಿ ಕನ್ವರ್ಟ್ ಮಾಡಬೇಕಾದ್ರೆ ಈಗ ಒಂದು ನಂಬರ್ ಇರುತ್ತೆ, ಫಾರ್ ಎಕ್ಸಾಂಪಲ್ 43. ಸೊ ಇದನ್ನ ಫಸ್ಟ್ ನಾವು ಬೈನರಿಯಿಂದ ಡಿಜಿಟಲಿಂದ ಬೈನರಿಗೆ ಕನ್ವರ್ಟ್ ಮಾಡಬೇಕಾದ್ರೆ ಫಸ್ಟು 2 ಇಂದ ಡಿವೈಡ್ ಮಾಡಬೇಕು. ಅಂದರೆ 2 2s 4, 2 1s 2, ಎಷ್ಟು ಉಳಿತು, 1 ಉಳಿತು. 2 1s 2 ಇಲ್ಲಿ ಹೋಗಲ್ಲ, ಅಂದರೆ 2 1 2 ಟೇಬಲ್ನ ಹೋಗಲ್ಲ. ಸೊ 0 ತಗೋಬೇಕು, ಉಳಿದಿದ್ದ ರಿಮೈಂಡರು 1. 2 5s 10, ಏನು ರಿಮೈಂಡರ್ ಉಳಿಲಿಲ್ಲ ಅಂದರೆ 0 ಹಾಕಬೇಕು. ನೆಕ್ಸ್ಟ್ 5 ಉಳಿತಾ, 2 2s 4, ಅಂದರೆ 1 ಉಳಿತು. 2 1s 2, ಎಷ್ಟು ಉಳಿತು, 0. ಸೊ ಈ ರೀತಿ ಕೊಟ್ಟಿರೋ ನಂಬರ್ನ ನಾವು 2 ಇಂದ ಡಿವೈಡ್ ಮಾಡ್ತಾ ಬರಬೇಕು. ಸೊ 2 ಇಂದ ಡಿವೈಡ್ ಮಾಡ್ತಾ ಬಂದಾಗ ಎಲ್ಲಿಗೆ 1 ಬರುತ್ತೆ ಲಾಸ್ಟು, ಅಲ್ಲಿಗೆ ನಾವು ಸ್ಟಾಪ್ ಮಾಡಬೇಕು. ಸೊ ಅಲ್ಲಿಗೆ ಸ್ಟಾಪ್ ಮಾಡಿದಾಗ ಫಸ್ಟ್ ರಿಮೈಂಡರ್ ಏನು ಬಂದಿರುತ್ತೆ ಅದನ್ನ ನಾವು ಏನಂತ ಕರಿತೀವಿ, LSB, ಅಂದರೆ ಲೀಸ್ಟ್ ಸಿಗ್ನಿಫಿಕೆಂಟ್ ಡಿಜಿಟ್ ಅಂತ ಕರಿತೀವಿ. ಇಲ್ಲಿ ಲಾಸ್ಟ್ ಏನು ಉಳಿದಿರುತ್ತೆ ಅದನ್ನ ನಾವು MSD ಅಂದರೆ ಮೋಸ್ಟ್ ಸಿಗ್ನಿಫಿಕೆಂಟ್ ಡಿಜಿಟ್ ಅಂತ ಕರಿತೀವಿ. ಅರ್ಥ ಆಯ್ತಲ್ವಾ? ಫಸ್ಟು ನಾವು ಡಿವೈಡ್ ಬೈ 2 ಮಾಡಬೇಕು. ನೆಕ್ಸ್ಟು ಕೋಎಫಿಷಿಯಂಟ್ ರಿಮೈಂಡರು 0 ಅಥವಾ 1 ಇಡ್ತಾ ಹೋಗಬೇಕು. ಫಸ್ಟ್ ರಿಮೈಂಡರ್ ಏನು ಬಂದಿರುತ್ತೆ ಅದನ್ನ ನಾವು LSD ಅಂದರೆ ಲೀಸ್ಟ್ ಸಿಗ್ನಿಫಿಕೆಂಟ್ ಡಿಜಿಟ್ ಅಂತ ಕರಿತೀವಿ. ಲಾಸ್ಟ್ ಏನು ಉಳಿದಿರುತ್ತೆ ಅದನ್ನ ನಾವು ಮೋಸ್ಟ್ ಸಿಗ್ನಿಫಿಕೆಂಟ್ ಡಿಜಿಟ್ ಅಂತ ಕರಿತೀವಿ. ಸೊ ಇದನ್ನ ಅರೇಂಜ್ ಮಾಡೋದು ಯಾವ ರೀತಿ ಅಂತಂದರೆ MSD ಟು LSB, ಅಂದರೆ ಈ ರೀತಿ. ಫಸ್ಟು MSB ಅಂದರೆ ಫಸ್ಟು ಇಲ್ಲಿಂದ ಹೋಗಬೇಕು, 1 0 1 0 1 1, ಅಂದರೆ ಫಸ್ಟು MSD
ಡಿ ಹಿಂಗೆ ಹೋಗ್ಬೇಕು, ಈ ರೀತಿ ಹೋಗಬೇಕು, ಲಾಸ್ಟಿಗೆ LSD ಬರಬೇಕು. ಇಲ್ಲಿ ನಾವು MSD ಅಂದರೆ ಮೋಸ್ಟ್ ಸಿಗ್ನಿಫಿಕೆಂಟ್ ಡಿಜಿಟ್ ಅಂತ ನೋಡ್ತೀವಿ. ಅರ್ಥ ಆಯ್ತಲ್ವಾ? ಸೊ ಕರೆಕ್ಟ್ ಆಪ್ಷನ್ ಯಾವುದು? ಆಪ್ಷನ್ 3. ವಾಟ್ ಆರ್ ದ 3 ಆಪ್ಷನ್ಸ್ ಅವೈಲಬಲ್ ಇನ್ ಇನ್ಸರ್ಟ್ ಪಿಕ್ಚರ್ ಮೆನು ಇನ್ ಪವರ್ ಪಾಯಿಂಟ್? ಪವರ್ ಪಾಯಿಂಟಲ್ಲಿ ಯಾವ 3 ಆಪ್ಷನ್ನ ನೋಡ್ತೀವಿ ನಾವು ಇನ್ಸರ್ಟ್ ಪಿಕ್ಚರ್ ಮೆನು ಅಂತಂದರೆ ಕ್ಲಿಪ್ಆರ್ಟ್ ಪಿಕ್ಚರ್ ಶೇಪ್ಸ್, ಕ್ಲಿಪ್ಆರ್ಟ್ ಫಾರ್ಮ್ ಫೈಲ್ ಶೇಪ್ಸ್, ಕ್ಲಿಪ್ಆರ್ಟ್ ಫ್ರಮ್ ಫೈಲ್ಸ್ ಆಟೋ ಶೇಪ್ಸ್, ಕ್ಲಿಪ್ಆರ್ಟ್ ಪಿಕ್ಚರ್ಸ್ ಆಟೋ ಶೇಪ್. ಸೊ ಯಾವ ಆಪ್ಷನ್ಸ್ನ ನೋಡ್ತೀವಿ ಅಂತಂದರೆ ಇಟ್ ಈಸ್ ಆಪ್ಷನ್ 3. ಅಂದರೆ in older version of a PowerPoint, insert picture menu were clipart from files and shape. ಅಂದರೆ ಟು ಇನ್ಸರ್ಟ್ ಪಿಕ್ಚರ್ಸ್ ಫ್ರಮ್ ಯುವರ್ ಕಂಪ್ಯೂಟರ್ ಸಿಸ್ಟಮಿಂದ ನೀವು ಪಿಕ್ಚರ್ನ ಇನ್ಸರ್ಟ್ ಮಾಡಬೇಕಂದ್ರೆ ಫಸ್ಟು ಕ್ಲಿಪಾರ್ಟಿಗೆ ಹೋಗಿ ಅಲ್ಲಿ ಏನು ಮಾಡಬೇಕು, ಫ್ರಮ್ ಫೈಲಿಗೆ ಹೋಗಬೇಕು, ಮತ್ತೆ ಅಲ್ಲಿ ಸೆಲೆಕ್ಟ್ ಮಾಡಬೇಕು. ಅರ್ಥ ಆಯ್ತಲ್ವಾ? ಸೊ ಕರೆಕ್ಟ್ ಆಪ್ಷನ್ ಯಾವುದು? ಆಪ್ಷನ್ 2. ಇನ್ಸರ್ಟಿಗೆ ಹೋಗಬೇಕು, ಅಲ್ಲಿ ಕ್ಲಿಪ್ಆರ್ಟ್ನ ಸೆಲೆಕ್ಟ್ ಮಾಡಬೇಕು. ಆ ಕ್ಲಿಪ್ಆರ್ಟಲ್ಲಿ ಫ್ರಮ್ ಫೈಲ್ಸ್ ಅಂತ ಇರುತ್ತೆ, ಅಲ್ಲಿಗೆ ಹೋಗಿ ನಿಮ್ಮ ಸಿಸ್ಟಮಲ್ಲಿ ಏನಾದರೂ ಪಿಕ್ಚರ್ಸ್ ಇದ್ದರೆ ಅದನ್ನ ಸೆಲೆಕ್ಟ್ ಮಾಡಿ ನೆಕ್ಸ್ಟ್ ಶೇಪ್ಸಿಗೆ ಹೋಗಬೇಕು. ಸೊ ಕರೆಕ್ಟ್ ಆಪ್ಷನ್ ಯಾವುದು? ಆಪ್ಷನ್ 2. ನೆಕ್ಸ್ಟ್ MS ಪವರ್ ಪಾಯಿಂಟಲ್ಲಿ ಯಾವ್ಯಾವ ಮೆನುನ ನೋಡ್ತೀವಿ? ಹೋಮ್ ಟ್ಯಾಬ್ ಅಂತ ಬರುತ್ತೆ. ಇಲ್ಲಿ ಏನು ನೋಡ್ತೀವಿ ನಾವು? ಫಾಂಟ್, ಸ್ಟೈಲ್, ಇದು ಕಾಮನ್. MS ಎಕ್ಸೆಲ್, ವರ್ಡ್, ಪವರ್ ಪಾಯಿಂಟಲ್ಲಿ ಸೇಮ್. ಅಂದರೆ ಫಾಂಟ್ ಸೈಜು, ಸ್ಟೈಲು ಮತ್ತು ಫಾಂಟ್ ಅಂದರೆ ಇಟಾಲಿಕ್, ಬೋಲ್ಡ್ ಅವು. ನೆಕ್ಸ್ಟ್ ಇನ್ಸರ್ಟ್ ಟ್ಯಾಬಲ್ಲಿ ಏನು ನೋಡ್ತೀವಿ? ಸೊ ಇನ್ಸರ್ಟ್ ಟ್ಯಾಬಲ್ಲಿ ನಾವು ಪಿಕ್ಚರ್ಸು, ಶೇಪ್ಸು, ಇವನ್ನೆಲ್ಲ ನಾವು ಇನ್ಸರ್ಟ್ ಮಾಡ್ಬೋದು. ನೆಕ್ಸ್ಟು ಡಿಸೈನ್ ಅಂತ ಬರುತ್ತೆ. ಸೊ ಡಿಸೈನಲ್ಲಿ ವಿ ಕ್ಯಾನ್ ಸ್ಲೈಡ್ ಬ್ಯಾಕ್ಗ್ರೌಂಡ್ನ ಡಿಸೈನ್ ಮಾಡ್ಬೋದು, ಥೀಮ್ಸ್ ಇವನ್ನೆಲ್ಲ. ನೆಕ್ಸ್ಟ್ ಟ್ರಾನ್ಸ್ಮಿಷನ್ ಆ್ಯನಿಮೇಷನ್ ಅಂತ ಬರುತ್ತೆ. ಇವನ್ನೆಲ್ಲ ಎಲ್ಲಿ ನೋಡ್ತೀವಿ ನಾವು? MS ಪವರ್ ಪಾಯಿಂಟಲ್ಲಿ ನೋಡ್ತೀವಿ, ಆ್ಯನಿಮೇಷನ್ಸ್. ಸೊ ಹೋಮ್ ಟ್ಯಾಬ್ ಆಗಿರ್ಬೋದು, ಇನ್ಸರ್ಟ್ ಟ್ಯಾಬ್, ಡಿಸೈನ್, ಟ್ರಾನ್ಸಿಷನ್, ಆ್ಯನಿಮೇಷನ್, ಸ್ಲೈಡ್ ಶೋ, ದೀಸ್ ಆರ್ ಆಲ್ ದ ಮೆನೂಸ್ ವಿ ಕ್ಯಾನ್ ಸಿ ಇನ್ MS ಪವರ್ ಪಾಯಿಂಟ್. In a MS Excel, dash key combination is used to hide a row. MS Excel ಅಲ್ಲಿ ಯಾವ ಶಾರ್ಟ್ಕಟ್ ಕೀನ ಯೂಸ್ ಮಾಡಿ ನಾವು ರೋನ ಹೈಡ್ ಮಾಡ್ಬೋದು ಅಂತಂದರೆ ಶಾರ್ಟ್ಕಟ್ ಕೀ ಏನು? Ctrl+Delete, Ctrl+F9, Ctrl+9, Alt+F9 ಅಂತಂದರೆ ಇಟ್ ಈಸ್ ಅ Ctrl+9. Ctrl+9 is to use to hide a row. ನಾವು ರೋನ ಹೈಡ್ ಮಾಡ್ಬೋದು, Ctrl+9. ನೆಕ್ಸ್ಟ್ ಶಾರ್ಟ್ಕಟ್ ಕೀಸ್ ನೋಡೋಣ. Ctrl+F9 ಅಂತಂದರೆ ಮಿನಿಮೈಸ್ ಕರೆಂಟ್ ವರ್ಕ್ ಬುಕ್. ಕರೆಂಟ್ ಏನು ವರ್ಕ್ ಬುಕ್ ಇರುತ್ತೆ ಅದನ್ನ ನಾವು ಮಿನಿಮೈಸ್ ಮಾಡೋದಕ್ಕೆ Ctrl+F9 ಯೂಸ್ ಮಾಡ್ತೀವಿ. ನೆಕ್ಸ್ಟ್ ಕೆಲವೊಂದು ಶಾರ್ಟ್ಕಟ್ ಕೀಸ್ನ ನೋಡೋಣ. Ctrl+Shift+semicolon ಎಂಟರ್ ಅ ಕರೆಂಟ್ ಟೈಮ್ನ ಎಂಟರ್ ಮಾಡೋಕ್ಕೆ ಯೂಸ್ ಮಾಡ್ತೀವಿ. ನೆಕ್ಸ್ಟ್ Ctrl+semicolon ಕರೆಂಟ್ ಡೇಟ್ನ ಎಂಟರ್ ಮಾಡೋಕ್ಕೆ ಯೂಸ್ ಮಾಡ್ತೀವಿ. ನೆಕ್ಸ್ಟ್ Ctrl+F9 ಅಂತಂದರೆ ಮಿನಿಮೈಸ್ ಕರೆಂಟ್ ವರ್ಕ್ ಬುಕ್. Ctrl+F10 ಮ್ಯಾಕ್ಸಿಮೈಸ್. ನೆಕ್ಸ್ಟ್ ಟು ಹೈಡ್ ಅ, ಇಲ್ಲಿ ನಾವು ರೋನ ಹೈಡ್ ಮಾಡೋಕ್ಕೆ Ctrl+9, ಅದೇ Ctrl+0ನ ಯೂಸ್ ಮಾಡಿದರೆ ಹೈಡ್ ಅ ಕಾಲಮ್.
ಕಾಲಮ್ನ ಹೈಡ್ ಮಾಡೋಕ್ಕೆ ನಾವು Ctrl+0ನ ಯೂಸ್ ಮಾಡ್ತೀವಿ. ಅರ್ಥ ಆಯ್ತಲ್ವಾ? Ctrl+Shift ಸೆಮಿಕಾಲನ್ ಅಂದರೆ ಟೈಮ್, ಟು ಎಂಟರ್ ಅ ಟೈಮ್, Ctrl+semicolon ಡೇಟ್, Ctrl+F9 ಮಿನಿಮೈಸ್ ದ ಕರೆಂಟ್ ವರ್ಕ್ ಬುಕ್, Ctrl+F10 ಅಂದರೆ ಮ್ಯಾಕ್ಸಿಮೈಸ್ ದ ಕರೆಂಟ್ ವರ್ಕ್ ಬುಕ್. ಟು ಹೈಡ್ ಅ ರೋ ಅಂತಂದರೆ Ctrl+9, ಟು ಹೈಡ್ ಅ ಕಾಲಮ್ ಅಂತಂದರೆ Ctrl+0. ಸೊ ಇಲ್ಲಿ ಕೇಳಿರೋ ಕ್ವಶನ್ ಏನು ಅಂದರೆ ಟು ಹೈಡ್ ಅ ರೋ ಅಂತಂದರೆ Ctrl+9. ಇನ್ನು MS Word, ವಾಟ್ ಈಸ್ ದ ಸ್ಮಾಲೆಸ್ಟ್ ಅಂಡ್ ದ ಲಾರ್ಜೆಸ್ಟ್ ಫಾಂಟ್ ಅವೈಲೇಬಲ್ ಇನ್ ಅ ಫಾರ್ಮ್ಯಾಟಿಂಗ್ ಟೂಲ್ ಬಾರ್? MS Word ಅಲ್ಲಿ ಫಾಂಟ್ ಸೈಜು ಸ್ಮಾಲೆಸ್ಟ್ ಮತ್ತು ಲಾರ್ಜೆಸ್ಟ್ ಯಾವುದು ಅಂತ ಕೇಳಿದ್ದಾರೆ. ಸೊ ಸ್ಮಾಲೆಸ್ಟ್ ಅಂಡ್ ಲಾರ್ಜೆಸ್ಟ್ ಫಾಂಟ್ ಸೈಜ್ ಇನ್ MS Word ಅಂತಂದರೆ ಇಟ್ ಈಸ್ 8. ಸ್ಮಾಲೆಸ್ಟು 8 ಆಗಿರುತ್ತೆ, ಲಾರ್ಜೆಸ್ಟು 72 ಆಗಿರುತ್ತೆ. ಅರ್ಥ ಆಯ್ತಲ್ವಾ? MS Word ಅಲ್ಲಿ ಸ್ಮಾಲೆಸ್ಟು 8 ಅಂಡ್ ಲಾರ್ಜೆಸ್ಟು 72. ನೆಕ್ಸ್ಟ್ MS Word ಅಲ್ಲಿ ಶಾರ್ಟ್ಕಟ್ ಕೀಸ್ ಯಾವ್ಯಾವ ಬರುತ್ತೆ ಅಂತಂದರೆ Ctrl+B ಅಂತಂದರೆ ಬೋಲ್ಡ್ ಟೆಕ್ಸ್ಟ್ನ ಬೋಲ್ಡ್ ಮಾಡೋದಕ್ಕೆ ಬಳಸ್ತೀವಿ. I ಏನು ಇಟ್ಯಾಲಿಕ್, Ctrl+U ಅಂಡರ್ಲೈನ್ ಟೆಕ್ಸ್ಟ್ನ ಅಂಡರ್ಲೈನ್ ಮಾಡೋದಕ್ಕೆ ಬಳಸ್ತೀವಿ. ನೆಕ್ಸ್ಟ್ Ctrl+C ಕಾಪಿ, Ctrl+P ಪೇಸ್ಟ್ ದ ಕಾಪಿ ಟೆಕ್ಸ್ಟ್, Ctrl+V ಪೇಸ್ಟ್, Ctrl+X ಅಂದರೆ ಕಟ್ ದ ಟೆಕ್ಸ್ಟ್, Ctrl+Z ಅಂತಂದರೆ ಅಂಡೋ, Ctrl+Y ರೆಡೋ. ಅರ್ಥ ಆಯ್ತಲ್ವಾ? ಶಾರ್ಟ್ಕಟ್ ಕೀಸಿನ MS Word ಅಂದರೆ Ctrl+B ಬೋಲ್ಡ್, Ctrl+I ಇಟ್ಯಾಲಿಕ್, Ctrl+U ಅಂದರೆ ಅಂಡರ್ಲೈನ್ ದ ಟೆಕ್ಸ್ಟ್, Ctrl+T ಕಾಪಿ ದ ಟೆಕ್ಸ್ಟ್, Ctrl+V ಪೇಸ್ಟ್, Ctrl+X ಕಟ್, Ctrl+Z ಅಂಡೋ, Ctrl+Y ರೆಡೋ. ಅರ್ಥ ಆಯ್ತಲ್ವ? ದಿಸ್ ಆರ್ ಆಲ್ ದ ಶಾರ್ಟ್ಕಟ್ ಕೀಸ್ ಯೂಸ್ಡ್ ಇನ್ MS Word. S ಅಂತಂದರೆ ಸೇವ್, P ಅಂತಂದರೆ ಪ್ರಿಂಟ್. Which of the following process ensures that all parts of a computer are properly connected and working? ಸೊ ಯಾವ ಕೊಟ್ಟಿರೋ ಆಪ್ಷನಲ್ಲಿ ಯಾವ ಪ್ರೋಸೆಸ್ಸು ಕಂಪ್ಯೂಟರ್ ಪ್ರಾಪರ್ಲಿ ಕನೆಕ್ಟೆಡ್ ಅಂಡ್ ವರ್ಕಿಂಗ್ ಅಂದರೆ ಎಲ್ಲ ಪಾರ್ಟ್ಸ್ ಆಫ್ ಕಂಪ್ಯೂಟರ್ ಕರೆಕ್ಟಾಗಿ ಕರೆಕ್ಟಾಗಿ ವರ್ಕ್ ಮಾಡ್ತಿದೆ ಅನ್ನೋದು ಯಾವ್ದು ಹೇಳುತ್ತೆ ಅಂತ ಕೊಟ್ಟಿದ್ದಾರೆ. ಎಡಿಟಿಂಗ್, ಪ್ರೊಸೆಸಿಂಗ್, ಬೂಟಿಂಗ್ ಅಂಡ್ ಸೇವಿಂಗ್. ಇಟ್ ಈಸ್ ಅ ಬೂಟಿಂಗ್. ಬೂಟಿಂಗ್ ಅಂತಂದ್ರೆ ಏನು? ಇಟ್ ಮೀನ್ಸ್ ಇಟ್ ಈಸ್ ಅ ಪ್ರೋಸೆಸ್ ವೆನ್ ಅ ಸ್ಟಾರ್ಟಿಂಗ್ ಅಪ್ ಆಫ್ ಅ ಕಂಪ್ಯೂಟರ್. ಅಂದರೆ ಬೂಟಿಂಗ್ ಅಂತ ಅಂದರೆ ಟರ್ನಿಂಗ್ ಆನ್ ಅ ಕಂಪ್ಯೂಟರ್ ಅಂಡ್ ಲೋಡಿಂಗ್ ಇಟ್ಸ್ ಅ ಆಪರೇಟಿಂಗ್ ಸಿಸ್ಟಮ್ನ ಆನ್ ಮಾಡ್ತೀವಿ. ಆನ್ ಮಾಡಿದ ತಕ್ಷಣ ಅಲ್ಲಿ ಆಪರೇಟಿಂಗ್ ಸಿಸ್ಟಮು ಲೋಡ್ ಆಗ್ತಿರುತ್ತೆ. ಅದನ್ನು ನಾವು ಏನಂತ ಕರಿತೀವಿ? ಬೂಟಿಂಗ್ ಅಂತಂದರೆ ಸಿಂಪಲ್ ಆಗಿ ಸ್ಟಾರ್ಟಿಂಗ್ ಅಪ್ ಆಫ್ ಅ ಕಂಪ್ಯೂಟರ್ನ ಏನು ಸ್ಟಾರ್ಟ್ ಮಾಡ್ತೀವಿ ಅದನ್ನು ನಾವು ಬೂಟಿಂಗ್ ಅಂತ ಕರಿತೀವಿ. ಈ ಪ್ರೊಸೆಸ್ಸಲ್ಲಿ ಏನು ಮಾಡುತ್ತೆ? ಆಲ್ ಪಾರ್ಟ್ಸ್ ಆಫ್ ಅ ಕಂಪ್ಯೂಟರ್ ಆರ್ ಪ್ರಾಪರ್ಲಿ ಕನೆಕ್ಟೆಡ್ ಅಂಡ್ ವರ್ಕಿಂಗ್. ನಾವು ಬೂಟಿಂಗ್ ಮಾಡಿದಾಗ ಅವಾಗ ಏನು ಮಾಡುತ್ತೆ? ಎಲ್ಲ ಪಾರ್ಟ್ಸ್ ಆಫ್ ಕಂಪ್ಯೂಟರ್ಗೆ ಕನೆಕ್ಟ್ ಆಗಿರುತ್ತೆ ಮತ್ತು ಪ್ರಾಪರಾಗಿ ವರ್ಕ್ ಆಗ್ತಿರುತ್ತೆ ಅನ್ನೋದನ್ನ ನಮಗೆ ಹೇಳುತ್ತೆ. ಸೊ ಕೇಳಿರೋ ಕ್ವಶನ್ಗೆ ಕರೆಕ್ಟ್ ಆಪ್ಷನ್ ಯಾವುದು? ಆಪ್ಷನ್ 3. ನೆಕ್ಸ್ಟ್ ಎಡಿಟಿಂಗಲ್ಲಿ ಏನು ಮಾಡ್ತೀವಿ? ವಿ ಕ್ಯಾನ್ ಎಡಿಟ್ ದ ಟೆಕ್ಸ್ಟ್ ಅಂದರೆ ಕಟ್, ಕಾಪಿ, ಪೇಸ್ಟ್ನ ನಾವು ಮಾಡ್ತೀವಿ. ನೆಕ್ಸ್ಟು ಪ್ರೊಸೆಸಿಂಗ್ ಅಂತ ಬಂದರೆ ಇಟ್ ರೆಫರ್ಸ್ ಟು ಆಪರೇಷನ್ ಪರ್ಫಾರ್ಮ್ ಬೈ ದ CPU ಅಲ್ಲಿ ನಾವು ಇದನ್ನು ನೋಡ್ತೀವಿ. ನೆಕ್ಸ್ಟ್ ಸೇವಿಂಗ್ ಅಂತಂದರೆ ಡಾಕ್ಯುಮೆಂಟ್ ಏನನ್ನ ನಾವು ಟೈಪ್ ಮಾಡಿರ್ತೀವಿ ಅದನ್ನ ಸೇವ್ ಮಾಡ್ತೀವಿ. ಸೊ ಯಾವ ಕೊಟ್ಟಿರೋ ಆಪ್ಷನಲ್ಲಿ ಯಾವ ಆಪ್ಷನ್ನು ಆಲ್ ಪಾರ್ಟ್ಸ್ ಆಫ್ ಕಂಪ್ಯೂಟರ್ ಆರ್ ಪ್ರಾಪರ್ಲಿ ಕನೆಕ್ಟೆಡ್ ಆ್ಯಂಡ್ ವರ್ಕಿಂಗ್ ಅಂತ ಹೇಳುತ್ತೆ ಅಂತಂದರೆ ಇಟ್ ಈಸ್ ಅ ಬೂಟಿಂಗ್. Select the correct statement. A van covers a large geographical area
spanning countries, cities and continents. A man covers a large geographical area than a land but smaller than the van. Van are often managed by a ISP or a telecom operator. Mans are often owned by a single organization. ಸೊ ಕೊಟ್ಟಿರೋ ಆಪ್ಷನ್ ಯಾವುದು ಕರೆಕ್ಟ್ ಇದೆ ಅಂತ ಕೇಳಿದ್ದಾರೆ. ಸೊ ವ್ಯಾನ್ ಕವರ್ಸ್ ಅ ಲಾರ್ಜರ್ ಜಿಯೋಗ್ರಫಿಕಲ್ ಏರಿಯಾ ಸ್ಪ್ಯಾನಿಂಗ್ ಕಂಟ್ರೀಸ್ ಸಿಟೀಸ್ ಅಂಡ್ ಕಾಂಟಿನೆಂಟ್ಸ್ ಅಂತ ಕೊಟ್ಟಿದ್ದಾರೆ. ಇಟ್ ಈಸ್ ಅ ಕರೆಕ್ಟ್. ವೈ? ಬಿಕಾಸ್ ವ್ಯಾನ್ ಅಂತಂದರೆ ವೈಡ್ ಏರಿಯಾ ನೆಟ್ವರ್ಕ್ ಏನಾಗಿದೆ, ಇಟ್ ಕವರ್ಸ್ ಅ ವ್ಯಾಸ್ಟ್ ಜಿಯೋಗ್ರಫಿಕಲ್ ಏರಿಯಾ. ಇದು ತುಂಬ ದೊಡ್ಡದಾಗಿ ಜಿಯೋಗ್ರಫಿಕಲ್ ಏರಿಯಾನ ಕವರ್ ಆಗಿರುತ್ತೆ. ಕ್ರಾಸಿಂಗ್ ಟು ಅ ಕಂಟ್ರೀಸ್ ಆಗಿರ್ಬೋದು, ನ್ಯಾಷನಲ್ ಬಾರ್ಡರ್ಸ್ ಅಂಡ್ ಕಾಂಟಿನೆಂಟ್ಸ್ನ ಇದು ಕವರ್ ಆಗಿರುತ್ತೆ. ಸೊ ಫಸ್ಟ್ ಆಪ್ಷನ್ ಕರೆಕ್ಟ್. ವ್ಯಾನ್ ಮೀನ್ಸ್ ಇಟ್ ಈಸ್ ಅ ವರ್ಸ್ಟ್ ಜಿಯೋಗ್ರಫಿಕಲ್ ಏರಿಯಾಸ್ ಕವರ್ ಆಗಿರುತ್ತೆ. ನೆಕ್ಸ್ಟ್, ಮ್ಯಾನ್ ಕವರ್ಸ್ ಅ ಲಾರ್ಜರ್ ಜಿಯೋಗ್ರಫಿಕಲ್ ಏರಿಯಾ ದೆನ್ ಅ ಲ್ಯಾಂಡ್ ಬಟ್ ಸ್ಮಾಲರ್ ದೆನ್ ಅ ವ್ಯಾನ್. ಅಂದರೆ ಮೆಟ್ರೋಪಾಲಿಟಿಯನ್ ಏರಿಯಾ ನೆಟ್ವರ್ಕ್ ಅನ್ನೋದು ಲಾರ್ಜರ್ ಜಿಯೋಗ್ರಫಿಕಲ್ ಏರಿಯಾ ಲ್ಯಾಂಡ್ಕಿನ ದೊಡ್ಡದಾಗಿದೆ ಬಟ್ ವ್ಯಾನ್ಕಿನ ಸಣ್ಣದಾಗಿದೆನಾ ಅಂತ ಕೇಳಿದ್ದಾರೆ. ಹೌದು, ಮೆಟ್ರೋಪಾಲಿಟಿಯನ್ ಏರಿಯಾ ನೆಟ್ವರ್ಕು ಕವರ್ ಅ ಸಿಟಿ. ಇದು ಸಿಟಿನ ಕವರ್ ಮಾಡಿರುತ್ತೆ, ವಿಚ್ ಈಸ್ ಲಾರ್ಜರ್ ದೆನ್ ದ ಲ್ಯಾನ್. ಲ್ಯಾನ್ ಏನಾಗಿರುತ್ತೆ, ಒಂದು ಬಿಲ್ಡಿಂಗಿಗಷ್ಟೇ ಅದು ಕನೆಕ್ಟ್ ಆಗಿರುತ್ತೆ. ಬಟ್ ಮ್ಯಾನ್ ಅಂದರೆ ಮೆಟ್ರೋಪಾಲಿಟಿಯನ್ ಏರಿಯಾ ನೆಟ್ವರ್ಕು ಒಂದು ಸಿಟಿಗೆ ಅದು ಕವರ್ ಆಗಿರುತ್ತೆ. ಅದು ಲ್ಯಾನಿಗಿನ್ನ ದೊಡ್ಡದಾಗಿರುತ್ತೆ ಬಟ್ ಸ್ಮಾಲರ್ ದೆನ್ ವ್ಯಾನ್. ವ್ಯಾನ್ ಏನಾಗಿರುತ್ತೆ, ಯಾವ ರೀತಿ, ಇಡೀ ಕಂಟ್ರಿ ಆಗಿರ್ಬೋದು, ಕಾಂಟಿನೆಂಟ್, ಸಿಟಿಗೆ ಇದು ಕವರ್ ಆಗಿರುತ್ತೆ. ಇದು ಕೂಡ ಕರೆಕ್ಟ್ ಇದೆ. ನೆಕ್ಸ್ಟ್, ವ್ಯಾನ್ಸ್ ಆರ್ ಆಫ್ಟನ್ ಮ್ಯಾನೇಜ್ಡ್ ಬೈ ಎ ಟೆಲಿಕಾಮ್ ಆಪರೇಟರ್. ಹೌದು, ವ್ಯಾನ್ನ ಕಾಮನ್ಲಿ ಮ್ಯಾನೇಜ್ಡ್ ಬೈ ಅ ಲಾರ್ಜ್ ಇಂಟರ್ನೆಟ್ ಸರ್ವಿಸ್ ಪ್ರೊವೈಡರ್. ಅಂದರೆ ISP ಮ್ಯಾನೇಜ್ ಮಾಡುತ್ತೆ, ಜೊತೆಗೆ ಟೆಲಿಕಮ್ಯುನಿಕೇಶನ್ ಆಪರೇಟರ್ ಕೂಡ ಇದನ್ನ ಮ್ಯಾನೇಜ್ ಮಾಡ್ತಾರೆ. ಇದು ಕೂಡ ಕರೆಕ್ಟ್ ಇದೆ. ನೆಕ್ಸ್ಟ್, ಮ್ಯಾನ್ಸ್ ಆರ್ ಆಫ್ಟನ್ ಓನ್ಡ್ ಬೈ ಎ ಸಿಂಗಲ್ ಆರ್ಗನೈಸೇಷನ್. ಎಸ್, ಮ್ಯಾನ್ ಅಂತಂದರೆ ಮೆಟ್ರೋಪಾಲಿಟಿಯನ್ ಏರಿಯಾ ನೆಟ್ವರ್ಕು ಈಸ್ ಎಸ್ಟಾಬ್ಲಿಷ್ಡ್ ಬೈ ಎ ಸಿಂಗಲ್ ಎಂಟಿಟಿ. ಅಂದರೆ ಯಾವುದು ಅಂತಂದರೆ ಲಾರ್ಜ್ ಕಾರ್ಪೊರೇಷನ್ ಆಗಿರ್ಬೋದು ಅಥವಾ ಗೌರ್ನಮೆಂಟ್ ಬಾಡಿ ಟು ಕನೆಕ್ಟ್ ಅ ವೇರಿಯಸ್ ಬಿಲ್ಡಿಂಗ್ ವಿತ್ ಇನ್ ಅ ಸಿಟಿ. ಇದು ಸಿಂಗಲ್ ಆರ್ಗನೈಸೇಷನ್ ಇದನ್ನ ಓನ್ ಮಾಡಿರುತ್ತೆ. ಸೊ ಎಲ್ಲ ಕರೆಕ್ಟ್ ಇದೆ. ಅಂದರೆ ಆಪ್ಷನ್ A, B, C, D ಎಲ್ಲ ಆಪ್ಷನ್ ಕೂಡ ಕರೆಕ್ಟ್ ಇದೆ. ವ್ಯಾನ್ ಅನ್ನೋದು ವರ್ಸ್ಟ್ ಜಿಯೋಗ್ರಫಿಕಲ್ ಏರಿಯಾ ಅಂತಂದರೆ ಕಂಟ್ರಿ ಆಗಿರ್ಬೋದು, ಕಾಂಟಿನೆಂಟಿಗೆ ಇದು ಕವರ್ ಆಗಿರುತ್ತೆ. ಮ್ಯಾನ್ ಅಂತಂದರೆ ಒಂದು ಸಿಟಿಗೆ ಇದು ಕವರ್ ಆಗಿರುತ್ತೆ. ಲ್ಯಾನ್ ಅಂತಂದರೆ ಒಂದು ಬಿಲ್ಡಿಂಗಿಗೆ. ಅರ್ಥ ಆಯ್ತಲ್ವಾ? ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ಒನ್ ಆಫ್ ದ ಕೀ ಫೀಚರ್ ಆಫ್ ಅ 5G. 5Gದು ಕೀ ಫೀಚರ್ ಯಾವುದು ಅಂತ ಕೇಳಿದ್ದಾರೆ. VoIP, WCDMA, LTE ಅಂಡ್ MIMO. ಸೊ ಯಾವ ಆಪ್ಷನ್ ಕರೆಕ್ಟ್ ಆಗುತ್ತೆ? ಇಟ್ ಈಸ್ ಅ ಆಪ್ಷನ್ 4. ಅಂದರೆ MIMO ಅಂತಂದರೆ ಮಲ್ಟಿಪಲ್ ಇನ್ಪುಟ್ ಮಲ್ಟಿಪಲ್ ಔಟ್ಪುಟ್ ಈಸ್ ಅ ಕೀ ಫೀಚರ್ ಆಫ್ ಅ 4G ಅಂಡ್ 5G. ಇದು 5Gದು ಕೀ ಫೀಚರ್ ಆಗುತ್ತೆ. ಇದೇನಾಗಿದೆ, ಫಸ್ಟ್ ಸೆಕೆಂಡ್ ಆಪ್ಷನ್ WCDMA ಅಂದರೆ ವೈಡ್ ಬ್ಯಾಂಡ್ ಕೋಡ್ ಡಿವಿಷನ್ ಮಲ್ಟಿಪಲ್ ಆಕ್ಸಿಸ್ ಅನ್ನೋದು 3G ಟೆಕ್ನಾಲಜಿ ಆಗಿದೆ. ಇದು 4G ಟೆಕ್ನಾಲಜಿ ಆಗಿದೆ. ಇದು VoIP ಅಂತಂದರೆ ವಾಯ್ಸ್ ಓವರ್ IP ಈಸ್ ಅ ಟೆಕ್ನಾಲಜಿ ಫಾರ್ ಅ ವಾಯ್ಸ್ ಕಮ್ಯುನಿಕೇಷನ್ ಆಗಿದೆ. ಇಟ್ ಈಸ್ ನಾಟ್ ಅ ಸ್ಪೆಸಿಫಿಕ್ ಫಾರ್ ಅ ಮೊಬೈಲ್ ನೆಟ್ವರ್ಕ್ ಜನ್ರೇಷನ್ ಆಗಿಲ್ಲ. ಅರ್ಥ ಆಯ್ತಲ್ಲ? 5G ಫೀಚರ್ ಯಾವುದು ಅಂತಂದರೆ ಮಲ್ಟಿಪಲ್ ಇನ್ಪುಟ್ ಅಂಡ್ ಮಲ್ಟಿಪಲ್ ಔಟ್ಪುಟ್. ಸೆಕೆಂಡ್ ಆಪ್ಷನ್ ಅಂದರೆ WCDMA ಅನ್ನೋದು 3G ಟೆಕ್ನಾಲಜಿ ಆಗಿದೆ. LIT ಅನ್ನೋದು 4G ಟೆಕ್ನಾಲಜಿ ಆಗಿದೆ. ಸೊ 5G ಟೆಕ್ನಾಲಜಿದು ಅದರ್ ಫೀಚರ್ಸ್ ಯಾವ್ಯಾವು ಅಂತಂದರೆ ನೆಟ್ವರ್ಕ್ ಸ್ಲೈಸಿಂಗ್, ನೆಕ್ಸ್ಟ್ ಬೀಮ್, ಸ್ಮಾರ್ಟ್ ಸಿಟೀಸ್. ಸೊ ಇವೆಲ್ಲ ಇದರದ್ದು ಫೀಚರ್ಸ್ ಆಗಿದೆ.
ಸೊ 92ಗೆ MIMO ಅಂದರೆ ಮಲ್ಟಿಪಲ್ ಇನ್ಪುಟ್ ಮಲ್ಟಿಪಲ್ ಔಟ್ಪುಟ್ ಅನ್ನೋದು 5Gದು ಫೀಚರ್ ಆಗಿದೆ. ಸ್ಟೇಟ್ ವೆದರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ಆರ್ ಟ್ರೂ ಆರ್ ಫಾಲ್ಸ್ ವಿತ್ ರೆಸ್ಪೆಕ್ಟ್ ಟು ಕ್ಯಾಪ್ಚರ್. ಟ್ರೂ ಅಥವಾ ಫಾಲ್ಸ್ ಅಂತ ಕೇಳಿದರೆ ಕ್ಯಾಪ್ಚರ್ ಅಂತಂದರೆ ಇದ್ರದ್ದು ಎಕ್ಸ್ಪ್ಯಾಂಡ್ ಏನು ಅಂತಂದರೆ ಕಂಪ್ಲೀಟ್ಲಿ ಆಟೋಮೇಟೆಡ್ ಪಬ್ಲಿಕ್ ಟರಿಂಗ್ ಟೆಸ್ಟ್ ಟು ಟೆಲ್ ಅ ಕಂಪ್ಯೂಟರ್ ಅಂಡ್ ಅ ಹ್ಯೂಮನ್ ಅಪಾರ್ಟ್ ಅಂತ ಕೇಳಿದ್ದಾರೆ. ಕ್ಯಾಪ್ಚರ್ ಆಸ್ಕ್ ಯೂಸರ್ ಟು ಸಾಲ್ವ್ ಅ ಸ್ಮಾಲ್ ರೆಕಾಗ್ನೈಸೇಷನ್ ಟಾಸ್ಕ್. ಹೌದು, ಕ್ಯಾಪ್ಚರ್ ಅನ್ನೋದು ಏನಾಗಿದೆ, ಫಂಡಮೆಂಟಲ್ ಪರ್ಪೋಸ್ ಇಟ್ ಈಸ್ ಆಸ್ಕ್ ಯೂಸರ್ ಟು ಸಾಲ್ವ್ ಅ ಸ್ಮಾಲ್ ರೆಕಾಗ್ನೈಸೇಷನ್. ಅಂದರೆ ಇದೇನು ಮಾಡುತ್ತೆ, ಕ್ಯಾಪ್ಚರ್ ಯೂಸರಿಗೆ ಹೇಳುತ್ತೆ, ಅಂದರೆ ಯಾವ ರೀತಿ ಅವ್ರು ಏನು ಟಾಸ್ಕ್ ಕೊಟ್ಟಿರ್ತಾರೆ ಅದನ್ನ ಪರ್ಫಾರ್ಮ್ ಮಾಡೋದಕ್ಕೆ ಅದು ರೆಕಾಗ್ನೈಸೇಷನ್ ಮಾಡಬೇಕು. ಯಾವ ರೀತಿ, ಲೈಕ್ ಐಡೆಂಟಿಫೈಯಿಂಗ್ ಲೆಟರ್ಸ್ ಆಗಿರ್ಬೋದು, ನಂಬರ್ಸು ಅಥವಾ ಇಮೇಜಸ್. ಅಂದರೆ ನೀವು ಸಿಸ್ಟಮಲ್ಲಿ ಏನಾದರೂ ಟೈಪ್ ಮಾಡಿ ಕ್ಯಾಪ್ಚರ್ ಹೊಡೆದ್ರೆ ಅದು ಈ ರೀತಿ ಬರುತ್ತೆ ನೋಡಿ. ಅಂದರೆ ಎಲ್ಲಿ ಯಾವ ರೀತಿ ಅದು ಐಡೆಂಟಿಫೈ ಆಗಬೇಕು, ಯಾವ ರೀತಿ ಅದು ರೆಕಾಗ್ನೈಸ್ ಆಗಬೇಕು ಅನ್ನೋದನ್ನ ಹೇಳುತ್ತೆ. ಇಟ್ ಈಸ್ ಈಸಿ ಫಾರ್ ಅ ಹ್ಯೂಮನ್. ಇದು ಹ್ಯೂಮನಿಗೆ ಈಸಿ ಆಗಿದೆ, ಬಟ್ ಡಿಫಿಕಲ್ಟ್ ಫಾರ್ ಅ ಬೋಟ್ಸ್. ಅರ್ಥ ಆಯ್ತಲ್ವಾ? ಸೊ ಇದು ಕರೆಕ್ಟ್ ಇದೆ. ಟು ಸಾಲ್ವ್ ಯೂಸರ್ ಟು ಸಾಲ್ವ್ ಅ ಸ್ಮಾಲ್ ರೆಕಾಗ್ನೈಸೇಷನ್ ಟಾಸ್ಕ್. ನೆಕ್ಸ್ಟ್, ಕ್ಯಾಪ್ಚರ್ ಈಸ್ ರೀಡಿಂಗ್ ಟೆಕ್ಸ್ಟ್ ಆರ್ ಇಮೇಜಸ್ ವಿತೌಟ್ ಇಂಟರಾಕ್ಷನ್. ಯಾವುದೇ ರೀತಿಯಾದ ಇಂಟರಾಕ್ಷನ್ ಇಲ್ಲದೆ ಅದು ಕ್ಯಾಪ್ಚರ್ ಮಾಡುತ್ತಾ? ನೋ. ಕ್ಯಾಪ್ಚರ್ ರಿಕ್ವೈರ್ಸ್ ಅ ಆಕ್ಟಿವ್ ಇಂಟರಾಕ್ಷನ್ ಫ್ರಮ್ ಅ ಯೂಸರ್. ಅಂದರೆ ನಮ್ಮಿಂದ, ನಾವು ಏನು ಯೂಸರ್ ಇರ್ತೀವಿ ಅದರಿಂದ ನಮ್ಮಿಂದ ಏನೋ ಇಂಟರಾಕ್ಷನ್ ಇದ್ದಾಗ ಮಾತ್ರ ಅದು ನಮಗೆ ರೆಸ್ಪಾನ್ಸ್ ಮಾಡುತ್ತೆ. ಅಂದರೆ ಕ್ಯಾಪ್ಚರ್ ರಿಕ್ವೈರ್ಸ್ ಅ ಆಕ್ಟಿವ್ ಇಂಟರಾಕ್ಷನ್ ಫ್ರಮ್ ಯೂಸರ್ ಟು ಪ್ರೂವ್ ದೇ ಆರ್ ಅ ಹ್ಯೂಮನ್. ಅಂದರೆ ಇಟ್ ಈಸ್ ನಾಟ್ ಸಿಂಪ್ಲಿ ರೀಡಿಂಗ್ ಟೆಕ್ಸ್ಟ್ ಆ್ಯಂಡ್ ಇಮೇಜಸ್ ವಿತೌಟ್ ಅ ಇಂಟರಾಕ್ಷನ್. ನಮ್ದು ಯಾವುದೇ ಥರದ ಇಂಟರಾಕ್ಷನ್ ಇಲ್ಲದೆ ಅದಷ್ಟಿಗೆ ಅದೇ ಟೆಕ್ಸ್ಟ್ನ ರೀಡ್ ಮಾಡೋದು, ಕ್ಯಾಪ್ಚರ್ ಮಾಡೋದು ಮಾಡಲ್ಲ. ಯಾವಾಗ ನಮ್ದು ಇಂಟರಾಕ್ಷನ್ ಇರುತ್ತೆ, ನಾವು ಯಾವಾಗ ಅದಕ್ಕೆ ಟಾಸ್ಕ್ ಪರ್ಫಾರ್ಮ್ ಮಾಡೋಕ್ಕೆ ಹೇಳ್ತೀವಿ ಆವಾಗ ಮಾತ್ರ ಅದು ಮಾಡುತ್ತೆ. ರಾದರ್ ದೆನ್ ದ ಯೂಸರ್ ಕ್ಲಿಕ್ ಸ್ಪೆಸಿಫಿಕ್ ಬಾಕ್ಸಸ್. ಅಂದರೆ ನಾವು ಏನು ಯೂಸರ್ ಇರ್ತೀವಿ, ಸ್ಪೆಸಿಫಿಕ್ ಬಾಕ್ಸ್ ಅಂದರೆ ಇಮೇಜಸ್ಸು, ಟೆಕ್ಸ್ಟ್, ಅದನ್ನ ಈ ಥರ ಕ್ಯಾಪ್ಚರ್ ಮಾಡದೇ ಇದ್ದಾಗ ಅದು ಯಾವುದೇ ರೀತಿಯಾದ ರೆಸ್ಪಾನ್ಸ್ ಮಾಡಲ್ಲ. ಯಾವಾಗ ನಮ್ಮದು ಇಂಟರಾಕ್ಷನ್ ಇರುತ್ತೆ ಅದು ನಮಗೆ ಅವಾಗ ರೆಸ್ಪಾನ್ಸ್ ಮಾಡುತ್ತೆ. ವಿತೌಟ್ ಇಂಟರಾಕ್ಷನ್ ಅಂತ ಕೇಳಿದರೆ ಇದು ಅಲ್ಲ. ಸೊ ಓನ್ಲಿ ಎ ಈಸ್ ಟ್ರೂ. ಅಂದರೆ ಯಾವ ಆಪ್ಷನ್ ಕರೆಕ್ಟ್ ಆಗುತ್ತೆ? ಆಪ್ಷನ್ 3. ಆಪ್ಷನ್ 4, ಎ ಟ್ರೂ, ಬಿ ಫಾಲ್ಸ್. ನಮ್ದು ಇಂಟರಾಕ್ಷನ್ ಇದ್ದಾಗ ಮಾತ್ರ ಅದು ನಮಗೆ ರೆಸ್ಪಾನ್ಸ್ ಮಾಡಿ ನಮಗೆ ನಾವೇನು ಟಾಸ್ಕ್ ಕೊಟ್ಟಿರ್ತೀವಿ ಅದು ನಮಗೆ ರೆಸ್ಪಾನ್ಸ್ ಮಾಡುತ್ತೆ. ಮ್ಯಾಚ್ ದ ಫಾಲೋಯಿಂಗ್: ವೆಬ್ ಕ್ಲೈಂಟ್, ಕ್ಲೌಡ್, ವೆಬ್ಸೈಟ್ ಅಂಡ್ ವೆಬ್ ಪೇಜ್. ವೆಬ್ ಕ್ಲೈಂಟ್ ಅಂತಂದ್ರೇನು? ಇಟ್ ಈಸ್ ಅ ಅಪ್ಲಿಕೇಶನ್ ದಟ್ ರಿಕ್ವೈರ್ಸ್ ಅಂಡ್ ಡಿಸ್ಪ್ಲೇಸ್ ಅ ಇನ್ಫಾರ್ಮೇಷನ್ ಫ್ರಮ್ ದ ಇಂಟರ್ನೆಟ್. ನಮಗೇನು ಇನ್ಫಾರ್ಮೇಷನ್ ಬೇಕು ಅದನ್ನ ಇಂಟರ್ನೆಟ್ಟಿಂದ ಡಿಸ್ಪ್ಲೇ ಮಾಡುತ್ತೆ. ಅಂದರೆ ಯಾವ ಆಪ್ಷನ್ ಕರೆಕ್ಟ್ ಆಗುತ್ತೆ? ವೆಬ್ ಕ್ಲೈಂಟ್ ಮೀನ್ಸ್ ದ ಡಿವೈಸ್ ಯೂಸ್ಡ್ ಟು ಆಕ್ಸೆಸ್ ಇಂಟರ್ನೆಟ್. ನಮಗೆ ಬೇಕಾಗಿರುವಂತಹ ಇನ್ಫಾರ್ಮೇಷನ್ ಅದು ಇಂಟರ್ನೆಟ್ ಮುಖಾಂತರ ಡಿಸ್ಪ್ಲೇ ಮಾಡುತ್ತೆ. ಕ್ಲೌಡ್ ಮೀನ್ಸ್ ವಾಟ್? ರಿಫರ್ಸ್ ಟು ಅ ಸರ್ವರ್ಸ್ ದಟ್ ಆಕ್ಸೆಸ್ಡ್ ಓವರ್ ಅ ಇಂಟರ್ನೆಟ್. ಇಂಟರ್ನೆಟ್ ಮುಖಾಂತರ ನಾವು ನೋಡ್ಬೋದು. ಅಂದರೆ ಇಂಟರ್ನೆಟ್ ಬೇಸ್ಡ್ ಸ್ಟೋರೇಜ್ ಅಂಡ್ ಡಿವೈಸಸ್. ವೆಬ್ಸೈಟ್ ಅಂದ್ರೇನು? ಕಲೆಕ್ಷನ್ ಆಫ್ ಅ ವೆಬ್ ಪೇಜಸ್. ವೆಬ್ ಪೇಜ್ ಅಂತಂದ್ರೇನು? ಇಟ್ ಈಸ್ ಅ ಸ್ಪೆಸಿಫಿಕ್ ಡಾಕ್ಯುಮೆಂಟ್ ಟಿಪಿಕಲಿ ರಿಟರ್ನ್ ಇನ್ HTML ಫಾರ್ಮ್ಯಾಟಲ್ಲಿ ಇರುತ್ತೆ. ಇಟ್ ಈಸ್ ವ್ಯೂಡ್ ವಿತ್ ಇನ್ ಅ ವೆಬ್ ಬ್ರೌಸರ್. HTML ಡಾಕ್ಯುಮೆಂಟಲ್ಲಿ ಇರುತ್ತೆ. ನಮಗೆ ಒಂದು ಗೊತ್ತಿದ್ರೆ ಸಾಕು. ಅಂದರೆ ವೆಬ್ಸೈಟ್ ಅಂತಂದರೆ ಕಲೆಕ್ಷನ್ ಆಫ್ ಅ ವೆಬ್ ಪೇಜಸ್. ಸಿಗೆ 1 ಎಲ್ಲಿದೆ? ಸಿಗೆ 1 ಇಲ್ಲಷ್ಟೇ ಇದೆ. ಇದು ಒಂದು ಗೊತ್ತಿದ್ರೆ ನಾವು ಈಸಿಯಾಗಿ ಐಡೆಂಟಿಫೈ ಮಾಡ್ತೀವಿ. ಸೊ ಕರೆಕ್ಟ್ ಆಪ್ಷನ್ ಯಾವುದು? ಆಪ್ಷನ್ 3. ಡ್ಯಾಶ್ ಈಸ್ ಅ ಸಾಫ್ಟ್ವೇರ್ ಸ್ಟೋರ್ಡ್ ಇನ್ ಅ ರೀಡ್ ಓನ್ಲಿ ಮೆಮೊರಿ ಚಿಪ್. ಯಾವ ಸಾಫ್ಟ್ವೇರು ರೀಡ್ ಓನ್ಲಿ ಮೆಮೊರಿಯಲ್ಲಿ ಸ್ಟೋರ್ ಆಗಿರುತ್ತೆ? ಮಿಡಲ್ ವೇರ್, ಫರ್ಮ್ವೇರ್, ಪ್ರೋಗ್ರಾಮ್, ಶೇರ್ವೇರ್ ಅಂತಂದರೆ ಇಟ್ ಈಸ್ ಅ ಫರ್ಮ್ವೇರ್. ಅಂದರೆ ಇಟ್ ಈಸ್ ಅ ಪರ್ಮನೆಂಟ್ ಸ್ಟೋರ್ಡ್ ಇನ್ ಅ ರ್ಯಾಮ್. ರೀಡ್ ಓನ್ಲಿ ಮೆಮೊರಿಯಲ್ಲಿ ಸ್ಟೋರ್ ಆಗಿದೆ ಅಂದರೆ ಅದು ಪರ್ಮನೆಂಟ್ ಆಗಿ ಸ್ಟೋರ್ ಆಗಿರುತ್ತೆ. ಪರ್ಮನೆಂಟ್ ಆಗಿ ಅದು ಸ್ಟೋರ್ ಆಗಿರುತ್ತೆ. ಇಟ್ ಮೀನ್ಸ್ ಕೆನಾಟ್ ಬಿ ಈಸಿಲಿ ಎರೈಸ್ಡ್ ವೆನ್ ದ ಡಿವೈಸ್ ಪವರ್ ಆಫ್. ಡಿವೈಸ್ ಪವರ್ ಆಫ್ ಆದರೂ ಕೂಡ ಅದು ಈಸಿಯಾಗಿ ಎರೈಸ್ ಆಗಲ್ಲ, ಪರ್ಮನೆಂಟ್ ಆಗಿ ಸ್ಟೋರ್ ಆಗಿರುತ್ತೆ. ಸೊ
ರ್ಯಾಮ್ ಎಲ್ಲಿ ಇರುತ್ತೆ ಅಂದರೆ ಫರ್ಮ್ವೇರಲ್ಲಿ ಇರುತ್ತೆ. ಸೊ ನೆಕ್ಸ್ಟ್ ಮಿಡಲ್ ವೇರ್ ಅಂತ ಬರುತ್ತೆ. ಮಿಡಲ್ ವೇರ್ ಅಂದರೆ ದಿಸ್ ಈಸ್ ಅ ಸಾಫ್ಟ್ವೇರ್ ಬ್ರಿಡ್ಜಸ್ ಗ್ಯಾಪ್ ಬಿಟ್ವೀನ್ ಅ ಅಪ್ಲಿಕೇಶನ್ ಅಂಡ್ ಅ ಕಮ್ಯುನಿಕೇಶನ್. ಇಟ್ ಈಸ್ ನಾಟ್ ಸ್ಟೋರ್ಡ್ ಇನ್ ಅ ರ್ಯಾಮ್. ನೆಕ್ಸ್ಟ್ ಪ್ರೋಗ್ರಾಮ್ ಅಂದರೆ ಇಟ್ ಈಸ್ ಅ ಸೆಟ್ ಆಫ್ ಅ ಇನ್ಸ್ಟ್ರಕ್ಷನ್. ಇದು ರ್ಯಾಮಲ್ಲಿ ಇರುತ್ತೆ. ಪ್ರೋಗ್ರಾಮ್ ಅನ್ನೋದು ರ್ಯಾಮಲ್ಲಿ ಇರುತ್ತೆ, ನಾಟ್ ಇನ್ ಅ ರೀಡ್ ಓನ್ಲಿ ಮೆಮೊರಿ. ನೆಕ್ಸ್ಟ್ ಶೇರ್ವೇರ್ ಅನ್ನೋದು ಇಟ್ ಈಸ್ ಅ ಸಾಫ್ಟ್ವೇರ್ ಡಿಸ್ಟ್ರಿಬ್ಯೂಷನ್, ನಾಟ್ ಅ ಮೆಮೊರಿ. ಸೊ ಅರ್ಥ ಆಯ್ತಲ್ವ? ಯಾವ ಆಪ್ಷನ್ ಕರೆಕ್ಟ್ ಆಗುತ್ತೆ? ಆಪ್ಷನ್ 2. ಫರ್ಮ್ವೇರ್ ಇಸ್ ಅ ಸಾಫ್ಟ್ವೇರ್ ಸ್ಟೋರ್ಡ್ ಇನ್ ಅ ರ್ಯಾಮ್, ಅಂದರೆ ರೀಡ್ ಓನ್ಲಿ ಮೆಮೊರಿಯಲ್ಲಿ ಸ್ಟೋರ್ ಆಗಿರುತ್ತೆ. ಸಾರಿ. ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ಅ ಫುಲ್ ಫಾರ್ಮ್ ಆಫ್ ಅ DDL? DDL ಫುಲ್ ಫಾರ್ಮ್ ಏನು? ಡೀಟೇಲ್ಡ್ ಡಾಟಾ ಲ್ಯಾಂಗ್ವೇಜ್, ಡೈನಾಮಿಕ್ ಡಾಟಾ ಲ್ಯಾಂಗ್ವೇಜ್, ಡಾಟಾ ಡಿರೈವೇಶನ್ ಲ್ಯಾಂಗ್ವೇಜ್, ಡಾಟಾ ಡೆಫಿನೇಷನ್ ಲ್ಯಾಂಗ್ವೇಜ್. ಅಂದರೆ ಡಾಟಾ ಡೆಫಿನೇಷನ್ ಲ್ಯಾಂಗ್ವೇಜ್ ಆಗಿದೆ. DDL ಅಂದರೆ ಡಾಟಾ ಡೆಫಿನೇಷನ್ ಲ್ಯಾಂಗ್ವೇಜ್. ವಾಟ್ ಈಸ್ ದ ಫುಲ್ ಫಾರ್ಮ್ ಆಫ್ ಅ ಚಾಟ್ GPT? ನೀವೆಲ್ಲರೂ ಯೂಸ್ ಮಾಡಿರ್ತೀರಾ. ನಿಮಗೆ ಏನು ಗೊತ್ತಿಲ್ಲ ಅಂದ್ರೂ ಚಾಟ್ GPT ಕೇಳಿದ್ರೆ ಅದು ಇಮಿಡಿಯೇಟ್ ಆಗಿ ನಮಗೆ ಏನು ರಿಕ್ವೈರ್ ಇರುತ್ತೆ ಅದನ್ನ ರೆಸ್ಪಾನ್ಸ್ ಮಾಡುತ್ತೆ. ಸೊ ಈ ಚಾಟ್ GPTದು ಫುಲ್ ಫಾರ್ಮ್ ಏನು ಅಂತಂದರೆ ಚಾಟ್ ಜನರೇಟಿವ್ ಪ್ರೀ ಟೆಸ್ಟೆಡ್ ಟ್ರಾನ್ಸ್ಫಾರ್ಮರ್. ಅಂದರೆ ಸಾರಿ, ಪ್ರೀ ಟೆಸ್ಟೆಡ್ ಅಲ್ಲ, ಪ್ರೀ ಟ್ರೈನ್ಡ್. ಇಟ್ ಮೀನ್ಸ್ ಚಾಟ್ ಜನರೇಟಿವ್ ಪ್ರೀ ಟ್ರೈನ್ಡ್ ಟ್ರಾನ್ಸ್ಫಾರ್ಮರ್. ಅಂದರೆ ಆಪ್ಷನ್ 4 ಇಸ್ ದ ಕರೆಕ್ಟ್. ಚಾಟ್ GPT ಅಂತ ಕರೀತಿರ್ತೀರ, ಅದರದ್ದು ಫುಲ್ ಫಾರ್ಮೇ ಗೊತ್ತಿರಲ್ಲ ನಿಮಗೆ. ಅಂದರೆ ಚಾಟ್ ಜನರೇಟಿವ್ ಪ್ರೀ ಟ್ರೈನ್ಡ್ ಟ್ರಾನ್ಸ್ಫಾರ್ಮರ್. A dash can infect both the boot sectors and the executable files. ಯಾವುದು? ಪಾಲಿಫಾರ್ಮಿಕ್ ವೈರಸ್, ಮಲ್ಟಿಪಾರ್ಟಿಟ್ ವೈರಸ್, ಶೀತಲ್ ವೈರಸ್, ಕಂಪ್ಯಾನಿಯನ್ ವೈರಸ್ ಅಂತ. ಅಂದರೆ ಇಟ್ ಈಸ್ ಅ ಮಲ್ಟಿಪಾರ್ಟಿಟ್ ವೈರಸ್. ಅಂದರೆ ಮಲ್ಟಿಪಾರ್ಟಿಟ್ ವೈರಸ್ ಮೀನ್ಸ್ ನಾವು ಇದನ್ನು ಹೈಬ್ರಿಡ್ ವೈರಸ್ ಅಂತ ಕೂಡ ಕರಿತೀವಿ. ಇದೇನು ಮಾಡುತ್ತೆ? ಇಟ್ ಈಸ್ ಅ ಟೈಪ್ ಆಫ್ ಅ ಕಂಪ್ಯೂಟರ್ ವೈರಸ್, ಕ್ಯಾನ್ ಇನ್ಫೆಕ್ಟ್ ಆ್ಯಂಡ್ ಸ್ಪ್ರೆಡ್ ಥ್ರೂ ದ ಮಲ್ಟಿಪಲ್ ಮೆಥಡ್ಸ್ ಆಗಿ ಬೂಟ್ ಸೆಕ್ಟರ್ಸಿಗೆ ಆಗಿರ್ಬೋದು ಅಥವಾ ಎಕ್ಸಿಕ್ಯೂಟಬಲ್ ಫೈಲ್ಸಿಗೆ ಇದು ಇನ್ಫೆಕ್ಟ್ ಮಾಡುತ್ತೆ. ಅರ್ಥ ಆಯ್ತಲ್ವಾ? ಸೊ ಕರೆಕ್ಟ್ ಆಪ್ಷನ್ ಯಾವುದು? ಆಪ್ಷನ್ 2. ಸೊ ನೆಕ್ಸ್ಟು ಪಾಲಿಫಾರ್ಮಿಕ್ ವೈರಸ್ ಅಂತಂದ್ರೆ ಏನು? ದೀಸ್ ವೈರಸ್ ಫೋಕಸ್ ಆನ್ ಅ ಡಿಟೆಕ್ಷನ್ ಬೈ ಚೇಂಜಿಂಗ್ ದೇರ್ ಕೋಡ್ ಅಥವಾ ಸಿಗ್ನೇಚರ್. ಈ ಪಾಲಿಫಾರ್ಮಿಕ್ ವೈರಸ್ ಯಾವುದು ಮೇಲೆ ಫೋಕಸ್ ಮಾಡ್ತಿರುತ್ತೆ ಡಿಟೆಕ್ಷನ್ ಮಾಡೋಕ್ಕೆ ಅಂತಂದರೆ ಚೇಂಜಿಂಗ್ ಕೋಡ್ ಆಗಿರ್ಬೋದು, ಅವ್ರ ಸಿಗ್ನೇಚರ್ನ ಚೇಂಜ್ ಮಾಡೋದಕ್ಕೆ ಇದು ಫೋಕಸ್ ಮಾಡಿರೋದು. ನಾಟ್ ಟಾರ್ಗೆಟ್ ಫಾರ್ ಬೋತ್ ಬೂಟ್ ಸೆಕ್ಟರ್ಸ್ ಆಗಿರ್ಬೋದು ಅಥವಾ ಎಕ್ಸಿಕ್ಯೂಟಬಲ್ ಫೈಲ್ಸ್ನ ಡಿಟೆಕ್ಟ್ ಮಾಡೋದಕ್ಕಲ್ಲ, ಓನ್ಲಿ ಫೋಕಸಿಂಗ್ ಆನ್ ದೇರ್ ಕೋಡ್ ಅಥವಾ ಸಿಗ್ನೇಚರ್. ನೆಕ್ಸ್ಟ್ ಶೀತಲ್ ವೈರಸ್ ಅಂತ ಬರುತ್ತೆ. ಇದೇನು? ಡಿಸೈನ್ಡ್ ಸ್ಪೆಸಿಫಿಕಲಿ ಟು ಹೈಡ್ ದೇರ್ ಪ್ರೆಸೆನ್ಸ್ ಫ್ರಮ್ ಅ ಆ್ಯಂಟಿವೈರಸ್ ಸಾಫ್ಟ್ವೇರ್. ಅಂದರೆ ಆ್ಯಂಟಿವೈರಸ್ ಸಾಫ್ಟ್ವೇರ್ ಇರೋ ಪ್ರೆಸೆನ್ಸ್ನ ಅದು ಹೈಡ್ ಮಾಡ್ತಿರುತ್ತೆ. ನೆಕ್ಸ್ಟ್ ಕಂಪ್ಯಾನಿಯನ್ ವೈರಸ್ ಅಂತಂದರೆ ದಿಸ್ ಈಸ್ ಅ ಟೈಪ್ ಆಫ್ ಅ ಫೈಲ್ ಇನ್ಫ್ಯಾಕ್ಟಿಂಗ್ ವೈರಸ್ ಕ್ರಿಯೇಟಿಂಗ್ ಅ ನ್ಯೂ ಫೈಲ್ ನೇಮ್. ಅಂದರೆ ವಿತ್ ಅ ಸೇಮ್ ನೇಮ್. ಅಂದರೆ ಇದು ನಾವೇನು ಫೈಲ್ನ ಸೇವ್ ಮಾಡಿರ್ತೀವಿ ಅದೇ ಥರದ ಇನ್ನೊಂದು ಫೈಲ್ನ ಅದೇ ನೇಮಲ್ಲಿ ಇದು ಸೇವ್ ಮಾಡ್ತಿರುತ್ತೆ. ಅದಕ್ಕೆ ನಾವೇನಂತ ಕರಿತೀವಿ? ಕಂಪ್ಯಾನಿಯನ್ ವೈರಸ್ ಅಂತ ಕರಿತೀವಿ. ಸೊ ಇವ್ರು ಕೇಳಿರೋದು ಯಾವ ವೈರಸ್ಸು ಬೂಟ್ ಸೆಕ್ಟರ್ಸು ಮತ್ತು ಎಕ್ಸಿಕ್ಯೂಟಬಲ್ ಫೈಲ್ಸ್ನ ಇನ್ಫ್ಯಾಕ್ಟ್ ಮಾಡುತ್ತೆ ಅಂತಂದರೆ ಇಟ್ ಈಸ್ ಅ ಮಲ್ಟಿಪಲ್ ಪಾರ್ಟಿಟ್ ವೈರಸ್. ವಿಚ್ ಆಫ್ ದ ಫಾಲೋಯಿಂಗ್ ಆಸ್ ಅ ಹ್ಯಾಕಿಂಗ್ ಟೂಲ್ಸ್? ಹ್ಯಾಕಿಂಗ್ ಟೂಲ್ಸ್ ಯಾವುದು ಅಂತ ಕೇಳಿದ್ದಾರೆ. ಪೋರ್ಟ್ ಸ್ಕ್ಯಾನರ್ಸ್, ಸಿಂಫರ್ಸ್, ಸ್ಪೂಫಿಂಗ್, ರೂಟ್ ಕಿಟ್ಸ್ ಅಂತಂದರೆ BCD. ಅಂದರೆ ಇವು ಮೂರು ಏನಾಗಿದೆ? ಹ್ಯಾಕಿಂಗ್. ಅಂದರೆ ನಮ್ಮ ಕಂಪ್ಯೂಟರಲ್ಲಿರೋ ಡಾಟಾನ ಇವು ಹ್ಯಾಕ್ ಮಾಡುತ್ತೆ. ಸ್ನೀಫರ್ಸ್ ಆಗಿರ್ಬೋದು, ಸ್ಪೂಫಿಂಗ್ ಆಗಿರ್ಬೋದು, ರೂಟ್ ಕಿಟ್ಸ್ ಅನ್ನೋದು ನಮ್ಮ ಕಂಪ್ಯೂಟರಲ್ಲಿರೋ ಡಾಟಾನ ಹ್ಯಾಕ್ ಮಾಡುತ್ತೆ ಅಥವಾ ಕದಿಯುತ್ತೆ. ಮ್ಯಾಚ್ ದ ಫಾಲೋಯಿಂಗ್: ಇನ್ಬಾಕ್ಸ್, ಸ್ಟಾರ್ಟರ್ಡ್, ಲೇಬಲ್ಸ್ ಅಂಡ್ ಅರ್ಚಿವ್. ಇನ್ಬಾಕ್ಸ್ ಅಂತಂದ್ರೆ ಏನು? ವೇರ್ ದ ಇನ್ಕಮಿಂಗ್ ಮೆಸೇಜಸ್ ಆರ್ ರಿಸೀವ್ಡ್. ನಮಗೆಲ್ಲಿ ಇನ್ಕಮಿಂಗ್ ಮೆಸೇಜಸ್ ಬಂದಿರುತ್ತೆ ಅದನ್ನ ನಾವು ಇನ್ಬಾಕ್ಸ್ ಅಂತ ಕರಿತೀವಿ. ಅಲ್ಲಿ ಇನ್ಬಾಕ್ಸಲ್ಲಿ ಇರುತ್ತೆ. ಎಲ್ಲಿದೆ? ಅಂದರೆ ಸ್ಕ್ರೀನ್ ವೇರ್ ಇನ್ಕಮಿಂಗ್ ಮೆಸೇಜಸ್ ಆರ್ ಅರೈವ್ಡ್. ಅಂದರೆ ಇನ್ಬಾಕ್ಸಲ್ಲಿ ನಮಗೆ ಬಂದಿರುವಂತಹ ಮೆಸೇಜಸ್ ಇರುತ್ತೆ.
ಸ್ಟಾರ್ಟರ್ಡ್ ಅಂತಂದ್ರೇನು? ಆಪ್ಷನ್ ಯೂಸ್ ಟು ಮೇಕ್ ಅ ಮೆಸೇಜಸ್ ಆ್ಯಸ್ ಅ ಇಂಪಾರ್ಟೆಂಟ್, ಅಂದರೆ ಮೆಸೇಜಸ್ನ ಇಂಪಾರ್ಟೆಂಟ್ ಆಗಿ ನಾವು ಮಾರ್ಕ್ ಮಾಡೋದಕ್ಕೆ ನಾವು ಸ್ಟಾರ್ಟರ್ಡ್ ಅಂತ ಯೂಸ್ ಮಾಡ್ತೀವಿ, ಅಂದರೆ ಬಿಗೆ 4. ಲೇಬಲ್ಸ್ ಅಂತಂದ್ರೇನು? ಕ್ಯಾರೆಕ್ಟರೈಸ್ಡ್ ಅಂಡ್ ಆರ್ಗನೈಸ್ಡ್ ಇಮೇಲ್ ಫೋಲ್ಡರ್. ನೆಕ್ಸ್ಟ್ ಅರ್ಚಿವ್ ಅಂತಂದರೆ ಅ ಫೋಲ್ಡರ್ ವೇರ್ ಯು ಸ್ಟೋರ್ ಅ ಮೇಲ್ ದಟ್ ಈಸ್ ನೋ ಲಾಂಗರ್ ನೀಡೆಡ್, ಅಂದರೆ ಜಾಸ್ತಿ ಸಮಯದವರೆಗೂ ಅವು ಇರಲ್ಲ. ಇಮೇಲಲ್ಲಿ ಸ್ಟೋರ್ ಮಾಡಿರ್ತೇವೆ ಒಂದು ಫೋಲ್ಡರ್ ಆಗಿ, ಅರ್ಚಿವ್ ಆಗಿ, ಅವು ಲಾಂಗರ್ ಪೀರಿಯಡ್ ಆಗಿ ಇರೋಲ್ಲ, ಶಾರ್ಟ್ ಪೀರಿಯಡ್ ಆಗಿ ಇರುತ್ತೆ. ಅಂದರೆ ಇನ್ಬಾಕ್ಸಿಗೆ 3, ಅಂದರೆ ಸ್ಕ್ರೀನ್ ವೇರ್ ಇನ್ಕಮಿಂಗ್ ಮೆಸೇಜಸ್ ಸ್ಟೋರ್ ಆಗಿರುತ್ತೆ. ಅಂದರೆ ಎಗೆ 3 ಇರೋ ಆಪ್ಷನ್ ಯಾವುದು? ಆಪ್ಷನ್ 1. ಇನ್ಬಾಕ್ಸ್ ಅಂದರೆ ನಮಗೆ ಬಂದಿರೋ ಮೆಸೇಜಸ್ ಅಲ್ಲಿರುತ್ತೆ. ಸ್ಟಾರ್ಟರ್ಡ್ ಅಂತಂದರೆ ಇಂಪಾರ್ಟೆಂಟ್ ಮೆಸೇಜ್ನ ನಾವು ಮಾರ್ಕ್ ಮಾಡಿರ್ತೀವಿ, ಅದನ್ನು ನಾವು ಸ್ಟಾರ್ಟರ್ಡ್ ಅಂತ ಕರಿತೀವಿ. ಲೇಬಲ್ಸ್ ಅಂತಂದರೆ ಕ್ಯಾರೆಕ್ಟರೈಸ್ಡ್ ಆರೋ ಆರ್ಗನೈಸ್ಡ್ ಇಮೇಲ್ ಫೋಲ್ಡರ್ಸ್. ನೆಕ್ಸ್ಟ್ ಅರ್ಚಿವ್ ಅಂತಂದರೆ ಎಲ್ಲಿ ನಾವು ಒಂದು ಫೋಲ್ಡರ್ ಆಗಿ ಇಮೇಲ್ನ ಸ್ಟೋರ್ ಮಾಡಿರ್ತೀವಿ, ಅವು ಜಾಸ್ತಿ ಸಮಯದವರೆಗೂ ಇರಲ್ಲ. ಸೊ ಕರೆಕ್ಟ್ ಆಪ್ಷನ್ ಯಾವುದು? ಆಪ್ಷನ್ 1. ಸೊ ದಿಸ್ ಈಸ್ ಆಲ್ ಅಬೌಟ್ 30 ಕ್ವಶನ್ಸ್ ಆಫ್ ಅ ಕಂಪ್ಯೂಟರ್ STA ನಾನ್ HK. ಐ ಹೋಪ್ ಕ್ಲಾಸ್ ಎಲ್ರಿಗೂ ಇಷ್ಟ ಆಗಿದೆ ಅನ್ಕೋತೀನಿ. ಥ್ಯಾಂಕ್ ಯು.